ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಷಡ್ಗೋಸ್ವಾಮಿ ವೈಭವದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಬ್ಬ ಅಥವಾ ಎರಡನೆಯ ಗೋಸ್ವಾಮಿಯ ಚರ್ಚೆಯ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಸನಾತನ ಗೋಸ್ವಾಮಿ ಅವರ ಜೀವನ ಚರಿತ್ರೆಯ ಚರ್ಚೆಯನ್ನ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕಳೆದ ವಾರ ರೂಪ ಗೋಸ್ವಾಮಿ ಅವರ ಚರ್ಚೆಯನ್ನ ನಮಗೆ ಆದಷ್ಟು ಮಟ್ಟಕ್ಕೆ ನಾವು ಮಾಡಿ ಅದಕ್ಕೆ ಮಂಗಳವನ್ನ ಹಾಡಿ ಇವತ್ತು ಸನಾತನ ಗೋಸ್ವಾಮಿ ಅವರ ಚರ್ಚೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ರೂಪ ಗೋಸ್ವಾಮಿ ಅವರ ಅಣ್ಣ, ವಸ್ತುತಃ ಅಂದ್ರೆ ಪಾರಿವಾರಿಕವಾಗಿ ಕೂಡ ಅವರ ಅಣ್ಣ ಸನಾತನ ಗೋಸ್ವಾಮಿ. ಮತ್ತೆ ಸನಾತನ ಗೋಸ್ವಾಮಿ ಅವರು ಗೌಡಿಯ ವೈಷ್ಣವ ಸಂಪ್ರದಾಯಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಅಪಾರವಾದಂತಹದ್ದು. ಸಾಹಿತ್ಯಿಕ ಕೊಡುಗೆ ಮತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೊಡುಗೆ. ಅದನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ನಾವು ಆರಂಭಿಸ್ತಾ ಇದ್ದೇವೆ. ರೂಪ ಗೋಸ್ವಾಮಿ, ನಂತರ ಸನಾತನ ಗೋಸ್ವಾಮಿ, ಇದಾದ ಮೇಲೆ ಮುಂದಕ್ಕೆ ರಘುನಾಥ ದಾಸ ಗೋಸ್ವಾಮಿ ಅವರ ಚರ್ಚೆಯನ್ನ ಮುಂದಕ್ಕೆ ಮಾಡ್ತೇವೆ. ಇವತ್ತಿನಿಂದ ಒಂದು 3 ವಾರ ಅಥವಾ 4 ವಾರ ಸನಾತನ ಗೋಸ್ವಾಮಿ ಅವರ ಚರ್ಚೆಯನ್ನ ನಾವು ಮಾಡ್ತೇವೆ. ನನ್ನ PPTಯನ್ನ ಶೇರ್ ಮಾಡ್ಕೋತಾ ಇದ್ದೇನೆ. ಒಂದೇ ನಿಮಿಷ. ಷಡ್ಗೋಸ್ವಾಮಿ ವೈಭವದ 7ನೆಯ ಚರ್ಚೆ ಇವತ್ತು. ಸನಾತನ ಗೋಸ್ವಾಮಿ ಅವರ ವೈಭವ. ವೈಭವ ಅಂದ್ರೆ ಅವರ ಮಹಿಮೆ. ಎಲ್ಲ ಗೋಸ್ವಾಮಿಗಳು ಕೂಡ ಅಸದೃಶವಾಗಿರ್ತಕ್ಕಂಥ, ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ರು. ಅದರ ಬಗ್ಗೆ ನಮ್ಗೆ ಖಂಡಿತವಾಗ್ಲೂ ಜ್ಞಾತವಾಗಿದೆ ಇದುವರೆಗೆ. ಅವರ ಲೀಲೆಗಳೆಲ್ಲವೂ ಅಸಾಮಾನ್ಯವಾಗಿರ್ತಕ್ಕಂಥದ್ದು. ಸಾಮಾನ್ಯ ವ್ಯಕ್ತಿಗಳಿಂದ ಆ ರೀತಿಯಾದಂತಹ ಚಟುವಟಿಕೆಗಳಾಗ್ಲಿ, ಕ್ರಿಯೆಗಳಾಗ್ಲಿ, ಕಾರ್ಯಕಲಾಪಗಳಾಗ್ಲಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇವರೆಲ್ಲರೂ ನಿತ್ಯ ಸಿದ್ಧ ಭಕ್ತರು. ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಭಗವಂತನ ಜೊತೆಯಲ್ಲೇ ನಿತ್ಯವಾಗಿ ಅವನ ಸ್ಮರಣೆಯನ್ನ ಬಿಡದೆ, ಅವನ ಸ್ಮರಣೆಯನ್ನ ಎಂದಿಗೂ ಬಿಡದೆ ಅವರು ವಾಸ ಮಾಡುವಂತವರು. ಯದ್ಯಪಿ ಅವರು ಭೌತಿಕ ಜಗತ್ತಿಗೆ ಬರ್ತಾರೆ, ಆದ್ರೂ ಭೌತಿಕ ಜಗತ್ತಿಗೆ ಬಂದ್ರು ಅವರು ಖಂಡಿತವಾಗ್ಲೂ ಒಂದು ಕ್ಷಣವಾದ್ರೂ ಅವರು ಭಗವಂತನ ಸ್ಮರಣೆಯನ್ನ ಬಿಡೋದಿಲ್ಲ. ಸ್ಮರಣೆಯಿಂದ ಅವರು ವಿಮುಖರಾಗೋದಿಲ್ಲ ಅಥವಾ ಭಗವನ್ ವಿಮುಖರಾಗೋದಿಲ್ಲ. ಆದ್ದರಿಂದಲೇ ಅಂಥವರು ಸಂಪೂರ್ಣವಾದಂತಹ ಸಮಾಜಕ್ಕೆ ಒಂದು ಉತ್ತಮ ದಾರಿಯನ್ನ ಹಾಕೊಡ್ತಾರೆ. ಯಾವ ದಾರಿಯಲ್ಲಿ ನಾವೆಲ್ಲರೂ ನಡೆಯಬೇಕು ಅದಕ್ಕೆ ಉದಾಹರಣೆಗಳಾಗಿ, ಮಾದರಿಗಳಾಗಿ ಅವರು ನಿಲ್ತಾರೆ. ರೂಪ ಗೋಸ್ವಾಮಿಯವರ ಜೀವನ ಚರಿತ್ರೆಯಿಂದ ಖಂಡಿತವಾಗಲೂ ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಇದೀಗ ಅವರ ಅಣ್ಣನಾದಂತಹ ಸನಾತನ ಗೋಸ್ವಾಮಿ ಅವರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಆಯ್ತಾ? ಇಷ್ಟ ಹೇಳಿ ಇವಾಗ ಚರ್ಚೆಯನ್ನ ಆರಂಭಿಸ್ತಾ ಇದ್ದೇವೆ. ಸನಾತನ ಗೋಸ್ವಾಮಿ ಅವರು, ಅದರಿಂದ ಆರಂಭದಲ್ಲಿ ಮಹಾನ್ ವ್ಯಕ್ತಿಗಳಿಗೆ ನಾವು ಅವರನ್ನ ದ್ಯೋತಿಸ್ಬೇಕಾದ್ರೆ ಆರಂಭದಲ್ಲಿ ಶ್ರೀ, ಶ್ರೀಲ ಅಥವಾ ಶ್ರೀಮತಿ, ಶ್ರೀಮಾನ್ ಈ ರೀತಿಯಾದಂತಹ ಶಬ್ದಗಳನ್ನ ಬಳಸ್ತೀವಿ. ಗೌಡಿಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಶ್ರೀಲ ಎಂಬಂತಹ ಶಬ್ದ ಬಹಳ ಪ್ರಚಲಿತವಾಗಿದೆ. ಅದಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಶ್ರೀ ಶಬ್ದ ಏನನ್ನ ಹೇಳುತ್ತೆ ಅದೇ ರೀತಿ ಶೀಲ ಶಬ್ದ ಕೂಡ ಅದನ್ನೇ ಹೇಳುತ್ತೆ. ಶೀಲ ಶಬ್ದ ಅಂದ್ರೆ ಏನ್ ಹೇಳುತ್ತೆ? ಅದು ಲಕ್ಷ್ಮಿ ಕಟಾಕ್ಷವಿರುವಂತವರು. ಶ್ರೀ ಅಂದ್ರೆ ಲಕ್ಷ್ಮಿ, ಅಂದ್ರೆ ಭಗವಂತನಿಂದ ಎಂದೂ ಬೇರ್ಪಡದಂತಹ ಶಕ್ತಿ, ಅದು ಶ್ರೀ ಅಲ್ವಾ? ಇವಾಗ ಕೃಷ್ಣನಿಗೆ ಪೂರ್ಣ ಶಕ್ತಿಮಾನ್ ಅಂತ ಹೇಳಿದ್ರೆ ಶ್ರೀಮತಿ ರಾಧಾರಾಣಿಗೆ ಪೂರ್ಣ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ? ಅದರಿಂದ ಕೃಷ್ಣ ಶಕ್ತಿ ಮಂತನನ್ನ ಮತ್ತೆ ಶಕ್ತಿಯನ್ನು ಬೇರ್ಪಡುವುದಕ್ಕೆ. ಅದೇ ರೀತಿಯಲ್ಲಿ ಕಟಾಕ್ಷವಿರುವಂಥವರು ಶ್ರೀಲ ಅಂತ ಹೇಳ್ತೇವೆ. ಅದರಿಂದ ಸನಾತನ ಗೋಸ್ವಾಮಿ ಆಗಿರ್ಬೋದು, ರೂಪ ಗೋಸ್ವಾಮಿ ಆಗಿರ್ಬೋದು, ನಮ್ಮ ಶ್ರೀಲ ಪ್ರಭುಪಾದರಿಗೂ ಕೂಡ ಆರಂಭದಲ್ಲಿ ಶ್ರೀಲ ಅಂತ ಹೇಳ್ತೀವಿ ಅಲ್ವಾ? ಆ ರೀತಿ. ಅದರಿಂದ ನಮ್ಮ ಸನಾತನ ಗೋಸ್ವಾಮಿ ಅವರ ಚರ್ಚೆ ಇವಾಗ ಆರಂಭವಾಗ್ತಾ ಇದೆ. ಇದು ಸನಾತನ ಗೋಸ್ವಾಮಿ ಅವರ ಪ್ರಣಾಮ ಮಂತ್ರ. ಇದನ್ನ ರಘುನಾಥ ದಾಸ್ ಗೋಸ್ವಾಮಿ ಅವರು ಬರೆದಿದ್ದಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಯಾರು ಅಂತ ನಮಗೆ ಗೊತ್ತಿರಬಹುದು. ಅವರು ಮತ್ತೊಬ್ಬ ಗೋಸ್ವಾಮಿ, ಬಹಳ ಮಹಾನ್ ವ್ಯಕ್ತಿಗಳು. ಅವರ ಬಗ್ಗೆ ಮುಂದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಅವರು ಸನಾತನ ಗೋಸ್ವಾಮಿ ಅವರ ಬಗ್ಗೆ ಬರೆದಿರ್ತಕ್ಕಂತಹ ಪ್ರಣಾಮ ಮಂತ್ರ,
ಈ ಪ್ರಣಾಮ ಮಂತ್ರ ಏನ್ ಹೇಳುತ್ತೆ? ವೈರಾಗ್ಯಯುಗ್ ಭಕ್ತಿ ರಸಂ ಪ್ರಯತ್ನೈಹಿ ಅಪಾಯಯನ್ ಮಾಂ ಅನಭಿಪ್ಸು ಬಂಧಂ ಕೃಪಾಂಬುಧಿರ್ಯಃ ಪರದುಃಖ ದುಃಖಿ ಸನಾತನಂ ತಂ ಪ್ರಭುಮಾಶ್ರಯಾಮಿ. ಸುಂದರವಾದಂತಹ ಶ್ಲೋಕ ಇದು. ಇದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ವೈರಾಗ್ಯಯುಗ್ ಭಕ್ತಿ ರಸಂ, ವೈರಾಗ್ಯದಿಂದ ಯುಕ್ತವಾಗಿರ್ತಕ್ಕಂತಹ ಭಕ್ತಿ ರಸವನ್ನ ಅಂತ ಹೇಳ್ತಾ ಇದೆ. ಯುಗ್ ಎರಡು ಅಂತ ಅರ್ಥ. ಅಂದ್ರೆ ಇಲ್ಲಿ ಯುಗ್ ಅಂತ ಹೇಳಿದ್ರೆ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಅಂದ್ರೆ, ವೈರಾಗ್ಯದ ಜೊತೆಗೆ ಭಕ್ತಿ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುಧಿರ್ ಯಸ್ ತಮಹಂ ಪ್ರಪದ್ಯೆ ಅಂತ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭು ಅವರು ಯಾವ ಭಕ್ತಿಯನ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ಆ ಭಕ್ತಿಯಲ್ಲಿ ವೈರಾಗ್ಯ ಅನ್ನೋದು ಇದ್ರೆ ಮಾತ್ರ ಅದು ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ಬರತಕ್ಕಂತ ಭಕ್ತಿಗೆ ಅಂತ ಅನಿಸ್ಕೊಳತ್ತೆ. ಅಥವಾ ಸಾಮಾನ್ಯವಾಗಿ ನೋಡೋದಾದ್ರೂ ಅಷ್ಟೇನೆ, ಭಕ್ತಿ ಅಂದ್ರೆ ಅದರಲ್ಲಿ ಕೊಂಚ ಮಟ್ಟ ಆದ್ರೂ ಸ್ವಲ್ಪ ಮಟ್ಟಕ್ಕಾದ್ರೂ ಅದು ವೈರಾಗ್ಯ ಅನ್ನೋದು ಇರಲೇಬೇಕು. ವೈರಾಗ್ಯವಿಲ್ಲದೆ ಭಕ್ತಿಯನ್ನ ಅಭ್ಯಾಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ್ದ್ರಿಂದ ವೈರಾಗ್ಯ? ಭೌತಿಕ ಆಸಕ್ತಿಯಿಂದ ವೈರಾಗ್ಯ, ಭೌತಿಕ ಸಂಪತ್ತಿನಿಂದ ವೈರಾಗ್ಯ. ಸ್ವಲ್ಪ ಮಟ್ಟಕ್ಕಾದ್ರೂ ಇರಲೇಬೇಕು. ಅದು ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಭಕ್ತಿ ಅನ್ನೋದು ಎಷ್ಟು ಪ್ರಗತಿಶೀಲ ಅನ್ನೋದು ನಿರ್ಧಾರವಾಗತ್ತೆ ಅಲ್ವಾ? ವೈರಾಗ್ಯ ಅಂದ್ರೆ ಕೃಷ್ಣನಿಂದ ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೆ ಭೌತಿಕ ಸಂಪತ್ತಿನಿಂದ ಆಗ್ಲಿ, ಭೌತಿಕ ಆಸಕ್ತಿಗಳಿಂದ. ವಿಶೇಷವಾಗಿ ಸಂಪತ್ತು ನಮ್ಮಲ್ಲಿ ಇರ್ಬೋದು, ಅದನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದ್ರೆ ಏನು ತಪ್ಪಿಲ್ಲ, ಏನು ತೊಂದರೆ ಇಲ್ಲ. ಆದ್ರೆ ಭೌತಿಕ ಆಸಕ್ತಿ ಅನ್ನೋದು ಏನು ನಮ್ಮ ಮನಸ್ಸಿನಲ್ಲಿರುತ್ತೆ, ಅದರಿಂದ ವೈರಾಗ್ಯ ಅಲ್ವಾ? ಅದರಿಂದ ಆ ರೀತಿಯಾದಂತ ವೈರಾಗ್ಯದಿಂದ ಯುಕ್ತವಾದಂತ ಭಕ್ತಿಯ ರಸವನ್ನ ಯಾರು ನನಗೆ, ರಘುನಾಥ್ ದಾಸ್ ಗೋಸ್ವಾಮಿ ಅವರು ಬಹಳ ವಿನಮ್ರತೆಯಿಂದ ಹೇಳ್ಕೊತಾ ಇದ್ದಾರೆ, ಅಂಧನಾಗಿದ್ದಂತಹ ನನಗೆ, ಕುರುಡನಾಗಿದ್ದಂತಹ ನನಗೆ, ಮತ್ತೆ ಅಭಿಪ್ಸು ಅಂತ ಹೇಳಿದ್ರೆ ಆಸೆ ಇರುವುದು ಅಂತ ಇಷ್ಟ. ಅಭೀಪ್ಸ ಅಂದ್ರೆ ಆಸೆ. ಅನಭೀಪ್ಸುಹು ಅಂತ ಹೇಳಿದ್ರೆ ಆಸೆ ಇಲ್ಲದೆ ಇರ್ತಕ್ಕಂಥವ್ರು. ಅಂದ್ರೆ ಯಾವುದೇ ಭಕ್ತಿ ರಸಕ್ಕೆ ಆಸೆ ಇಲ್ಲದೆ ಇದ್ದಂತಹ ಕುರುಡನಾಗಿದ್ದಂತಹ ನನಗೆ ಆ ವೈರಾಗ್ಯಯುಕ್ತವಾದಂತಹ ಭಕ್ತಿಯ ರಸವನ್ನ ಕುಡಿಸಿದಂತಹವರು. ಅಪಾಯಯತ್ ಅಂತ ಹೇಳಿದ್ರೆ ಕುಡಿಸಿದರು ಅಂತ ಅರ್ಥ. ಅಂದ್ರೆ ಸನಾತನ ಗೋಸ್ವಾಮಿಯವರು ಇವರಿಗೆ ಭಕ್ತಿಯ ರಸವನ್ನ ಕುಡಿಸಿದರಂತೆ. ನಾವು ಭಾಗವತದಲ್ಲಿ ಎಷ್ಟೊಂದು ಕಡೆಯಲ್ಲಿ ನೋಡ್ತೀವಿ, ಭಕ್ತಿ ರಸದ ಪಾನವನ್ನ ಮಾಡಬೇಕು ಅಂತ ಹೇಳುತ್ತೆ. ಪಾನ ಅಂತ ಹೇಳಿದ್ರೆ ಅದನ್ನ ಕುಡಿಯಬೇಕು ಅಲ್ವಾ? ನಿಗಮ ಕಲ್ಪತರೋರ್ ಗಲಿತಂ ಫಲಂ ಸುಖಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ. ನೋಡಿ, ಭಾಗವತದ ರಸವನ್ನ ಕೂಡ ನಾವು ಕುಡಿಯಬೇಕು. ಯಾವಾಗ ನಮ್ಗೆ ಯಾರಾದ್ರೂ ಬಹಳ ಸ್ವಾದಿಷ್ಟವಾದಂತಹ ಆಮ್ರ ರಸ ಅಂತ ಹೇಳಿದ್ರೆ ಮಾವಿನ ಹಣ್ಣಿನ ರಸವನ್ನ ಯಾರಾದ್ರೂ ಸೀಕರಣೆ ಅಂತ ಮಾಡ್ತಾರೆ ಅಲ್ವಾ, ಅಥವಾ ಮಿಲ್ಕ್ ಶೇಕ್ ಅದನ್ನ ಮಾಡಿ ನಮ್ಗೆ ಕೊಟ್ರೆ ಹೇಗೆ ಗಡಗಡ ಗಡಗಡ ಅಂತ ಒಂದೇ ಸಮನೆ ಕುಡಿದು ಬಿಡ್ತೀವಿ. ಅದನ್ನ ನಾವು ನಿಲ್ಲೋದೇ ಇಲ್ಲ, ಯಾಕೆಂದ್ರೆ ಅಷ್ಟು ರಸದ ಅನುಭವ ನಮ್ಗೆ ಆಗ್ಲೇ ಪೂರ್ವದಲ್ಲಿ ಇದೆ ಅಲ್ವಾ? ಅದೇ ರೀತಿಯಲ್ಲಿ ಯಾವಾಗ ಭಕ್ತಿಯ ರಸ ಅನ್ನೋದು ನಮ್ಗೆ ಸಿಗತ್ತೆ, ಅದನ್ನ ಅದೇ ರೀತಿಯಲ್ಲಿ ಗಡಗಡ ಅಂತ ಕುಡಿಬೇಕಂತೆ ಅಲ್ವಾ? ಆ ರೀತಿ ಹೇಳ್ತಾ ಇದ್ದಾರೆ. ನನಗೆ ಅದನ್ನ ಕುಡಿಸಿದ್ರು ಭಕ್ತಿ ರಸವನ್ನ. ಯಾವ ರೀತಿಯಾದಂತ ಭಕ್ತಿ ರಸವನ್ನ? ವೈರಾಗ್ಯಯುಕ್ತವಾದಂತಹ ಭಕ್ತಿ ರಸವನ್ನ. ಮತ್ತೆ ಯಾರು? ಕೃಪಾ ಅಂಬುಧಿ ಅಂತ ಹೇಳಿದ್ರೆ ಸಮುದ್ರ, ಅಪ್ ಅಂತ ಹೇಳಿದ್ರೆ ನೀರು, ಧೀ ಅಂತ ಹೇಳಿದ್ರೆ ಧೀಯಂತೆ ಅಸ್ಮಿನ್ ಅಂದ್ರೆ ಅದರಲ್ಲಿ ನಿಲ್ಲತ್ತೆ. ಅಂದ್ರೆ ಅಪಾರವಾದಂತಹ ನೀರು ಎಲ್ಲಿ ನಿಲ್ಲತ್ತೆ ಅದಕ್ಕೆ ಸಮುದ್ರ. ಕೃಪೆಯ ಸಮುದ್ರರಾಗಿದ್ದಾರೆ, ಕರುಣೆಯ ಸಮುದ್ರ, ಕರುಣಾಸಾಗರರಾಗಿದ್ದಾರೆ ಯಾರು? ಸನಾತನ ಗೋಸ್ವಾಮಿ ಅವರು. ಮತ್ತೆ ಪರದುಃಖ ದುಃಖಿ, ಇತರರು ದುಃಖ ಪಟ್ರೆ ಅವರು ದುಃಖವನ್ನ ಪಡ್ತಾರೆ. ನಾವೆಲ್ಲರೂ ಪರದುಃಖ ಸುಖಿ. ಇತರರು ಸುಖವನ್ನ ಪಟ್ರೆ ನಾವು ದುಃಖವನ್ನ ಪಡ್ತೀವಿ, ಇತರರು ದುಃಖವನ್ನ ಪಟ್ರೆ ನಾವು ಸುಖವನ್ನ ಪಡ್ತೀವಿ. ಅದಕ್ಕೇನೆ ನಾವು ನಮ್ಗೆ ಸ್ಯಾಡಿಸ್ಟ್ ಅಂತ ಹೇಳ್ತಾರಲ್ಲ, ಸ್ಯಾಡಿಸ್ಟ್ ಅಂದ್ರೆ ಇತರರ ಸುಖವನ್ನ ನಾವು ಸಹಿಸ್ಕೊಳಕ್ಕಾಗೋದಿಲ್ಲ, ಅವಾಗ ನಮ್ಗೆ ನೋವಾಗತ್ತೆ. ಅಥವಾ ಇತರರು ದುಃಖದಲ್ಲಿದ್ರೆ ಅವಾಗ ನಮ್ಗೆ ಸಂತೋಷವಾಗತ್ತೆ ಅಲ್ವಾ? ಆದರೆ ಇತರರ ದುಃಖದಲ್ಲಿ ದುಃಖವನ್ನ ಪಡುವಂತಹವರು ಏನಿದೆ ನೋಡಿ, ಇತರರ ಸುಖದಲ್ಲಿ ಸುಖವನ್ನ ಪಡುವುದು ಕೂಡ ಅದು ಸಾಮಾನ್ಯವಲ್ಲ. ಆದ್ರೆ ಅದನ್ನ ಎಷ್ಟೊಂದ್ ಜನ ಮಾಡೋರಿದ್ದಾರೆ. ಆದ್ರೆ ಇತರರ ದುಃಖದಲ್ಲಿ ದುಃಖವನ್ನ ಪಡುವಂತವರು ಅದು ಬಹಳ ಕಡಿಮೆ. ಅಂತವರು ಸನಾತನ ಗೋಸ್ವಾಮಿಯವರು. ಅಂತಹ ಅಂತಹ ಸನಾತನ ಗೋಸ್ವಾಮಿಯವರ ಪಾದಗಳಡಿಯಲ್ಲಿ ಪ್ರಭುಂ ಆಶ್ರಯಾಮಿ, ನಾನು ಆಶ್ರಯವನ್ನ ಪಡಿತೇನೆ ಅಂತ
ನಮ್ಮ ರಘುನಾಥ ದಾಸ್ ಗೋಸ್ವಾಮಿ ಅವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಯ್ತಾ, ಇದೀಗ ಮುಂದೆ ನಮ್ಮ ಚರ್ಚೆಗೆ ಹೋಗೋಣ. ಸನಾತನ ಗೋಸ್ವಾಮಿಯವರ ನೋಡಿ, ಆರಂಭದ ಚರ್ಚೆಯನ್ನ ನಾನು ಖಂಡಿತವಾಗ್ಲಿ ಇಲ್ಲಿ ಮತ್ತೆ ಮಾಡೋದಕ್ಕೆ ಹೋದಿಲ್ಲ. ಯಾಕೆಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ, ಇವು ಮೂರುವರು ಕೂಡ ಅಣ್ಣ ತಮ್ಮಂದಿರು, ಒಟ್ಟಿಗೆ ಹುಟ್ಟಿ ಬೆಳೆದಂತವರು. ಅದರಿಂದ ಆರಂಭದ ಚರ್ಚೆಯನ್ನ ನಾವು ಯಾವ ಚರ್ಚೆಯನ್ನ ಆಗ್ಲೇ ರೂಪ ಗೋಸ್ವಾಮಿಯವರ ಸಂಬಂಧದಲ್ಲಿ ಮಾಡಿದ್ವಿ, ಅದೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿ, ಎಲ್ಲಿಂದ ಇವರ ಪ್ರತ್ಯೇಕವಾಗಿರ್ತಕ್ಕಂಥ ಚರಿತ್ರೆ ಆರಂಭವಾಗತ್ತೆ ಅಲ್ಲಿಂದ ಮಾತ್ರ ನಾನು ಚರ್ಚೆಯನ್ನ ಇವತ್ತು ಮಾಡ್ತೀನಿ. ಆಯ್ತಾ, ನೋಡಿ ಈ ಸ್ಲೈಡ್ ನಲ್ಲಿ ಪ್ರತಿಯೊಬ್ಬ ಗೋಸ್ವಾಮಿ ಕೂಡ ಅವರ ಸ್ವರೂಪದಲ್ಲಿ ಅಂದ್ರೆ ಮೂಲ ಸ್ಥಿತಿಯಲ್ಲಿ ಗೋಲೋಕ ವೃಂದಾವನದಲ್ಲಿ ಕೃಷ್ಣನಿಗೆ ಯಾವ ಸೇವೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈ ಸ್ಲೈಡ್ ನಲ್ಲಿ ನಾವು ನೋಡ್ತೀವಿ. ರೂಪ ಗೋಸ್ವಾಮಿ ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ವೃಂದಾವನದಲ್ಲಿ ರೂಪ ಮಂಜರಿ, ಸನಾತನ ಗೋಸ್ವಾಮಿ ಅವರು ಲವಂಗ ಮಂಜರಿ ಅಥವಾ ರತಿ ಮಂಜರಿ ಅಂತ ಕವಿ ಕೃಷ್ಣಪುರ್ ಎಂಬಂತಹ ಮಹಾನ್ ವ್ಯಕ್ತಿಗಳು ಒಂದು ಗೌಡ ಗಣೋದ್ದೇಶ ದೀಪಿಕೆ ಅಂತ ಬರೆದಿದ್ದಾರೆ. ನಿಮ್ಮಲ್ಲಿ ಎಷ್ಟೊಂದ್ ಜನ ಅದನ್ನ ತಿಳ್ಕೊಂಡಿರ್ತೀರಾ. ಆ ಒಂದು ಗ್ರಂಥದಲ್ಲಿ ಪ್ರತಿಯೊಬ್ಬ ಗೋಸ್ವಾಮಿ ಮತ್ತೆ ಪ್ರತಿಯೊಬ್ಬ ಚೈತನ್ಯ ಲೀಲೆಯಲ್ಲಿ ಬಂದಂತಹ ಮಹಾನುಭಾವರು ತಮ್ಮ ಮೂಲ ಸ್ವರೂಪದಲ್ಲಿ ಯಾವ ಸೇವೆಯನ್ನ ಕೃಷ್ಣನಿಗೆ ಅಥವಾ ರಾಧಾಕೃಷ್ಣನಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ನಮ್ಗೆ ಗೊತ್ತಾಗತ್ತೆ ಏನಂದ್ರೆ ಸನಾತನ ಗೋಸ್ವಾಮಿ ಲವಂಗ ಮಂಜರಿ ಅಥವಾ ರತಿ ಮಂಜರಿ, ಅಂದ್ರೆ ಲವಂಗ ಮಂಜರಿ ಆಗಿದ್ದರೂ ಇರಬಹುದು ಅಥವಾ ಮಂಜರಿ ಆಗಿದ್ದರೂ ಇರಬಹುದು. ನಾವು ಮುಂಚೆ ತೋರಿಸಿದ್ವಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ವಂಶ ವೃಕ್ಷ ಬಹಳ ಚೆನ್ನಾಗಿ ಸ್ಲೈಡ್ ನಲ್ಲಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿದೆ, ಆದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಪೂರ್ವಜರೆಲ್ಲರೂ ಕೂಡ ಕರ್ನಾಟಕದವರು ಅಲ್ವಾ, ನಮ್ಗೆ ಹೆಮ್ಮೆ ಆಗತ್ತೆ ಕರ್ನಾಟಕದವರು ಅಂತ. 12ನೇ ಶತಮಾನದಲ್ಲಿ ಸರ್ವಜ್ಞ ಜಗದ್ಗುರು ಎಂಬಂತಹ ಮಹಾನ್ ರಾಜನಿದ್ದ. ಇವನು ಸರ್ವಜ್ಞ ಎಂಬಂತಹ ಕವಿ ಇದ್ದಾನಲ್ಲ ಕನ್ನಡದಲ್ಲಿ, ಅವನಲ್ಲ, ಅವರು ಬೇರೆ, ಇವರು ಬೇರೆ. ಅದರಿಂದ ಸರ್ವಜ್ಞ ಜಗದ್ಗುರುವಿಗೆ ಅನಿರುದ್ಧ ದೇವ ಎಂಬಂತ ಒಬ್ಬ ಮಗನಿದ್ದ. ಅವರಿಗೆ ಇಬ್ಬರು ಮಕ್ಕಳು, ಹರಿಹರ ಮತ್ತೆ ರೂಪೇಶ್ವರ ಅಂತ. ಹರಿಹರ ರೂಪೇಶ್ವರನಿಂದ ಸಮಸ್ತವಾಗಿರ್ತಕ್ಕಂತಹ ಆ ರಾಜ್ಯವನ್ನ ಕಬಳಿಸ್ಕೊಂಡು ರೂಪೇಶ್ವರರನ್ನ ಬಂಗಾಳಿಗೆ ಕಳಿಸ್ಬಿಡ್ತಾನೆ. ಅಂದ್ರೆ ಆ ರಾಜ್ಯವನ್ನ ಅವನು ಆಕ್ರಮಣ ಮಾಡ್ಕೊಂಡ್ ಬಿಡ್ತಾನೆ. ನಂತರ ರೂಪೇಶ್ವರ ತಮ್ಮ ಪರಿವಾರದೊಂದಿಗೆ ಅವರು ಬಂಗಾಳಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬಂಗಾಳಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಬಂಗಾಳ ಅನ್ನೋದು ಬಹಳ ಸಮೃದ್ಧವಾದಂತಹ ಸ್ಥಳ ಇವತ್ತು ಕೂಡ. ಆದ್ರೆ ವಿಶೇಷವಾಗಿ ಆಗಿನ ಕಾಲದಲ್ಲಿ, ಇವತ್ತು ಬಾಹ್ಯವಾಗಿ ನೋಡಿದ್ರೆ ಬಂಗಾಳದಲ್ಲಿ ಬಹಳಷ್ಟು ಬಡತನವನ್ನ ಎಲ್ಲವನ್ನ ನೋಡ್ತೀವಿ. ಆದ್ರೆ ಇವತ್ತು ಬಂಗಾಳದ ಈ ಭೂಮಿಯನ್ನ ನೋಡಿದ್ರೆ ಬಹಳ ಸಮೃದ್ಧವಾದಂತಹ ಭೂಮಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದರಿಂದ ರೂಪೇಶ್ವರನಿಗೆ ಪದ್ಮನಾಭ ಎಂಬಂತ ಒಬ್ಬ ಮಗ, ಅನೇಕ ಮಕ್ಕಳು, ಅವರಲ್ಲಿ ಪದ್ಮನಾಭ ಎಂಬಂತ ಒಬ್ಬ ಮಗ. ಆ ಪದ್ಮನಾಭನಿಗೆ 5 ಮಕ್ಕಳು, ಅವರಲ್ಲಿ ಮುಕುಂದ ದೇವ ಎಂಬಂತ ಒಬ್ಬ ಮಗ. ಆ ಮುಕುಂದ ದೇವನಿಗೆ ಕುಮಾರದೇವ ಎಂಬಂತ ಮತ್ತೊಬ್ಬ ಮಗ. ಆ ಕುಮಾರ ದೇವರಿಗೆ ಹುಟ್ಟಿದಂತ ಮಕ್ಕಳು ಈ ಮೂರುವರು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ವಲ್ಲಭ. ಅವರಿಗೆ ಮುಂಚೆ ರೂಪ ಗೋಸ್ವಾಮಿ ಅವರ ಹೆಸರು ಸಂತೋಷ ಅಂತ, ಸನಾತನ ಗೋಸ್ವಾಮಿ ಅವರ ಹೆಸರು ಅಮರ ಅಂತ, ಮತ್ತೆ ವಲ್ಲಭನ ಹೆಸರು ಮುಂಚಿನ ಹೆಸರು ಅನುಪಮ ಅಂತ. ಈ ಮೂರುವರು ಮಾತ್ರ ಅವ್ರ ಮಕ್ಕಳಲ್ಲ, ಅನೇಕ ಮಕ್ಕಳಿದ್ರು. ಅವರಲ್ಲಿ ಮೂರುವರು ನಮಗೆ ಬೇಕಾದಂಥವ್ರು ಗೌಡಿಯ ಸಂಪ್ರದಾಯಕ್ಕೆ. ಅದರಿಂದ ಈ ಮೂರುವರನ್ನ ಮಾತ್ರ ನಾವು ನೋಡ್ತೀವಿ. ಅಲ್ಲದೆ ಅನೇಕ ಹೆಣ್ಣು ಮಕ್ಕಳು ಕೂಡ ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅನುಪಮನ ಮಗನಾಗಿ ಹುಟ್ಟಿದಂಥವ್ರು ಜೀವ ಗೋಸ್ವಾಮಿ. ಅದರಿಂದ 4 ಜನ ಕೂಡ ಒಂದೇ ಪರಿವಾರದಲ್ಲಿ ಬಂದಂಥವ್ರು, ಕರ್ನಾಟಕದ ಸಾರಸ್ವತ ಬ್ರಾಹ್ಮಣರ ಪರಿವಾರದಲ್ಲಿ ಬಂದಂಥವ್ರು ಅಲ್ವಾ. ಇದಾದ್ಮೇಲೆ ಯಾವ ಕಥೆಯನ್ನ ನಾವು ಹಿಂದಿನ ಬಾರಿ ಹೇಳಿದ್ವಿ, ಅದೆಲ್ಲವನ್ನ ನಾನು ಇವಾಗ ಸಂಕ್ಷಿಪ್ತದಲ್ಲಿ ಮಾತ್ರ ಹೇಳ್ತೀನಿ. ಅವರು ಹುಟ್ಟಿದಂತಹದ್ದು ಇವತ್ತಿನ ಬಾಂಗ್ಲಾದೇಶ ಪ್ರದೇಶದಲ್ಲಿ, ಅಂದ್ರೆ ಪೂರ್ವ ಬಂಗಾಳದಲ್ಲಿ, ಅಲ್ಲಿ ಫೈತಾಬಾದ್ ಎಂಬಂತಹ ಸ್ಥಳದಲ್ಲಿ ಕುಮಾರದೇವರಿಗೆ ಅವರು ಹುಟ್ಟುತ್ತಾರೆ. ಬೆಳಿತಾ ಬೆಳಿತಾ ಬಹಳಷ್ಟು ಪಾಂಡಿತ್ಯವನ್ನ ಗಳಿಸ್ತಾರೆ. ಅನೇಕ ಭಾಷಾ ಪ್ರೌಢಿಮೆ ಅವರಲ್ಲಿ ಇರ್ತದೆ. ಕೇವಲ ಬಂಗಾಳ ಅಥವಾ ಸಂಸ್ಕೃತ ಮಾತ್ರ ಅಲ್ಲ, ಆದ್ರೆ ಪರ್ಷಿಯನ್ ಭಾಷೆಯನ್ನ ಕೂಡ ಅವರು ಕಲ್ತಿರ್ತಾರೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ, ಇದು 15 ಮತ್ತೆ 16ನೇ ಶತಮಾನದ ಒಂದು ಕಥೆ ಇದು ಅಲ್ವಾ. ಅದರಿಂದ ಆಗಿನ ಕಾಲದಲ್ಲಿ ನಾವು ನಮ್ಮ ಇತಿಹಾಸವನ್ನ ನೋಡಿದ್ರೆ ಕೂಡ ಬಂಗಾಳದಲ್ಲಿ ಮುಸಲ್ಮಾನರು ಆಳ್ತಾ ಇದ್ರು. ಸುಲ್ತನೇಟ್, ಬಂಗಾಳ ಸುಲ್ತನೇಟ್ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ನವಾಬ್ ಹುಸೇನ್ ಶಾ ಎಂಬಂತಹ ಮಹಾನ್ ರಾಜನಿದ್ದ. ಅವನ ಮುಸಲ್ಮಾನರ ರಾಜ್ಯದಲ್ಲಿ ಪರ್ಷಿಯನ್ ಕೂಡ ಕಲಿಯಬೇಕಾಗಿತ್ತೇನೋ ಏನೋ ಗೊತ್ತಿಲ್ಲ. ಅದರಿಂದ ಪರ್ಷಿಯನ್ ಭಾಷೆಯನ್ನು ಕೂಡ ಕಲಿತು ಮಹಾನ್ ಪಾಂಡಿತ್ಯವನ್ನ ಉಳ್ಳುವಂತವರಾಗಿದ್ರು.
ನೋಡಿ, ಭಾಷೆಯನ್ನ ಕಲಿಯೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ? ಒಂದು ಹೊಸ ಭಾಷೆಯನ್ನ ಈ ವಯಸ್ಸಿನಲ್ಲಿ ನಾವು ಕಲಿಬೇಕಂದ್ರೆ ಅಷ್ಟೊಂದು ಸುಲಭ ಇಲ್ಲ. ನಾವು ಬೆಳೀತಾ ಬೆಳೀತಾ ಕೂಡ ನೋಡಿ, ಭಾರತೀಯರಲ್ಲಿ ಆ ಒಂದು ಭಿನ್ನವಾದಂತಹ ಒಂದು ಏನಂತಾರೆ, ಆ ಒಂದು ಟ್ಯಾಲೆಂಟ್ ಅಂತಾರಲ್ಲ, ಆ ರೀತಿಯಾದಂತಹ ಒಂದು ಶಕ್ತಿಯನ್ನ ನೋಡ್ತೀವಿ. ಏನಂದ್ರೆ ಅನೇಕ ಭಾಷೆಗಳನ್ನ ಬಲ್ಲುವರಾಗಿರ್ತಾರೆ. ಏನಕ್ಕೆ ಅಂದ್ರೆ ಭಾರತದ ಒಂದು ವಾತಾವರಣನೇ ಆಗಿದೆ. ನಮ್ಮ ಮಾತೃಭಾಷೆ ನಾವು ಕಲಿತೀವಿ, ಅದಲ್ಲದೆ ಹಿಂದಿ ಭಾಷೆ ಕಲಿತೀವಿ, ಇಂಗ್ಲಿಷ್ ಭಾಷೆ ಕಲಿತೀವಿ, ಅದಲ್ಲದೆ ಬೇರೆ ಇನ್ನೊಂದು ಭಾಷೆಯನ್ನು ಕೂಡ ನಾವು ಕಲಿಯಬಹುದು. ಅದ್ರ ಜೊತೆಗೆ ಸಂಸ್ಕೃತವನ್ನ ಕಲಿತ್ರೆ ಆಗ್ಲೇ 5 ಭಾಷೆಗಳಾಗುವಂತೆ ಇಲ್ಲಿ, ಅಲ್ವಾ? ಸೊ ಆ ಆಗಿನ ಕಾಲದಲ್ಲಿ ಆದ್ರೆ ನಾವು ಬೇರೆ ಭಾಷೆಗಳನ್ನ ಕೇವಲ ಮಾತನಾಡೋದಕ್ ಮಾತ್ರ ಕಲಿತೀವಿ ಅಷ್ಟೇನೆ. ಇವಾಗ ನಮ್ಮ ಮಾತೃಭಾಷೆ ಕನ್ನಡ ಆಗಿದ್ರೆ ಹಿಂದಿ ಭಾಷೆಯಲ್ಲಿ ಕೇವಲ ಸ್ವಲ್ಪ ಏನಾದ್ರು ಮಾತಾಡಿ ಸಂಭಾಳಿಸಕ್ ಮಾತ್ರ ನಮ್ಗೆ ಬರುತ್ತೆ ಅಷ್ಟೇನೆ. ಅದರಲ್ಲಿ ಕವಿತೆಯನ್ನ ರಚಿಸಿ ಅಂತ ಹೇಳಿದ್ರೆ ನಮ್ಗೆ ಬರೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ, ಅಲ್ವಾ? ನಮ್ಮ ಕನ್ನಡ ಭಾಷೆಯಲ್ಲೇ ಕವಿತೆಯನ್ನ ರಚಿಸಿ ಅಂದ್ರೆ ಆಗೋದಿಲ್ಲ ಎಷ್ಟೊಂದ್ಸತಿ ನಮ್ಗೆ. ಅದರಿಂದ ಆ ರೀತಿಯಾದ ಪಾಂಡಿತ್ಯ ಅಲ್ಲ ಇವರಲ್ಲಿ. ಇವರು ಅನೇಕ ಭಾಷೆಗಳಲ್ಲಿ ಉತ್ತಮ ಪಾಂಡಿತ್ಯವನ್ನ ಉಳ್ಳುವಂತವರಾಗಿದ್ರು. ಅವರ ಪಾಂಡಿತ್ಯವನ್ನ ಮತ್ತೆ ಅವರ ಪ್ರಭಾವ ಏನಿತ್ತು ಸಮಾಜದ ಮೇಲೆ, ಅದನ್ನ ನೋಡಿ ಅನೇಕ ಜನರು ಬಂದು ನವಾಬ್ ಹುಸೇನ್ ಶಾ ಹತ್ರ ಬೇಡ್ಕೋತಾರೆ. ಅವರಿಬ್ಬರನ್ನ ನೀವು, ಇಬ್ಬರನ್ನಲ್ಲ 3 ಜನರನ್ನ ಕೂಡ, ಅಂದ್ರೆ ಅನುಪಮನನ್ನ ಕೂಡ, 3 ಜನರನ್ನ ನೀವು ನಿಮ್ಮ ಸೇವೆಯಲ್ಲಿ ತೊಡಗಿಸಿದ್ರೆ ಖಂಡಿತವಾಗ್ಲೂ ಸಾಮ್ರಾಜ್ಯ ಬಹಳ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಹಿಂದೂಗಳೆಲ್ಲ ಯಾರಿದ್ದಾರೆ ಅವರೆಲ್ಲರನ್ನ ನಿಮ್ ಕಡೆ ಕರ್ಕೊಂಡಂಗ ಆಗತ್ತೆ. ಯಾಕೆಂದ್ರೆ ಅವರೆಲ್ಲರ ನಾಯಕರಂತೆ ಇವರೆಲ್ಲೂ ಈ 3ವರು ಇದ್ದಾರೆ, ಅಲ್ವಾ? ಅದರಿಂದ ನವಾಬ್ ಹುಸೇನ್ ಶಾ ಅವರಿಗೆ ಬೆದರಿಕೆಯನ್ನ ಕೊಡ್ತಾನೆ. ಮೊದಲು ಅವರು ಒಪ್ಕೊಳ್ಳೋದಿಲ್ಲ, ಆದ್ರೆ ಬೆದರಿಕೆಯನ್ನ ಹಾಕ್ತಾನೆ. ನೀವು ನಮ್ಮ ರಾಜ್ಯ ಸಾಮ್ರಾಜ್ಯದಲ್ಲಿ ಸೇವೆಯನ್ನ ಸಲ್ಲಿಸದೆ ಹೋದ್ರೆ ಎಲ್ಲಾ ಹಿಂದೂಗಳಿಗೆ ನಾನು ಕಿರುಕುಳವನ್ನ ಕೊಡ್ತೀನಿ, ತೊಂದರೆಯನ್ನ ಕೊಡ್ತೀನಿ ಅಂತ. ಅದರಿಂದ ಇತರರ ಮೇಲೆ ಕರುಣೆಯನ್ನ ತೋರಬೇಕು ಅಂತ ಹೇಳಿ ಅವರು ಇದಕ್ಕೆ ಒಪ್ಕೋತಾರೆ. ಆದ್ರೆ ನೋಡಿ, ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಆ ಎಲ್ಲರ ಮೇಲೆ, ಇತರ ಹಿಂದೂಗಳ ಮೇಲೆ, ಆಗಿನ ಕಾಲದ ಸನಾತನ ಧರ್ಮಿಗಳ ಮೇಲೆ ಕರುಣೆಯನ್ನ ತೋರ್ಬೇಕು ಅಂತ ಹೇಳಿ ಈ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಮತ್ತೆ ಅನುಪಮ ಅಂದ್ರೆ 3ವರು ಕೂಡ ಒಪ್ಕೋತಾರೆ ಅವರ ಮುಸಲ್ಮಾನರ ಸಾಮ್ರಾಜ್ಯದಲ್ಲಿ ಸೇವೆಯನ್ನ ಸಲ್ಲಿಸುವುದಕ್ಕೆ. ಆದ್ರೆ ಒಪ್ಕೊಂಡ ತಕ್ಷಣವೇ ಹಿಂದೂ ಸಮಾಜ ಅವರನ್ನ ಬಹಿಷ್ಕಾರ ಮಾಡ್ಬಿಡುತ್ತೆ. ಏನಕ್ಕೆ ಅಂದ್ರೆ ಆಗಿನ ಕಾಲದಲ್ಲಿ ಬಹಳ ತೀವ್ರವಾದಂತ ಒಂದು ಸಂಪ್ರದಾಯಸ್ಥರು ಇದ್ರು. ಏನಂದ್ರೆ ಸಂಪ್ರದಾಯಸ್ಥರು ಮಾತ್ರ ಅಲ್ಲ, ಒಂದು ಮೂಢನಂಬಿಕೆ, ಅಂಧನಂಬಿಕೆ. ಏನಂತ ಹೇಳಿದ್ರೆ, ಈ ಮುಸಲ್ಮಾನರಿಗೆ ನಾವು ಸೇವೆಯನ್ನ ಸಲ್ಲಿಸಿದ್ರೆ ಅಂಥವರು ಹಿಂದೂ ಸಮಾಜಕ್ಕೆ ಮತ್ತೆ ಬರೋ ಹಾಗೆ ಇಲ್ಲ, ಅವರನ್ನ ಬಹಿಷ್ಕಾರ ಮಾಡ್ಬಿಡ್ತೇವೆ. ಏಕೆಂದ್ರೆ ಅವರು ಮ್ಲೇಚ್ಛರಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ, ಇವರು ಪ್ರಾಯಃ ಮ್ಲೇಚ್ಛರಾಗಿದ್ದಾರೆ ಅಂತ. ಆದ್ರಿಂದ ಅವರು ಅದನ್ನ ಮನಸ್ಸಿಗೆ ಹಾಕೊಳ್ಳಿಲ್ಲ. ಅವರೆಲ್ಲರ ಮೇಲೆ ಕರುಣೆಯನ್ನ ತೋರಬೇಕಂತ ಹೇಳಿ ಅವ್ರಿಗೆ ಯಾವುದೇ ಸ್ಥಾನ ಅಥವಾ ಮಾನದ ಆಸೆ ಇರಲಿಲ್ಲ. ರೂಪ ಗೋಸ್ವಾಮಿ ಅವರು ವಿತ್ತ ಮಂತ್ರಿಗಳಾಗ್ತಾರೆ. ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ, ಸಮೃದ್ಧವಾಗಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಸನಾತನ ಗೋಸ್ವಾಮಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ. ಅನುಪಮ ಯಾವ ಸ್ಥಾನದಲ್ಲಿ ಇದ್ರು ನಮ್ಗೆ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನೋಡಿ, ವಿತ್ತ ಮಂತ್ರಿ ಮತ್ತೆ ಪ್ರಧಾನ ಮಂತ್ರಿ ಅಂದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಸಾಮಾನ್ಯವಾದಂತಹ ಸ್ಥಾನ ಖಂಡಿತವಾಗ್ಲೂ ಅಲ್ಲ, ಅಲ್ವಾ? ಆದ್ರೆ ಅವರ ಮನೆಯಲ್ಲೇ ಒಂದು ಗುಪ್ತ ವೃಂದಾವನವನ್ನ ಅವರು ಮಾಡಿಟ್ಕೊಂಡಿರ್ತಾರೆ. ಆದ್ರಿಂದಲೇ ನಾವು ಹೇಳೋದು, ನಿತ್ಯ ಸಿದ್ಧ ಭಕ್ತರು ಯಾವುದೇ ಪರಿಸ್ಥಿತಿಯಲ್ಲಿ ಬಾಹ್ಯವಾಗಿ ಇರುವಂತೆ ನಮಗೆ ಕಂಡ್ರೂ ಕೂಡ ಕೃಷ್ಣನನ್ನ ಎಂದಿಗೂ ಅವರು ಮರೆಯೋದಿಲ್ಲ. ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಭೇಟಿ ಆಗೋದಕ್ಕಿಂತ ಮುಂಚೆನೆ ಅವರ ಮನೆಗಳಲ್ಲಿ ಗುಪ್ತ ವೃಂದಾವನ ಎಂಬಂತಹ ಒಂದು ದೊಡ್ಡ ತೋಟವನ್ನ ಅವರು ಮಾಡ್ಕೊಂಡಿದ್ರು. ಅಲ್ಲಿ ರಾಧಾಕುಂಡ, ಶ್ಯಾಮಕುಂಡ, ಗೋವರ್ಧನ ಗಿರಿ ಎಲ್ಲವನ್ನ ಮಾಡ್ಕೊಂಡು ಬಹಳ ಚೆನ್ನಾಗಿ ಸೊಗಸಾಗಿ ಅದನ್ನ ಅವರು ನಡೆಸ್ತಾ ಇದ್ರು. ಅದಲ್ಲದೆ ಏರ್ಪಾಡು ಮಾಡ್ತಾ ಇದ್ರು. ಭಾರತದ ಕೋನೆ ಕೋನೆಯಿಂದಂತಹ ವಿದ್ವಾಂಸರಿಗೆ ಅವರು ಪೋಷಣೆಯನ್ನು ನೀಡ್ತಾ ಇದ್ರು. ಅವರೆಲ್ಲರಿಗೆ ಶಾಸ್ತ್ರದ ಬಹುಮಾನವನ್ನ ನೀಡ್ತಾ ಇದ್ದು, ಅವರ ಶಾಸ್ತ್ರದ ಪಾಂಡಿತ್ಯವನ್ನ ಗುರುತಿಸಿ ಬಹುಮಾನವನ್ನ ನೀಡ್ತಾ ಇದ್ರು. ಅಂಥವರ ಜೊತೆಗೆ ವಿದ್ವತ್ ಸಭೆಯಲ್ಲಿ ಅವರು ಚರ್ಚೆಗಳನ್ನ ಮಾಡ್ತಾ ಇದ್ರು. ಇದೆಲ್ಲವನ್ನ ನಾವು ಮುಂಚೆ ನೋಡಿದ್ದೀವಿ, ಅಲ್ವಾ? ಸೊ ತದನಂತರ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಯಾವಾಗ ಗೊತ್ತಾಗತ್ತೆ ಅವ್ರಿಗೆ ಮಹಾಪ್ರಭು ಅವರು ಅವತಾರ ಮಾಡಿದ್ದಾರೆ, ನವದ್ವೀಪದಲ್ಲಿ ಅನೇಕ ಲೀಲೆಗಳನ್ನ ಮಾಡಿದ್ದಾರೆ ಅಂತ, ಅವ್ರಿಗೆ ಅನೇಕ ಪತ್ರಗಳನ್ನ ಬರೀತಾರೆ. ಆದ್ರೆ ಯಾವುದೇ ಪತ್ರಕ್ಕೆ ಅವರ ಪ್ರತ್ಯುತ್ತರ ಬರೋದಿಲ್ಲ. ಆದ್ರೆ ಅನೇಕ ಪತ್ರಗಳನ್ನ ಬರೆದ ನಂತರ ಒಂದೇ ಒಂದು ಪ್ರತ್ಯುತ್ತರ, ರಿಪ್ಲೈ ಬರುತ್ತೆ ಮಹಾಪ್ರಭುವಿಂದ. ಇವ್ರೇನ್ ಬರೆದಿರ್ತಾರೆ ಅಂತ ಹೇಳಿದ್ರೆ, ಈ ಮ್ಲೇಚ್ಛರಿಗೆ ಯಾವ ಸೇವೆಯನ್ನ, ಸರ್ಕಾರಿ ಸೇವೆಯನ್ನ ಮಾಡ್ತಾ ಇದ್ದೇವೆ ಅದೆಲ್ಲವನ್ನ ಬಿಟ್ಟು ನಾವು ನಿಮ್ಮ ಆಂದೋಲನಕ್ಕೆ ಬರೋದಕ್ಕೆ ಇಚ್ಛಿಸ್ತಾ ಇದ್ದೇವೆ, ದಯವಿಟ್ಟು ನಮಗೆ ಸಹಾಯವನ್ನ ಮಾಡಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬಹಳ ವ್ಯಂಗ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯಾವಾಗ ಒಬ್ಬ
ಮದುವೆಯಾದ ಹೆಂಗಸಿಗೆ ಮತ್ತೊಬ್ಬ ಪುರುಷನಲ್ಲಿ ಪರಪುರುಷನಲ್ಲಿ ಆಸೆ ಇರುತ್ತದೆ, ಆವಾಗ ತನ್ನ ಗಂಡನಿಗೆ ಎಷ್ಟು ಸೂಕ್ಷ್ಮವಾಗಿ ಎಲ್ಲಾ ರೀತಿಯಾದಂತಹ ಸೇವೆಯನ್ನ ಮಾಡ್ತಾಳೆ. ಏಕೆಂದ್ರೆ ಆ ಗಂಡನಿಗೆ ಯಾವುದೇ ಸಂಶಯ ಬರಬಾರ್ದು ಅಲ್ವಾ. ಅದಕ್ಕೇನೆ ಅದೇ ರೀತಿಯಲ್ಲಿ ನೀವು ಇದೀಗ ಯಾವ ಸೇವೆಯನ್ನ ಸರ್ಕಾರಿ ಸೇವೆಯನ್ನ ಮಾಡ್ತಾ ಇದ್ದೀರಾ ಅದನ್ನ ಮುಂದುವರಿಸಿ. ಮುಂದಕ್ಕೆ ಒಂದು ಸಮಯ ಬರುತ್ತೆ ನೀವು ಎಲ್ಲವನ್ನ ಬಿಡೋದಕ್ಕೆ. ಅಲ್ಲಿವರೆಗೆ ಸರ್ಕಾರಿ ಸೇವೆಯನ್ನ ಮಾಡ್ತಾ ಇದ್ರು ಕೂಡ ಮನಸ್ಸಿನಲ್ಲಿ ಕೃಷ್ಣನ ಬಗ್ಗೆ ಚಿಂತೆ ಮಾಡ್ತಾ ಇರಿ. ಹೇಗೆ ಪರಪುರುಷನನ್ನ ಬಯಕೆ ಮಾಡುವಂತಹ ಬಯಸುವಂತಹ ಈ ಸ್ತ್ರೀ, ಈ ಹೆಂಗಸು ಮನಸ್ಸಿನಲ್ಲಿ ಯಾವಾಗ್ಲೂ ಆ ಪುರುಷನ ಬಗ್ಗೆ ಪರಪುರುಷನ ಬಗ್ಗೆ ಯೋಚಿಸ್ತಾ ಇರ್ತಾಳೆ. ಆದ್ರೆ ಬಾಹ್ಯವಾಗಿ ಎಲ್ಲಾ ರೀತಿಯಾದಂತಹ ಸೇವೆಯನ್ನ ತನ್ನ ಗಂಡನಿಗೆ ಮಾಡ್ತಾಳೆ. ಅದೇ ರೀತಿಯಲ್ಲಿ ನೀವು ಕೂಡ ಇರಿ. ಅದಾದ್ಮೇಲೆ ಮಹಾಪ್ರಭು ಯಾವಾಗ ಸನ್ಯಾಸವನ್ನ ಸ್ವೀಕರಿಸಿ ದಕ್ಷಿಣ ಭಾರತದ ಯಾತ್ರೆಗೆ ಹೋಗಿ ಬಂದಾಗತ್ತೆ. ಅದಾದ್ಮೇಲೆ ಪುರಿಯಲ್ಲಿ ಇರ್ತಾರೆ. ವೃಂದಾವನಕ್ಕೆ ಹೋಗ್ಬೇಕಂತ ಮೊದಲನೇ ಪ್ರಯತ್ನವನ್ನ ಮಾಡ್ತಾರೆ. ವೃಂದಾವನಕ್ಕೆ ಹೋಗ್ಬೇಕು, ಆದ್ರೆ ಒಂದು ಅಡ್ಡದಾರಿಯನ್ನ ಹಿಡಿದು ರಾಮಕೇಲಿಗೆ ಬರ್ತಾರೆ. ಇದೆಲ್ಲವನ್ನ ಬಹಳ ತೀವ್ರ ಗತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು, ಯಾಕೆಂದ್ರೆ ಇದೆಲ್ಲ ನಿಮಗೆ ಗೊತ್ತಿದೆ ಅಥವಾ ಇದನ್ನು ಮುಂಚೆ ನಾವು ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ. ಅದರಿಂದ ಮಹಾಪ್ರಭು ಅವರು ನೋಡಿ, ಪುರಿಯಿಂದ ವೃಂದಾವನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನೇರವಾದಂತ ಈ ರೀತಿಯಾದಂತ ಮಾರ್ಗ ಇದೆ ಅಲ್ವಾ. ಇಲ್ಲಿ ಪುರಿ ಅಂತ ಹೇಳಿದ್ರೆ ಇಲ್ಲಿ ವೃಂದಾವನ ಇದೆ ಅಲ್ವಾ, ಹಿಂಗ್ ಹೋಗ್ಬೇಕು. ಆದ್ರೆ ಇಲ್ಲಿ ಪುರಿಯಿಂದ ಬಂಗಾಳ ಈ ಕಡೆ ಹೋಗಿ ಅಲ್ಲಿಂದ ಮತ್ತೆ ಪುರಿಗೆ ಹೀಗೇನಕ್ಕೆ ಬರಬೇಕು? ಹೀಗೆ ಬರುವಂತ ಅವಶ್ಯಕತೆ ಇಲ್ಲ. ಆದ್ರೆ ಮಹಾಪ್ರಭು ಅವರು ಅಡ್ಡದಾರಿಯನ್ನ ಹಿಡಿದು ರಾಮಕೇಲಿ ಅಂತ ಹೇಳಿದ್ರೆ ಆವತ್ತಿನ ರಾಜಧಾನಿ ನವಾಬ್ ಹುಸೇನ್ ಶಾ ಅವನ ರಾಜಧಾನಿ. ಇವತ್ತು ಅದಕ್ಕೆ ಮಾಲ್ದಾ ಅಂತ ಹೆಸರು. ಇವತ್ತು ಪಶ್ಚಿಮ ಬಂಗಾಳ ಮತ್ತೆ ಬಾಂಗ್ಲಾದೇಶ್ ಎರಡರ ಗಡಿ ಪ್ರದೇಶದಲ್ಲಿ ಇರುವಂತಹ ಒಂದು ನಗರ ಮಾಲ್ದಾ ಅಂತ. ಸೊ ಅಲ್ಲಿಗೆ ಬರ್ತಾರೆ. ಏನಕ್ಕೆ ಅಂದ್ರೆ ಕೇವಲ ಈ ಮೂರುವರಿಗೆ ತಮ್ಮ ಆಶೀರ್ವಾದವನ್ನ ತೋರಿಸಬೇಕು ಅಂತ ಹೇಳಿ ಅವರು ಬರ್ತಾರೆ. ಅದಾದ್ಮೇಲೆ ರಾಜ ಅಂದ್ರೆ ಮಹಾಪ್ರಭು ಅಲ್ಲಿಗೆ ಬಂದ ಕೂಡಲೇ ರಾಜನಿಗೆ ಸ್ವಲ್ಪ ಸಂಶಯ ಬರುತ್ತೆ. ಮಂತ್ರಿಗೆ ಕೇಳ್ತಾನೆ, ನಂತರ ರೂಪ ಗೋಸ್ವಾಮಿ ಅವರಿಗೆ ಕೂಡ ಕೇಳ್ತಾನೆ. ಇದೆಲ್ಲವನ್ನ ನಾವು ಚರ್ಚೆ ಮಾಡಿದ್ದೇವೆ. ಆದ್ರೆ ರಾತ್ರಿಯ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನ ಪಡೆಯಬೇಕು ಅಂತ ಹೇಳಿ ಈ ಮೂರುವರು ಬಂದು ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದಗಳಲ್ಲಿ ಬೀಳ್ತಾರೆ. ಅದಕ್ಕಿಂತ ಮುಂಚೆ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲೇನೆ ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದಗಳಲ್ಲಿ ಬಂದು ಬೀಳುತ್ತಾರೆ ಅಲ್ವಾ. ಇಲ್ಲಿಂದ ನಮ್ಮ ಕಥೆಯನ್ನ ಮುಂದುವರಿಸ್ತಾ ಇದ್ದೇವೆ, ಆಯ್ತಾ. ಸೊ ಮಹಾಪ್ರಭುಗಳು ಆವಾಗ ಅವರಿಬ್ಬರಿಗೆ ನೋಡಿ, ರೂಪ ಗೋಸ್ವಾಮಿ ಅವರಿಗೆ ನವಾಬ್ ಹುಸೇನ್ ಶಾ ಕೂಡ ಒಂದು ದೀಕ್ಷೆ ನೀಡಿದ್ದ. ಅಂದ್ರೆ ದೀಕ್ಷೆ ಅಂದ್ರೆ ಏನು, ಒಂದು ಹೊಸ ಹೆಸರನ್ನ ನೀಡಿದ್ದ. ಅದು ಅವರನ್ನ ಕನ್ವರ್ಟ್ ಮಾಡಿದ್ರು ಅಂತ ಅಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಏನಕ್ಕೆ ಅಂದ್ರೆ ಆಗಿನ ಕಾಲದಲ್ಲಿ ಮುಸಲ್ಮಾನರ ಸಾಮ್ರಾಜ್ಯದಲ್ಲಿ ಒಂದೊಂದು ಸ್ಥಾನಕ್ಕೂ ಒಂದೊಂದು ಹೆಸರಿತ್ತು. ಉದಾಹರಣೆಗೆ ನೋಡಿ, ನಾವು ಇಂಗ್ಲಿಷ್ ನಲ್ಲಿ ವಿತ್ತ ಮಂತ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳ್ತೀವಿ ಅಲ್ವಾ. ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿಗಳಿಗೆ ಅಲ್ವಾ. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ವಿತ್ತ ಮಂತ್ರಿ ಅಂತ ಹೇಳಿದ್ರೆ ದಬೀರ್ ಖಾಸ್ ಅಂತ ಒಂದು ಸ್ಥಾನ ಇತ್ತಂತೆ. ಅಂದ್ರೆ ಮುಂದಕ್ಕೆ ಯಾವ ವಿತ್ತ ಮಂತ್ರಿ ಬಂದ್ರು ಕೂಡ, ಬೇರೆಯವರು ಬಂದ್ರು ಕೂಡ ಅವರಿಗೆ ದಬೀರ್ ಖಾಸ್ ಅಂತಾನೆ ಕರಿತಾ ಇದ್ರು. ಆ ರೀತಿ ಅಂತ ಹೇಳ್ತಾರೆ, ಆಯ್ತಾ. ಅದರಿಂದ ದಬೀರ್ ಖಾಸ್ ಅಂತ ರೂಪ ಗೋಸ್ವಾಮಿಗೆ ಹೆಸರಿತ್ತು. ಅದೇ ರೀತಿ ಸಾಕಾರ್ ಮಲ್ಲಿಕ್ ಅಂದ್ರೆ ಸನಾತನ ಗೋಸ್ವಾಮಿ ಅವ್ರಿಗೆ ಹೆಸರಿತ್ತು ಅಲ್ವಾ. ಸೊ ಇಲ್ಲಿ ಉಲ್ಟಾ ಆಗಿದೆ. ದಬೀರ್ ಖಾಸ್ ಅನ್ನೋರು ರೂಪ ಗೋಸ್ವಾಮಿ ಅವರ ಮುಂಚಿನ ಹೆಸರು ಸಂತೋಷ್ ಅಂತ, ಮತ್ತೆ ಸಾಕಾರ್ ಮಲ್ಲಿಕ್ ಮುಂಚಿನ ಹೆಸರು ಅಮರ ಅಂತ. ಇದು ತಪ್ಪಾಗಿದೆ, ನಾನು ಮತ್ತೆ ಚೇಂಜ್ ಮಾಡ್ತೀನಿ ಅದನ್ನ. ಅದರಿಂದ ಅವರಿಗೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅಂದ್ರೆ ಗೋಸ್ವಾಮಿ ಅಂತ ಇಡ್ಲಿಲ್ಲ, ರೂಪ ಮತ್ತೆ ಸನಾತನ ಎಂಬಂತ ಹೆಸರನ್ನ ಇಡ್ತಾರೆ. ಶ್ರೀಕೃಷ್ಣನು ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿರುವನು, ಅತಿ ಶೀಘ್ರದಲ್ಲೇ ನಿಮ್ಮ ಭೌತಿಕ ಬಂಧನಗಳೆಲ್ಲವನ್ನ ಅವನು ಬಿಡಿಸ್ತಾನೆ ಎಂಬಂತಹ ಒಂದು ಆಶ್ವಾಸನೆಯನ್ನ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರಿಗೆ ಕೊಡ್ತಾರೆ. ಇದೆಲ್ಲವನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿಂದ ಮುಂದಕ್ಕೆ ಇವಾಗ ಹೋಗೋಣ. ನಂತರ ಮೂರು ಅಣ್ಣ ತಮ್ಮಂದಿರು ಮಹಾಪ್ರಭುಗಳಿಗೆ ಆ ಸ್ಥಳ ಸುರಕ್ಷಿತವಾಗಿಲ್ಲ, ಆದ್ದರಿಂದ ಇಲ್ಲಿಂದ ದಯವಿಟ್ಟು ಶೀಘ್ರದಲ್ಲೇ ಹೊರಟು ಬಿಡಿ ಅಂತ ಹೇಳ್ತಾರೆ. ಮತ್ತು ಸನಾತನ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿ ಅವರ ಮತ್ತೆ ಅನುಪಮ ಗೋಸ್ವಾಮಿಯವರ ಜೊತೆಗೆ ಒಂದು ಸಲಹೆಯನ್ನ ಕೊಡ್ತಾರೆ ಮಹಾಪ್ರಭುಗಳಿಗೆ. ವೃಂದಾವನಕ್ಕೆ ಹೋಗ್ತಾ ಇದ್ದೀರಾ ನೀವು, ವೃಂದಾವನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಎಷ್ಟು ಕಡಿಮೆ ಜನ ಇರ್ತಾರೆ ನಿಮ್ ಜೊತೆಗೆ ಅಷ್ಟು ಒಳ್ಳೇದು. ಸಾಮಾನ್ಯವಾಗಿ ವೃಂದಾವನಕ್ಕೆ ಒಬ್ಬರೇ ಹೋಗೋದು ವಾಸಿ, ಆದ್ರೆ
ಇರ್ಬೇಕು, ಯಾರಾದ್ರೂ ಇರ್ಲೇಬೇಕು ಅಂತ ಹೇಳಿದ್ರೆ ಒಬ್ರನ್ನೋ ಇಬ್ರನ್ನೋ ಕರ್ಕೊಂಡು ಹೋಗೋದು ವಾಸಿ. ಇಷ್ಟು ಸಾವಿರಾರು ಜನ ನಿಮ್ ಜೊತೆಯಲ್ಲಿ ಏನಿದ್ದಾರೆ, ಇದನ್ನ ನಾವು ಮುಂಚೆ ಚರ್ಚೆ ಮಾಡಿದ್ವಿ. ಯಾವಾಗ ಪುರಿಯಿಂದ ಬರ್ತಾ ಇರ್ತಾರೆ ರಾಮಕೇಲಿ ಪ್ರದೇಶಕ್ಕೆ ಮಹಾಪ್ರಭು ಅವರು, ಸಾವಿರಾರು ಜನ ಹೊರಟಾಗ್ಲೇನೆ ಸಾವಿರಾರು ಜನ ಇದ್ರು, ರಸ್ತೆಯಲ್ಲಿ ಮತ್ತಷ್ಟು ಸಾವಿರಾರು ಜನ ಸೇರ್ಕೊಂಡ್ರು. ಅದರಿಂದ ಅದನ್ನ ನೋಡೇನೆ ನವಾಬ್ ಹುಸೇನ್ ಶಾ ಅವರಿಗೆ ಸಂಶಯ ಬರುತ್ತೆ, ಇದ್ಯಾವ ಒಬ್ಬ ಫಕೀರ ಬಂದಿದ್ದಾನೆ ನಮ್ಮ ಸಾಮ್ರಾಜ್ಯಕ್ಕೆ, ಅಷ್ಟೊಂದು ಸಾವಿರಾರು ಜನ ಅವ್ರ ಹಿಂದೆ ಬಂದಿದ್ದಾರಲ್ಲ ಅಂತ ಅಲ್ವಾ. ಅದರಿಂದ ಇಷ್ಟೊಂದು ಜನರನ್ನ ಕರ್ಕೊಂಡು ನೀವು ವೃಂದಾವನಕ್ಕೆ ಹೋಗೋದು ಸೂಕ್ತವಲ್ಲ, ದಯವಿಟ್ಟು ಕೇವಲ ಒಬ್ಬರು ಮಾತ್ರ ಕರ್ಕೊಂಡು ಹೋಗಿ ಅಂತ ಒಂದು ಸಲಹೆಯನ್ನ ಕೊಡ್ತಾರೆ. ಅದರಿಂದ ಅದನ್ನ ಗಮನಿಸ್ತಾರೆ ಚೈತನ್ಯ ಮಹಾಪ್ರಭು. ಆ ಮೂರುವರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ವಾಪಸ್ಸು. ಚೈತನ್ಯ ಮಹಾಪ್ರಭು ಅವರು ಅಲ್ಲಿಂದ ಕನೈನಟ್ಶಾಲಾಗೆ ಬರ್ತಾರೆ. ಕನೈನಟ್ಶಾಲ ಅನ್ನೋದು, ಇದನ್ನ ನಾವು ಚರ್ಚೆ ಮಾಡಿದ್ವಿ ಮುಂಚೆ, ಬಹಳ ಸುಂದರವಾದಂತಹ ಸ್ಥಳ. ಅಲ್ಲಿ ಮಹಾಪ್ರಭುಗಳಿಗೆ ವೃಂದಾವನದ ನೆನಪಾಗತ್ತೆ. ಮೊದಲನೇ ಬಾರಿ ಅವರು ವೃಂದಾವನಕ್ಕೆ ಹೋಗೋದಕ್ಕೆ ಆಗ್ಲಿಲ್ಲ, ಆದ್ರೆ ಕನೈನಟ್ಶಾಲ ಅಲ್ಲೇ ಗಂಗೆಯನ್ನ ಅಲ್ಲೇ ವೃಂದಾವನ ಭಾವದಲ್ಲಿ ಭಾವ ವಿಭೂತರಾಗ್ತಾರೆ. ಯಾರು ಚೈತನ್ಯ ಮಹಾಪ್ರಭು ಅವರು ಭಾವ ವಿಭೋರರಾಗ್ಬಿಡ್ತಾರೆ ಎಲ್ಲಿ ಕನೈನಟ್ಶಾಲೆಯಲ್ಲಿ. ಆದ್ರೆ ಇತರ ಭಕ್ತರಲ್ಲಿ ಯಾರೆಲ್ಲರೂ ಬಂದಿದ್ರು, ಕೇವಲ ಪರಿಶುದ್ಧ ಭಕ್ತರು ಮಾತ್ರ ಇರ್ಲಿಲ್ಲ, ಅನೇಕ ಬೇರೆ ಮಿಶ್ರ ಭಕ್ತರು ಕೂಡ ಅವರ ಜೊತೆಯಲ್ಲಿ ಇದ್ರು. ಅವ್ರಿಗೆಲ್ಲರಿಗೆ ಕೂಡ ಒಂದೇ ನಿಮಿಷ, ನಾನು ಎಲ್ಲರನ್ನ ಮ್ಯೂಟ್ ಮಾಡ್ತೀನಿ, ಒಂದೇ ನಿಮಿಷ, ನಾನು ಆರಂಭದಲ್ಲಿ ಮಾಡಬೇಕಾಗಿತ್ತು ಮರ್ತೋಗಿದೆ. ಓಕೆ, ಮತ್ತೆ ಸೊ ಅಲ್ಲಿ ವೃಂದಾವನದ ನೆನಪು ಚೈತನ್ಯ ಮಹಾಪ್ರಭುಗಳಿಗೆ ಆಗತ್ತೆ. ಆದ್ರೆ ಇತರ ಭಕ್ತರು ಎಲ್ಲರೂ ಯಾರಿದ್ರು, ಇನ್ನು ಮ್ಯೂಟ್ ಆಗಿಲ್ವಾ? ಆಗಿದೆ ಅಲ್ವಾ? ನಿಮ್ದೇ ಮ್ಯೂಟ್ ಆಗಿದೆ. ಇತರ ಭಕ್ತರಿಗೆ ಇತರ ಭಕ್ತರು ಅಲ್ಲಿ ಸ್ವಲ್ಪ ತಲಹರಟೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಪರಿಶುದ್ಧ ಭಕ್ತರೆಲ್ಲರೂ ಇರ್ಲಿಲ್ಲ ಅಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ ಇದ್ದಂತಹ ಭಕ್ತರಿದ್ರು. ಅವರು ಮರವನ್ನ ಹತ್ತೋದು, ಮತ್ತೆ ಅಲ್ಲಿದ್ದಂತಹ ಪರ್ವತವನ್ನ ಹತ್ತಿ ಅದ್ರ ಮೇಲೆ ನೃತ್ಯವನ್ನ ಮಾಡೋದು, ಆ ರೀತಿ ಏನೇನೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಮಹಾಪ್ರಭುಗಳಿಗೆ ನೆನಪಾಗತ್ತೆ, ಸನಾತನ ಗೋಸ್ವಾಮಿ ಅವರು ಹೇಳಿದ್ದು ಸರಿ ನೋಡಿ, ಸನಾತನ ಗೋಸ್ವಾಮಿ ಅವರ ಸಲಹೆಯನ್ನ ಭಗವಂತನೇ ಬೆಲೆ ಕೊಡ್ತಾ ಇದ್ದಾನೆ ಅದಕ್ಕೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಚೈತನ್ಯ ಮಹಾಪ್ರಭುಗಳಿಗೆ ಸನಾತನ ಗೋಸ್ವಾಮಿಯವರ ಸಲಹೆ ನೆನಪಿಗೆ ಬಂದು, ಹೌದು ವೃಂದಾವನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಒಬ್ಬರನ್ನ ಅಥವಾ ಇಬ್ಬರನ್ನ ಕರ್ಕೊಂಡು ಮಾತ್ರ ಹೋಗ್ಬೇಕು, ಇಷ್ಟೊಂದು ಸಾವಿರಾರು ಜನರ ಜೊತೆಗೆ ಹೋಗ್ಬಾರ್ದು ಅಂತ ಹೇಳಿ ತಕ್ಷಣ ಅಲ್ಲಿಂದ ವಾಪಸ್ಸು ಪುರಿಗೆ ಬಂದ್ಬಿಡ್ತಾರೆ. ಆಯ್ತಾ, ಇದನ್ನ ನಾವು ಚರ್ಚೆ ಮಾಡಿದ್ವಿ ಮುಂಚೆ. ಆದ್ರಿಂದ ಪುರಿಗೆ ಹಿಂದಿರುಗಿದ ನಂತರ, ಅಂದ್ರೆ ಜಗನ್ನಾಥ ಪುರಿಗೆ ವಾಪಸ್ ಬಂದ ನಂತರ ಎಲ್ಲರಿಗೂ ಈ ಮೂರುವರ ಬಗ್ಗೆ, ಈ ಮೂರು ಅಣ್ಣ ತಮ್ಮಂದಿರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅವರ ಮೇಲೆ ತಮ್ಮ ಕೃಪೆಯನ್ನ, ವಿಶೇಷವಾದಂತಹ ಕೃಪೆಯನ್ನ ಹೇಗೆ ಬೀರಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಅವರು ತಮ್ಮ ಕೆಲಸದಿಂದ ಮುಕ್ತರಾಗಬೇಕೆಂದು ಇವಾಗ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು ಅನುಪಮರ ಜೊತೆಗೆ ಒಂದು ಯೋಜನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಇವಾಗ ವಾಪಸ್ಸು ರಾಮಕೇಲಿಗೆ ಬಂದಿದ್ದಾರೆ, ಆದ್ರೆ ಇದೀಗ ತಮ್ಮ ಕೆಲಸದಿಂದ ಮುಕ್ತರಾಗ್ಬೇಕಂತ ಹೇಳಿ ಅವರು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮೊದಲು ರೂಪ ಗೋಸ್ವಾಮಿ ಅವರು ಅನುಪಮರ ಜೊತೆಗೆ ತಮ್ಮ ತಾಯೂರು ಅಂದ್ರೆ ತವರೂರಿಗೆ ಹೋಗ್ತಾರೆ. ಸನಾತನ ಗೋಸ್ವಾಮಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರಿಂದ ತಕ್ಷಣ ಅದನ್ನ ಆ ಸ್ಥಾನವನ್ನ ಬಿಡೋದಕ್ಕೆ ಆಗೋದಿಲ್ಲ. ಅದರಿಂದ ಸನಾತನ ಗೋಸ್ವಾಮಿ ಅವರು ಇನ್ನಿಬ್ರು ಅಂದ್ರೆ ರೂಪ ಗೋಸ್ವಾಮಿ ಮತ್ತೆ ಅನುಪಮರಿಗೆ ಹೇಳ್ತಾರೆ, ನೀವು ಮೊದಲು ಮುಕ್ತರಾಗಿ ಕ್ರಮೇಣ ಕ್ರಮೇಣ ನಾನು ಕೂಡ ಮುಕ್ತನಾಗ್ತೀನಿ ಅಂತ. ರೂಪ ಗೋಸ್ವಾಮಿ ಅವರು ಎಲ್ಲಾ ಸಂಪತ್ತನ್ನ ದೋಣಿಯಲ್ಲಿ ಇಟ್ಕೊಂಡು ಅವರ ತಾಯೂರು ಅಥವಾ ತವರೂರಿಗೆ ಹೋಗ್ತಾರೆ. ಅವರ ಸಂಪತ್ತೇನಿತ್ತು ಆ ಎಲ್ಲಾ ಸಂಪತ್ತನ್ನ ಸೇರಿಸಿದ್ರೆ 7 ದೋಣಿಗಳ ಸುವರ್ಣ ಮುದ್ರೆಗಳಷ್ಟು ಅಥವಾ ಬೇರೆ ಬೇರೆ ಮಣಿಗಳಷ್ಟು ಇತ್ತಂತೆ. ಅಂದ್ರೆ ಎಷ್ಟು ಅಪಾರವಾದಂತಹ ಸಂಪತ್ತು ಅವರಲ್ಲಿ ಇತ್ತು ಅನ್ನೋದನ್ನ ನಾವು ಊಹಿಸಿಕೊಳ್ಳಬಹುದು ಅಥವಾ ಊಹಿಸಿಕೊಳ್ಳಕ್ಕಾಗೋದಿಲ್ಲ ಅಲ್ವಾ. ಏಕೆಂದ್ರೆ ಆಗಿನ ಕಾಲದಲ್ಲಿ ಪೇಪರ್ ಅಥವಾ ಏನಂತಾರೆ ಕಾಗದದ
ಕಾಗದದ ಗುರುತಿಂದ ಸಂಪತ್ತನ್ನ ಅಳಿತಾ ಇರ್ಲಿಲ್ಲ. ಇವತ್ತು ನೋಟ್ ನಿಂದ ನಾವು ಸಂಪತ್ತನ್ನ ಅಳಿತೀವಿ. ಆದ್ರೆ ಆಗಿನ ಕಾಲದಲ್ಲಿ ನಿಜವಾಗ್ಲೂ ಬೆಲೆ ಬಾಳುವಂತಹ ವಸ್ತುಗಳಿಂದ, ಚಿನ್ನದ ನಾಣ್ಯಗಳಿಂದ ಅಥವಾ ಬೆಳ್ಳಿ ನಾಣ್ಯಗಳಿಂದ, ಒಡವೆಗಳಿಂದ, ಸಂಪತ್ತು ಇತರ ಆ ರೀತಿಯಾದಂತಹ ಸಂಪತ್ತಿನಿಂದ ಅಳಿತಾ ಇದ್ರು ಅಲ್ವಾ. ಅದರಿಂದ 7 ದೋಣಿಗಳಷ್ಟು ಚಿನ್ನದ ನಾಣ್ಯಗಳು ಅಂತ ಹೇಳಿದ್ರೆ ಎಷ್ಟು ಅಪಾರವಾದಂತಹ ಸಂಪತ್ತು ಅನ್ನೋದನ್ನ ನಾವು ಊಹೆ ಮಾಡ್ಕೋಬಹುದು ಅಲ್ವಾ. ಅದರ 50% ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ, 25% ಪರಿವಾರಕ್ಕೆ, ಮತ್ತೆ 25% ತಮ್ಮ ಸ್ವಂತ ತುರ್ತು ಕಾರಣಗಳಿಗೆ ಅದನ್ನ ಇಟ್ಕೊಂಡಿರುವುದನ್ನ ನಾವು ನೋಡಿದ್ವಿ ಮುಂಚೆ. ಆದ್ರೆ ಉಳಿದ ಆಸ್ತಿಯಲ್ಲಿ 10,000 ಚಿನ್ನದ ನಾಣ್ಯಗಳನ್ನ ಅವರು ರಾಮಕೇಲಿಯ ಒಬ್ಬ ದಿನಸಿ ಅಂಗಡಿಯವನ ಹತ್ರ ಅವರು ಇಟ್ಟಿರ್ತಾರೆ, ಸನಾತನ ಗೋಸ್ವಾಮಿ ಅವರಿಗೆ ಸಹಾಯಕ್ಕೆ ಬರಲಿ ಅಂತ. ಈ ಕಡೆ ಸನಾತನ ಗೋಸ್ವಾಮಿ ಅವರು ಇಲ್ಲಿಂದ ನಿಜವಾಗ್ಲೂ ನಮ್ಮ ಇವತ್ತಿನ ಚರ್ಚೆ ಆರಂಭ ಆಗುತ್ತೆ. ಇದುವರೆಗೆ ಕೇವಲ ಪೀಠಿಕೆ, ಮರ್ತೋಗಿದ್ದಿರ್ಬೋದು ಅಂತ ಕೇವಲ ಪೀಠಿಕೆಯನ್ನ ಇದುವರೆಗೆ ಕೊಟ್ಟೆ. ಇವಾಗ ಇಲ್ಲಿ ಸನಾತನ ಗೋಸ್ವಾಮಿ ಅವರು ಒಂದು ರಜೆಯನ್ನ ಕೇಳಿ, ರಾಜನಿಂದ ರಜೆಯನ್ನ ಕೇಳ್ತಾರೆ. ಏನಕ್ಕೆ? ಹುಷಾರಿಲ್ಲ ಅಂತ ಹೇಳಿ ಲೀವ್ ಕೊಡ್ತಾರಲ್ಲ, ಅದರಿಂದ ಒಂದು ರಜೆಯನ್ನ ಕೇಳಿ ಅನೇಕ ದಿವಸಗಳ ಕಾಲ ಅವರು ತಮ್ಮ ಆಸ್ಥಾನಕ್ಕೆ ಹೋಗೋದಿಲ್ಲ. ಆ ಆಸ್ಥಾನಕ್ಕೆ ಹೋಗದೇನೆ ಅಲ್ಲಿ ಅನೇಕ ಕಾರ್ಯಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ರಾಜ ಎಲ್ಲದಕ್ಕೂ ಸನಾತನ ಗೋಸ್ವಾಮಿಯವರ ಮೇಲೆ, ರೂಪ ಗೋಸ್ವಾಮಿಯವರ ಮೇಲೇನೆ ನಿರ್ಭರವಾಗಿದ್ದ. ರೂಪ ಗೋಸ್ವಾಮಿಯವರು ಮತ್ತೆ ಅನುಪಮ ಇವಾಗ ನಿವೃತ್ತಿಯನ್ನ ಹೊಂದಿ ಅವರು ತಮ್ಮ ರಾಜೀನಾಮೆಯನ್ನ ಕೊಟ್ಟು ಹೋಗಾಗಿದೆ. ಆದ್ರೆ ಸನಾತನ ಗೋಸ್ವಾಮಿಯವರು ಇನ್ನೂ ರಾಜೀನಾಮೆನೂ ಕೊಟ್ಟಿಲ್ಲ. ಆದ್ರೆ ಕಾರ್ಯಾಲಯಕ್ಕೂ ಬರ್ತಾ ಇಲ್ಲ, ಆಫೀಸ್ಗೂ ಬರ್ತಾ ಇಲ್ಲ, ಆಸ್ಥಾನಕ್ಕೂ ಬರ್ತಾ ಇಲ್ಲ. ಅದರಿಂದ ಸನಾತನ ಗೋಸ್ವಾಮಿಯವರು ವಸ್ತುತಃ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಮನೆಯಲ್ಲಿ ಅನೇಕ ಬ್ರಾಹ್ಮಣರನ್ನ, ವಿದ್ವಾಂಸರನ್ನ ಕರೆದು ಅವರೊಂದಿಗೆ ಭಾಗವತದ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ಆರಂಭದಿಂದಲೂ ಭಾಗವತದಲ್ಲಿ ಬಹಳ ಬಹಳ ಪ್ರೀತಿ, ಭಾಗವತದಲ್ಲಿ ಅತಿಯಾದಂತಹ ರುಚಿ, ಅತಿಯಾದಂತಹ ಆಸಕ್ತಿ ಅಲ್ವಾ. ಅದರಿಂದ ಅವರೆಲ್ಲರ ಜೊತೆಗೆ ಭಾಗವತದ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಒಂದ್ಸತಿ ರಾಜನಿಗೆ ಅನೇಕ ದಿವಸಗಳಾಗತ್ತೆ, ರಾಜನಿಗೆ ಸಂಶಯ ಬರೋದಕ್ಕೆ ಶುರು ಆಗತ್ತೆ. ಒಬ್ಬ ವೈದ್ಯನನ್ನ ಕಳಿಸ್ತಾನೆ ಅವರ ಮನೆಗೆ, ಸನಾತನ ಗೋಸ್ವಾಮಿ ಅವರ ಮನೆಗೆ ಒಬ್ಬ ವೈದ್ಯನನ್ನ ಕಳಿಸಿ ಹೇಗಿದ್ದಾರೆ ನೋಡ್ಕೊಂಡ್ ಬಾ ಅಂತ ಕಳಿಸ್ತಾನೆ. ವೈದ್ಯ ಬಂದು ನೋಡ್ತಾನೆ, ಸನಾತನ ಗೋಸ್ವಾಮಿ ಅವರು ಬಹಳ ಚೆನ್ನಾಗಿದ್ದಾರೆ, ಅವರಿಗೆ ಯಾವುದೇ ಹುಷಾರು ತಪ್ಪಿಲ್ಲ, ಏನೂ ಆಗಿಲ್ಲ, ಅವರ ಸ್ವಾಸ್ಥ್ಯ ಸಂಪೂರ್ಣವಾಗಿ ಸರಿಯಾಗೇ ಇದೆ, ಎಲ್ಲರ ಜೊತೆಗೆ ಭಾಗವತದ ಚರ್ಚೆಯನ್ನ ಮಾಡ್ತಾ ಇರೋದನ್ನ ನೋಡಿ ವಾಪಸ್ಸು ಬಂದು ಅವನು ವರದಿಯನ್ನ ಕೊಡ್ತಾನೆ. ರಾಜನಿಗೆ ಬಹಳ ಕೋಪ ಬಂದು ತಕ್ಷಣ ರಾಜನೇ ಮಂತ್ರಿಗಳ ಮನೆಗೆ ಬರ್ತಾನೆ. ಮಂತ್ರಿಗಳ ಮನೆಗೆ ಬಂದು ಒಳಗೆ ನುಗ್ಗಿ ಅಲ್ಲಿ ನೋಡ್ತಾನೆ ಸನಾತನ ಗೋಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಎಲ್ಲ ಪಂಡಿತರ ಜೊತೆಗೆ ಅವರು ಭಾಗವತದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಚಿತ್ರದಲ್ಲಿ ನೋಡಿ, ಎಲ್ಲಾ ಪಂಡಿತರು ಹಿಂದೆ, ರಾಜನ ಹಿಂದೆ ಇದ್ದಾರೆ. ರಾಜ ಸನಾತನ ಗೋಸ್ವಾಮಿ ಅವರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಕೋಪಗೊಂಡು ರಾಜ ಸನಾತನ ಗೋಸ್ವಾಮಿ ಅವರಿಗೆ ಕೇಳ್ತಾನೆ, ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ನಿಮ್ಮನ್ನ ನಾನು ನನ್ನ ತಮ್ಮನಂತೆ ನೋಡಿ. ಅದು ನಿಜವಾಗ್ಲೂ ಸರಿಯಾದಂತ ಮಾತೇನೆ. ಆರಂಭದೇನೆ ಯಾವಾಗ ಈ ಮೂಡ ರಾಜನ ಸೇವೆಯಲ್ಲಿ ತೊಡಗುತ್ತಾರೆ, ಆವಾಗ್ಲೇನೆ ಅವರ ಪ್ರತಿಭೆಯನ್ನ ನೋಡಿ, ಅವರ ನಡವಳಿಕೆಯನ್ನ ನೋಡಿ ಅವನ ಸ್ವಂತ ಆಸ್ತಿಯನ್ನ ಅವ್ರ ಜೊತೆಗೆ ಹಂಚ್ಕೋತಾನೆ. ಆದ್ದರಿಂದಲೇ ಅಷ್ಟೊಂದು ಸಂಪತ್ತು ಬಂದಿದ್ದು ಅವರಲ್ಲಿ. ಇಲ್ಲಾಂದ್ರೆ ಅಷ್ಟೊಂದು ಸಂಪತ್ತು ರಾಜನ ಸೇವೆಯಲ್ಲಿ ತೊಡಗಿದ್ರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದರಿಂದ ನಾನು ನಿಮ್ಮನ್ನ ನನ್ನ ತಮ್ಮನಂತೆ ನೋಡಿ ನನ್ನ ಆಸ್ತಿಯನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೇನೆ. ಈಗೀಗ ನಿಮ್ಮ ಅಣ್ಣ ಅಂದ್ರೆ ನಾನು ಇತರ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇನೆ. ಆ ಕಾಲದಲ್ಲಿ ಪ್ರತಾಪರುದ್ರ ಮಹಾರಾಜರ ಸಾಮ್ರಾಜ್ಯ ಒಡಿಶಾ ಪ್ರದೇಶದಲ್ಲಿತ್ತು. ಆದ್ದರಿಂದಲೇ ಇವತ್ತು ಕೂಡ ನೀವು ಒಡಿಶಾದಲ್ಲಿ ನೋಡಿದ್ರೆ ಇವತ್ತು ಹಿಂದೂಗಳು ಸಾಕಷ್ಟು ಉಳ್ಕೊಂಡಿದ್ದಾರೆ. ಬಂಗಾಳದಲ್ಲಿ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಏಕೆ ಅಂತ ಹೇಳಿದ್ರೆ ಆಗಿನ ಕಾಲದಿಂದಲೇ ಬಂಗಾಳದಲ್ಲಿ ಮುಸಲ್ಮಾನರ ಸಾಮ್ರಾಜ್ಯವಿತ್ತು. ಆದ್ರಿಂದ ನವಾಬ್ ಹುಸೇನ್ ಶಾ ಏನ್ ಮಾಡ್ಬೇಕಂತ ಇದ್ದ, ಪ್ರತಾಪರುದ್ರ ಮಹಾರಾಜರ ಮೇಲೆ ಆಕ್ರಮಣವನ್ನ ಮಾಡಿ ಒಡಿಶಾ ಪ್ರದೇಶವನ್ನ ಕೂಡ ಗೆಲ್ಲಬೇಕು ಅಂತ ಇದ್ದ. ಆ ಆಕ್ರಮಣಕ್ಕೋಸ್ಕರ ನಾನು ಹೋಗ್ಬೇಕು. ಆದ್ರೆ ನಾನು ಅಲ್ಲಿಗೆ ಹೋದ್ರೆ ನಮ್ಮ ಸಾಮ್ರಾಜ್ಯವನ್ನ ಯಾರು ನೋಡ್ಕೋತಾರೆ, ನೀವೊಬ್ರೇ ನನಗೆ ಇರುವಂತಹ ಗತಿ, ಆದ್ರಿಂದ ವಾಪಸ್ಸು ಬನ್ನಿ ಅಂತ ಕೇಳ್ಕೊತಾನೆ. ಆದ್ರೆ
ಸನಾತನ ಗೋಸ್ವಾಮಿ ಅವರು ನಿರಾಕರಿಸ್ಬಿಡ್ತಾರೆ. ಇನ್ನು ನಾನು ನಿಮ್ಮ ಸೇವೆಯಲ್ಲಿ ನಿರತನಾಗೋದಕ್ಕೆ ಸಾಧ್ಯವಿಲ್ಲ, ಏಕೆಂದ್ರೆ ನನಗೆ ಭಾಗವತದಲ್ಲಿ ಅತಿಯಾದಂತ ರುಚಿ ಬಂದಿದೆ, ಇನ್ನು ಮುಂದೆ ನಾನು ಕೇವಲ ಅಧ್ಯಾತ್ಮದಲ್ಲಿ ಮಾತ್ರ ಇರಬೇಕು ಅಂತ ಇದ್ದೇನೆ ಅಂತ ಹೇಳ್ತಾರೆ. ಅವಾಗ ರಾಜ ಬೆದರಿಕೆಯನ್ನ ಹಾಕ್ತಾನೆ, ಅವನಿಗೆ ಅದೇ ಕೆಲಸ ಅಲ್ವಾ, ಬೆದರಿಕೆಯನ್ನ ಹಾಕ್ತಾನೆ. ಅವಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ತೊಂದರೆ ಇಲ್ಲ, ನೀನು ರಾಜ, ಭಗವಂತನ ಪ್ರತಿನಿಧಿ ರಾಜ ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ನೀವು ಭಗವಂತನ ಪ್ರತಿನಿಧಿ ಆಗಿರ್ಬೇಕಾದ್ರೆ ನಿಮಗಿಷ್ಟ ಇರುವ ಹಾಗೆ ನನ್ನ ಜೊತೆಯಲ್ಲಿ ವರ್ತಿಸಬಹುದು ಅಥವಾ ವ್ಯವಹರಿಸಬಹುದು, ನನಗೇನು ತೊಂದರೆ ಇಲ್ಲ ಅಂತ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವರು ಎಷ್ಟೇ ಹೇಳಿದ್ರು ಅವರ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ ರಾಜ ಅವರನ್ನ ಸೆರೆಮನೆಯೊಳಗೆ ತಳ್ಳಿಬಿಡ್ತಾನೆ, ಅಂದ್ರೆ ಕಾರಾಗೃಹಕ್ಕೆ ತಳ್ಳಿಬಿಡ್ತಾನೆ. ಅದಾದ್ಮೇಲೆ ರಾಜ ಅಲ್ಲಿಂದ ಒಡಿಶಾ ಪ್ರದೇಶವನ್ನ ಆಕ್ರಮಣ ಮಾಡ್ಬೇಕು ಅಂತ ಹೇಳಿ ಹೊರಟೋಗ್ತಾನೆ, ರಾಮಕೇಲಿಯಿಂದ ಆಚೆ ಹೊರಟೋಗ್ತಾನೆ. ಇತ್ತ ಸನಾತನ ಗೋಸ್ವಾಮಿ ಅವರು ಕಾರಾಗೃಹದಲ್ಲಿದ್ದಾರೆ. ಈ ಸುದ್ದಿ ರೂಪ ಗೋಸ್ವಾಮಿ ಅವರಿಗೆ ಗೊತ್ತಾಗತ್ತೆ. ರೂಪ ಗೋಸ್ವಾಮಿ ಅವರು ಒಂದು ಪತ್ರವನ್ನ ಬರೀತಾರೆ ಸನಾತನ ಗೋಸ್ವಾಮಿ ಅವರಿಗೆ. ಆಗಿನ ಕಾಲದಲ್ಲಿ ಪತ್ರ ಪ್ರಾಯ ಸಂದೇಶಕಾರರಿಂದ ಅದು ತಲುಪ್ತಾ ಇತ್ತು. ಅದರಿಂದ ಆ ರೀತಿಯಾದಂತಹ ಪತ್ರ ಬಂದು ಸನಾತನ ಗೋಸ್ವಾಮಿ ಅವರಿಗೆ ತಲುಪುತ್ತೆ. ಅದರಲ್ಲಿ ಏನ್ ಬರೆದಿರ್ತಾರೆ ರೂಪ ಗೋಸ್ವಾಮಿ ಅವರು ಅಂತ ಹೇಳಿದ್ರೆ, ನಿಮ್ಮ ರಾಜತಂತ್ರದ ಬುದ್ಧಿಯನ್ನ ಉಪಯೋಗಿಸಿ ಉಪಾಯದಿಂದ ನೀವು ಇವಾಗ ಏನ್ ಮಾಡ್ಬೇಕು, ನಮ್ಮನ್ನ ವೃಂದಾವನದಲ್ಲಿ ಭೇಟಿಯಾಗಿ ಬನ್ನಿ, ಮಹಾಪ್ರಭುಗಳು ಅಲ್ಲೇ ಇರುವರು. ಅಂದ್ರೆ ಉಪಾಯದಿಂದ ಹೇಗೋ ನೀವು ಅಲ್ಲಿಂದ ಸೆರೆಮನೆಯಿಂದ ಪಾರಾಗಿ ವೃಂದಾವನಕ್ಕೆ ಸೀದಾ ಬನ್ನಿ, ಮಹಾಪ್ರಭು ಅವರು ಅಲ್ಲೇ ಇದ್ದಾರೆ, ಚೈತನ್ಯ ಮಹಾಪ್ರಭು ಅವರು ಅಲ್ಲೇ ಇದ್ದಾರೆ ಅಂತ ರೂಪ ಗೋಸ್ವಾಮಿ ಅವರು ಒಂದು ಪತ್ರವನ್ನ ಬರೀತಾರೆ. ಇದಾದ್ಮೇಲೆ ಹೇಗೆ ಸನಾತನ ಗೋಸ್ವಾಮಿ ಅವರು ಪಾರಾಗ್ತಾರೆ ಅನ್ನೋದು ಇವತ್ತಿನ ವಿಷಯ. ಬಹಳ ಆಸಕ್ತಿಯುತವಾದಂತಹ ವಿಷಯ. ನೋಡಿ ಹೇಗೆ ಅವರ ರಾಜ ತಾಂತ್ರಿಕ ಬುದ್ಧಿಯನ್ನ ಸನಾತನ ಗೋಸ್ವಾಮಿ ಅವರು ಬಳಸ್ತಾರೆ ಅನ್ನೋದನ್ನ ಇದರಿಂದ ನಾವು ಕಂಡುಕೊಳ್ಬಹುದು ಅಲ್ವಾ. ಸೊ ಸನಾತನ ಗೋಸ್ವಾಮಿ ಅವರು ಅಲ್ಲಿಂದ ಹೊರಡಬೇಕಾದ್ರೆ, ಎಲ್ಲಿಗೆ ಹೊರಡಬೇಕಾದ್ರೆ, ವೃಂದಾವನಕ್ಕೆ ಹೊರಡಬೇಕಾದ್ರೆ ಅವ್ರಿಗೆ ಒಂದು ಮೊದಲು ಸೆರೆಮನೆಯಿಂದ ಪಾರಾಗ್ಬೇಕು. ಅವರು ಸೆರೆಮನೆಯಿಂದ ಹೇಗೆ ಪಾರಾಗ್ತಾರೆ, ಏಕೆಂದ್ರೆ ಅಲ್ಲಿನ ಒಂದು ವ್ಯವಸ್ಥೆ ಏನಿತ್ತು, ಬಹಳ ಕಟ್ಟುನಿಟ್ಟಾದಂತಹ ವ್ಯವಸ್ಥೆ ಇದ್ದಿತು ಅಲ್ವಾ. ಸೆರೆಮನೆಯಿಂದ ಯಾರು ಬೇಕಾದ್ರೂ ಹಾಗೇನೆ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಅನೇಕ ಸೆರೆಮನೆಗಳಿವೆ. ಅದರಿಂದ ಒಬ್ಬ ಆಚೆ ಬರ್ಬೇಕಂತ ಹೇಳಿದ್ರೆ ಸಾಮಾನ್ಯವಾದಂತ ಮಾತು ಖಂಡಿತವಾಗ್ಲೂ ಅಲ್ಲ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರು ಬಹಳ ಉಪಾಯದಿಂದ ಆ ಸೆರೆಮನೆಯವನು ಯಾರಿದ್ದ, ಅವರ ಜೈಲ್ ಯಾರು ಕಾಯ್ತಾ ಇದ್ದ, ಅವನ ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನಂತ ಮಾತಾಡೋಕೆ ಶುರು ಮಾಡ್ತಾರೆ ನೋಡಿ, ಬಹಳ ಉಪಾಯದಿಂದ ಮಾತಾಡ್ತಾರೆ. ನೀವು ಬಹಳ ಧಾರ್ಮಿಕರಂತೆ ಕಾಣುತ್ತಿದ್ದೀರಾ. ನೋಡಿ, ಚಿತ್ರದಲ್ಲಿ ಯಾವ್ದೋ ಒಂದು ಕಾರ್ಟೂನ್ ಸಿಕ್ತು, ಅದನ್ನ ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಅದು ನಿಜವಾಗ್ಲೂ ಸನಾತನ ಗೋಸ್ವಾಮಿ ಅಂತ ಅಂದ್ಕೋಬೇಡಿ ನೀವು. ಆದ್ರೆ ಆಚೆ ಒಬ್ಬ ಮುಸಲ್ಮಾನ ಇದ್ದಾನೆ ಅಲ್ಲ, ಅವನೇನೆ ಆ ಜೈಲ್ನ ಕಾಯ್ತಾ ಇದ್ದಾನೆ. ಅದರಿಂದ ನೀವು ಬಹಳ ಧಾರ್ಮಿಕರಂತೆ ನನಗೆ ಕಾಣ್ತಾ ಇದ್ದೀರಾ. ನೀವು ಅನೇಕ ಬಾರಿ ಮೆಕ್ಕಾಗೆ ಹೋಗಿರ್ಬೇಕು, ಯಾಕಂದ್ರೆ ಎಲ್ಲಾ ಮುಸಲ್ಮಾನರು ಜೀವನದಲ್ಲಿ ಒಮ್ಮೆ ಆದ್ರೂ ಮೆಕ್ಕಾಗ್ ಬರ್ಬೇಕಂತ ಒಂದು ನಿಯಮ ಇದೆ ಅಲ್ವಾ. ಅದರಿಂದ ನಾನು ಕೂಡ ನಿಮ್ಮ ಮಾರ್ಗದಲ್ಲೇ ಹೋಗ್ಬೇಕಂತ ಇದ್ದೀನಿ, ನಾನು ಕೂಡ ಮೆಕ್ಕಾಗೆ ಹೋಗ್ಬೇಕಂತ ಇದ್ದೀನಿ. ದಯವಿಟ್ಟು ನಮ್ಮನ್ನ ಇಲ್ಲಿಂದ ಪಾರಾಗೋದಕ್ಕೆ ಸಹಾಯವನ್ನ ಮಾಡಿದ್ರೆ ನಾನು ಮೆಕ್ಕಾಗೆ ಹೋಗಿ ಅಲ್ಲಾ ಅವರ ಸ್ತುತಿಯನ್ನ ಮಾಡ್ತೀನಿ. ಅದರ ಜೊತೆಗೆ ನಾನು ಇಲ್ಲಿಂದ ಪಾರಾಗೋದಕ್ಕೆ ನೀವು ಸಹಾಯವನ್ನ ಮಾಡಿದ್ರೆ 5,000 ಚಿನ್ನದ ನಾಣ್ಯಗಳನ್ನ ನಿಮ್ಗೆ ಕೊಡ್ತೀನಿ. 5,000 ಚಿನ್ನ ನಾಣ್ಯ ಅಂದ್ರೆ ಏನದು ಅಲ್ವಾ. ಯಾಕೆಂದ್ರೆ 10,000 ಚಿನ್ನ ನಾಣ್ಯಗಳನ್ನ ರೂಪ ಗೋಸ್ವಾಮಿ ಅವರು ಸನಾತನ ಗೋಸ್ವಾಮಿ ಅವರಿಗೆ ಅಂತ ಬಿಟ್ಟು ಹೋಗಿದ್ರು. ನೋಡಿ, ರೂಪ ಗೋಸ್ವಾಮಿ ಅವರ ಒಂದು ಮುಂದಾಲೋಚನೆಯನ್ನ ಕೂಡ ನಾವು ನೋಡಬಹುದು. ಮುಂದಕ್ಕೆ ಖಂಡಿತವಾಗ್ಲೂ ಸನಾತನ ಗೋಸ್ವಾಮಿ ಅವರಿಗೆ ಬೇಕಾಗತ್ತೆ. ಯಾಕೆಂದ್ರೆ ರಾಜ ಸುಮ್ನೆ ಅವ್ರನ್ನ ಬಿಡೋದಿಲ್ಲ ಅಂತ ಹೇಳಿ 10,000 ಚಿನ್ನ ಮುದ್ರೆಗಳನ್ನ, ಸುವರ್ಣ ಮುದ್ರೆಗಳನ್ನ ಅಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಅದರಲ್ಲಿ 5,000ವನ್ನ ನಿನಗೆ ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ ಅಲ್ವಾ. ನೋಡಿ, ಸನಾತನ ಗೋಸ್ವಾಮಿ ಅವ್ರಿಗೆ ಯಾರ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬುದು ಗೊತ್ತಿದೆ. ಮತ್ತೆ ನಮ್ಗೆ ಇವಾಗ ಒಂದು ಪ್ರಶ್ನೆ ಬರುತ್ತೆ, ಈ ಸನಾತನ ಗೋಸ್ವಾಮಿ ಅವರು ಸುಳ್ಳು ಹೇಳ್ತಾ ಇದ್ದಾರ ಅಲ್ವಾ, ಅವರು ಏನಕ್ಕೆ ನಾನು ಮೆಕ್ಕಾಗ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮೆಕ್ಕಾಗ್ ಹೋಗ್ತಾ ಇದಾರ ಅವರು, ಮೆಕ್ಕಾಗ್ ಹೋಗ್ತಾರಾ ಅಂದ್ರೆ ಅಲ್ಲಿಂದ ಪಾರಾದ್ಮೇಲೆ ಮೆಕ್ಕಾಗ್ ಹೋಗೋದಕ್ಕೆ ಸಾಧ್ಯನಾ ಅವರು? ಇಲ್ಲ. ಆದ್ರೆ ನೋಡಿ, ಮಹಾಭಾರತದ ಪ್ರಕಾರ ಅನೇಕ ಸಂದರ್ಭಗಳಲ್ಲಿ ಸುಳ್ಳನ್ನ ಹೇಳಿದ್ರು ತಪ್ಪಿಲ್ಲ ಅಂತ ಹೇಳುತ್ತೆ ಅಲ್ವಾ. ಈ ಶ್ಲೋಕ ಪ್ರಾಯ ಮಹಾಭಾರತದಲ್ಲಿ ಯುಧಿಷ್ಠಿರ ಮಹಾರಾಜರಿಗೆ ಯಾವಾಗ ಸುಳ್ಳನ್ನ ಹೇಳೋದಕ್ಕೆ ಕೃಷ್ಣ ಹೇಳ್ತಾನೆ, ಆ ಸಂದರ್ಭದಲ್ಲಿ ಬರುತ್ತೆ ಅಂತ ಕಾಣುತ್ತೆ. ನನಗೆ ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಆ ಶ್ಲೋಕವನ್ನ ನಾನು ಇವಾಗ ಓದ್ತೀನಿ ನೋಡಿ.
ನ ನರ್ಮಯುಕ್ತಂ ವಚನಂ ಹಿನಸ್ತಿ ನ ಸ್ತ್ರೀಷು ರಾಜನ್ ನ ವಿವಾಹ ಕಾಲೆ ಪ್ರಾಣಾತ್ಯಯೇ ಸರ್ವಧನಾಪಹಾರೆ ಪಂಚಾನೃತಾನಿ ಆಹುಹು ಅಪಾತಕಾನಿ. ಅನೃತಾನಿ ಅಂತ ಹೇಳಿದ್ರೆ ಸುಳ್ಳು. 5 ತರಹದ ಸುಳ್ಳು ಪಾತಕವನ್ನ ತರೋದಿಲ್ಲ. ಅಂದ್ರೆ ಆ ರೀತಿಯಾದ ಸುಳ್ಳನ್ನ ಹೇಳಿದ್ರು ನಿಮ್ಗೆ ಪ್ರತಿಕ್ರಿಯೆ ಬರೋದಿಲ್ಲ. ಯಾವ ರೀತಿಯಾದಂತಹ ಸುಳ್ಳನ್ನ? ಮೊದಲನೇದು ನರ್ಮಯುಕ್ತಂ. ನರ್ಮಯುಕ್ತಂ ಅಂತ ಹೇಳಿದ್ರೆ ನೋಡಿ, ಹಾಸ್ಯದಲ್ಲಿ ಒಮ್ಮೊಮ್ಮೆ ಒಂದು ಸುಳ್ಳನ್ನ ಹೇಳ್ತೀವಿ ನಾವು, ಆದ್ರೆ ಅದಕ್ಕೆ ಅದು ಪದೇ ಪದೇ ಅದನ್ನ ಮಾಡ್ತಾ ಇದ್ರೆ ಅವಾಗ ಪ್ರತಿಕ್ರಿಯೆ ಬರುತ್ತೆ ಹೊರತು, ಹಾಸ್ಯದಲ್ಲಿ ಒಂದೊಂದು ಸತಿ ಸುಳ್ಳನ್ನ ಸುಮ್ನೆ ಹಾಗೇನೆ ಯಾವುದೇ ಉದ್ದೇಶವಿಲ್ಲದೆ ಹೇಳಿದ್ರೆ ಅವಾಗ ಅದಕ್ಕೆ ಪ್ರತಿಕ್ರಿಯೆ ಬರೋದಿಲ್ಲ ಅಂತ ಹೇಳುತ್ತೆ, ಮೊದಲನೇದು. ಎರಡನೇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸ್ತ್ರೀಷು. ಸ್ತ್ರೀಷು ಅಂತ ಹೇಳಿದ್ರೆ ಮಾತಾಡಿದ್ರೆ ಒಮ್ಮೊಮ್ಮೆ ಅದು ವಿಶೇಷ ಗಂಡಂದ್ರು ಅಲ್ವಾ, ಒಮ್ಮೊಮ್ಮೆ ಒಂದು ಸುಳ್ಳು ಹೇಳ್ಬೋದು. ಆದ್ರೆ ಅದು ವಿವಾಹದಲ್ಲಿ ಇರ್ಬೇಕಾದ್ರೆ, ದಾಂಪತ್ಯದಲ್ಲಿ ಇರ್ಬೇಕಾದ್ರೆ ಒಂದೊಂದು ಸುಳ್ಳನ್ನ ಹೇಳ್ತಾರೆ ಅಂತ ಹೇಳಿದಕ್ಕೆ ಪ್ರತಿಕ್ರಿಯೆ ಬರೋದಿಲ್ಲ. ಮೂರನೇದು ವಿವಾಹ ಕಾಲೆ. ಒಂದು ಮದ್ವೆಯನ್ನ ಮಾಡಿಸೋದಕ್ಕೆ 100 ಸುಳ್ಳು ಹೇಳಿದ್ರು ತೊಂದರೆ ಇಲ್ಲ ಅಂತ ಏನೋ ಒಂದು ಕನ್ನಡದಲ್ಲಿ ಹೇಳ್ತಾರಲ್ಲ, ಆ 100 ಸುಳ್ಳು ಅಂತ ಎಂದ ಬಂದು ಗೊತ್ತಿಲ್ಲ. ಆದ್ರೆ ವಿವಾಹವನ್ನ ಮಾಡ್ಕೊಳ್ಬೇಕಾದ್ರೆ, ಅಂದ್ರೆ ಮದುವೆಯನ್ನ ಮಾಡಿಸ್ಬೇಕಾದ್ರೆ ಅಥವಾ ಮದುವೆಯನ್ನ ಮಾಡ್ಕೊಳ್ಬೇಕಾದ್ರೆ ಸುಳ್ಳನ್ನ ಹೇಳಿದ್ರೆ ಅದು ಅದಕ್ಕೆ ಪ್ರತಿಕ್ರಿಯೆ ಬರೋದಿಲ್ಲ. ಯಾಕೆಂದ್ರೆ ಅದರಿಂದ ಒಂದು ದೊಡ್ಡ ಉದ್ದೇಶ ಪೂರೈಕೆ ಆಗತ್ತೆ ಅಂತ ಹೇಳಿ. ನಾಲ್ಕನೇದು ಪ್ರಾಣಾತ್ಯಯೇ. ಯಾವಾಗ ಪ್ರಾಣಕ್ಕೆ ಒಂದು ತೊಂದರೆ ಬರುತ್ತೆ, ಪ್ರಾಣಕ್ಕೆ ಅಪಾಯದ ಪರಿಸ್ಥಿತಿ ಬರುತ್ತೆ, ಆವಾಗ ಸುಳ್ಳನ್ನ ಹೇಳಿದ್ರೆ ತಪ್ಪಿಲ್ಲ. ಮತ್ತೆ ಕೊನೆಯದು ಸರ್ವ ಧನಾಪಹಾರೆ. ಅಕಸ್ಮಾತು ನಾನು ಸತ್ಯವನ್ನ ಹೇಳಿದ್ರೆ ನನ್ನ ಎಲ್ಲಾ ಸಂಪತ್ತು ಕೂಡ ಕಳ್ಕೊಂಡ್ಬಿಡ್ತೀನಿ ಎಂಬಂತ ಪರಿಸ್ಥಿತಿ ಅಕಸ್ಮಾತ್ ಬಂದ್ರೆ ಆವಾಗ ಆ ಸಮಯದಲ್ಲಿ ಸುಳ್ಳನ್ನ ಹೇಳಿದ್ರು ತೊಂದರೆ ಇಲ್ಲ ಅಂತ ಹೇಳತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ಯಾವಾಗ ಕೃಷ್ಣ ಭಕ್ತಿಯನ್ನ ನಾವು ಸಾಧಿಸುವುದಕ್ಕಾಗಿ, ಭಗವಂತನಲ್ಲಿ ಭಕ್ತಿಯನ್ನ ಸಾಧಿಸುವುದಕ್ಕಾಗಿ, ಭಗವಂತನ ಆಜ್ಞೆಯನ್ನ ಪಾಲಿಸುವುದಕ್ಕಾಗಿ ಸುಳ್ಳನ್ನ ಹೇಳ್ಬೇಕಂತ ಹೇಳಿದ್ರೆ ಆ ಸುಳ್ಳನ್ನ ಹೇಳೋದಕ್ಕೆ ಹಿಂಜರಿಯಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹೇಗೆ ಯುಧಿಷ್ಠಿರ ಮಹಾರಾಜರು ಸುಳ್ಳನ್ನ ಹೇಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ, ಅಶ್ವತ್ಥಾಮ ಹತಃ ನರೋವಾ ಕುಂಜರೋವಾ ಅಂತ. ಅದಾದ್ಮೇಲೆ ಬೇರೆಯವರೆಲ್ಲ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ. ಆದ್ರೆ ಕೃಷ್ಣ ಹೇಳಿದ್ದು ಏನಂತ? ಅಶ್ವತ್ಥಾಮ ಹತಃ ಅಂತ ಮಾತ್ರ ಹೇಳು ಅಂತ ಹೇಳ್ತಾರೆ. ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ ಅಂತ. ಆದ್ರೆ ಯುಧಿಷ್ಠಿರ ಮಹಾರಾಜರು ಅಶ್ವತ್ಥಾಮ ಹತಃ ಅಂತ ಹೇಳ್ತಾರೆ. ಆದ್ರೆ ಅದಾದ್ಮೇಲೆ ಅವರ ಮನಸ್ಸಿನಲ್ಲಿ ಅನ್ಸೋದಕ್ಕೆ ಶುರು ಆಗುತ್ತೆ, ನಾನು ಸುಳ್ಳು ಹೇಳ್ಬಿಟ್ನಲ್ಲ, ಯಾವತ್ತೂ ಸುಳ್ಳೆ ಹೇಳಿಲ್ವಲ್ಲ ನಾನು, ಇದೀಗ ಸುಳ್ಳನ್ನ ಹೇಳ್ಬಿಟ್ನಲ್ಲ ನಾನು ಅಂತ ಹೇಳಿ. ಆಮೇಲೆ ಅವರೇನ್ ಹೇಳ್ತಾರೆ? ನರೋವಾ ಕುಂಜರೋವಾ. ಅದು ಮನುಷ್ಯನೂ ಆಗಿರ್ಬೋದು ಅಥವಾ ಆನೆಯೂ ಆಗಿರ್ಬೋದು. ಏಕೆ ಅಂತ ಹೇಳಿದ್ರೆ ಭೀಮ ಒಬ್ಬ ಅಶ್ವತ್ಥಾಮನೆಂಬಂತಹ ಆನೆಯನ್ನ ಸಾಯಿಸಿರ್ತಾನೆ ಅಲ್ವಾ. ಆ ಒಂದು ಆನೆಯನ್ನ ಸಾಯಿಸಿದ್ರಿಂದ ಅದು ಆನೆಯೂ ಆಗಿರ್ಬೋದು ಮನುಷ್ಯನೂ ಆಗಿರ್ಬೋದು ಅಂತ ಅದಾದ್ಮೇಲೆ ಹೇಳ್ತಾರೆ. ಆದ್ರೆ ಅದನ್ನ ಹೇಳ್ಬೇಕಾದ್ರೆ ಕೃಷ್ಣ ಎಲ್ಲರೂ ಶಂಖವನ್ನ ಊದ್ಬಿಡ್ತಾರೆ. ಅದರಿಂದ ದ್ರೋಣರಿಗೆ ಅದು ಕೇಳಿಸೋದಿಲ್ಲ. ಅದರಿಂದ ಮಹಾಭಾರತದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಆ ಸುಳ್ಳನ್ನ ಹೇಳಿದ್ರಿಂದಲೇ ಆ ಯುಧಿಷ್ಠಿರ ಮಹಾರಾಜರ ರಥ ಅಲ್ಲಿವರೆಗೆ ಭೂಮಿಯಿಂದ 2 ಅಡಿ ಮೇಲೆ ಹಾರ್ತಾ ಇದ್ದಂತಹ ರಥ ಆವತ್ತು ಭೂಮಿಗೆ ಬಂದು ತಾಕಿತು ಅಂತ ಹೇಳುತ್ತೆ ಮಹಾಭಾರತ. ಆದ್ರೆ ಭಾಗವತ ಏನ್ ಹೇಳುತ್ತೆ ಅಂದ್ರೆ, ಭಾಗವತದ ಪ್ರಕಾರ, ಭಾಗವತದ ಶಬ್ದಗಳಲ್ಲ, ಆದ್ರೆ ಆಚಾರ್ಯರ ದೃಷ್ಟಿಯಲ್ಲಿ ಯುಧಿಷ್ಠಿರ ಮಹಾರಾಜರು ಕೃಷ್ಣ ಹೇಳಿದಂತಹ ಸುಳ್ಳನ್ನ ಹೇಳೋದಕ್ಕೆ ಹಿಂಜರಿದರು. ಆದ್ದರಿಂದಲೇ ಆ ರಥ ಬಂದು ಭೂಮಿಗೆ ತಾಕಿತು. ಹಿಂಜರಿದೇ ಹೋಗಿದ್ದಿದ್ರೆ ಆ ರಥ ಹಾಗೆ ಹೋಗ್ತಾ ಇತ್ತು. ಯಾಕೆಂದ್ರೆ ಕೃಷ್ಣನೇ ಪರಮ ಸತ್ಯ. ಆ ಪರಮ ಸತ್ಯ ಬಂದು ನಿಮಗೆ ಸುಳ್ಳನ್ನ ಹೇಳೋದಕ್ಕೆ ಹೇಳಿದ್ರೆ ಆವಾಗ ಸುಳ್ಳನ್ನ ಹೇಳೋದಕ್ಕೆ ನಾವು ಹಿಂಜರಿಯಬಾರದು. ಇದರಿಂದ ನಾನು ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇದ್ದೇನೆ, ಅದರಿಂದ ಯಾವ ಸುಳ್ಳನ್ನ ಬೇಕಾದ್ರೂ ಹೇಳ್ಬೋದು, ಯಾವ ಅಪರಾಧವನ್ನ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಾವು ಯಾವಾಗ್ಲೂ ಸತ್ಯವಂತರಾಗಿರ್ಬೇಕು ಆದಷ್ಟು ಪರಿಸ್ಥಿತಿಗಳಲ್ಲಿ. ಆದರೆ ಇದು ಈ ರೀತಿಯಾದ ಶಾಸ್ತ್ರ ವಿಷಯ ನಮಗೆ ಗೊತ್ತಿರಬೇಕು. ಅದರಿಂದ ಸನಾತನ ಗೋಸ್ವಾಮಿ ಅವರು ಇಲ್ಲಿ ಹೇಳಿದ್ದು ಸುಳ್ಳು ಹೌದು, ಆದ್ರೆ ಒಂದು ಉತ್ಕೃಷ್ಟವಾದಂತಹ ಉದ್ದೇಶವನ್ನ ಇಟ್ಕೊಂಡು ಸುಳ್ಳನ್ನ ಹೇಳ್ತಾರೆ ಅಲ್ವಾ. ಸೊ ನೀನು ನನಗೆ ಸಹಾಯವನ್ನ ಮಾಡಿದ್ರೆ ಮೆಕ್ಕಾಗ್ ಹೋಗ್ತೀನಿ, ಮತ್ತೆ ನಿನಗೆ 5,000 ನಾಣ್ಯಗಳನ್ನ ಕೊಡ್ತೀನಿ. 5,000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ದು ಅದು ಸುಳ್ಳಲ್ಲ ಅಲ್ವಾ. ಮೆಕ್ಕಾಗ್ ಹೋಗ್ತೀನಿ ಅಂತ ಹೇಳಿದ್ದು ಅದು ಸುಳ್ಳು. ಆದ್ರೆ ಅವರಿಗೆ ಮೆಕ್ಕ ಅಂದ್ರೆ ಅದು ವೃಂದಾವನ ಅಲ್ವಾ, ಅಷ್ಟೇನೆ. ಅದರಿಂದ ಮುಂದೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಸೆರೆಮನೆಯವನು ಅವನಿಗೆ ಆಸೆ ತೋರಿಸದ್ ಕೂಡ್ಲೆ ಅವನಿಗೆ
ಅವನ ಮನಸ್ಸು ವಿಚಲಿತವಾಗತ್ತೆ. ಆದ್ರೆ ಅವನಿಗೆ ಅದರ ಪರಿಣಾಮ ಏನಾಗತ್ತೆ ಅನ್ನೋದು ಕೂಡ ಗೊತ್ತಿರತ್ತೆ. ಅಕಸ್ಮಾತ್ ನಾಳೆ ರಾಜ ಬಂದು ನನ್ನನ್ನ ಹಿಡ್ಕೊಂಡ್ರೆ ನಾನೇನ್ ಹೇಳಲಿ ಅಂತ ಕೇಳ್ತಾನೆ. ಸನಾತನ ಗೋಸ್ವಾಮಿ ಅವರು ಒಂದು ಉತ್ತಮವಾದಂತ ಉಪಾಯವನ್ನ ಕೂಡ ಕೊಡ್ತಾರೆ. ನೋಡಿ, ನೀವೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಗಂಗೆಗೆ ಅವರನ್ನ ಕರ್ಕೊಂಡು ಹೋಗಿದ್ದೆ ನಾನು, ಅಲ್ಲಿ ಗಂಗಾ ಸ್ನಾನವನ್ನ ಮಾಡಿಸೋದಕ್ಕೆ, ಅವರು ಗಂಗಾ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅವರು ಮಲ ವಿಸರ್ಜನೆಗೆ ಹೋಗಿದ್ರು. ಅಲ್ಲಿಂದಲೇ ಗಂಗೆ ಒಳಗೆ ಧುಮುಕ್ಬಿಟ್ರು. ಆ ಗಂಗೆ ಒಳಗೆ ಧುಮುಕಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ರು. ಎಲ್ಲಾ ಕಡೆಯಲ್ಲಿ ಅವರ ಮೃತ ಶರೀರವನ್ನ ನಾವು ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಈ ರೀತಿಯಾದಂತ ಕಥೆಯನ್ನ ಹೇಳಿದ್ರೆ ರಾಜ ಏನೂ ಮಾಡೋದಿಲ್ಲ ನಿನಗೆ. ಸನಾತನ ಗೋಸ್ವಾಮಿ ಅವರು ಉತ್ತಮ ಉಪಾಯವನ್ನ ಕೂಡ ಕೊಟ್ಬಿಡ್ತಾರೆ ಅಲ್ವಾ. ಅದಾದ್ಮೇಲೆ ಮತ್ತೆ ಇನ್ನೊಂದು ಹೇಳ್ತಾರೆ, ಮತ್ತಷ್ಟು ಆಸೆಯನ್ನ ತೋರಿಸ್ತಾರೆ. ಇದ್ರ ಜೊತೆಗೆ ನಿನಗೆ ಇನ್ನಷ್ಟು 2,000 ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ. ಅಂದ್ರೆ ಒಟ್ಟು 7,000 ಚಿನ್ನದ ನಾಣ್ಯಗಳನ್ನ ನಿನಗೆ ಕೊಡ್ತೀನಿ. ಅದರಿಂದ ನೀನು ನನ್ನನ್ನ ಬಿಟ್ಬಿಡು. ಅದಕ್ಕೆ ಬಗ್ಬಿಡ್ತಾನೆ ಈ ಸೆರೆಮನೆಯವನು. ಬಗ್ಬಿಟ್ಟು ಸನಾತನ ಗೋಸ್ವಾಮಿ ಅವರನ್ನ ಬಿಟ್ಬಿಡ್ತಾನೆ. ಸನಾತನ ಗೋಸ್ವಾಮಿ ಅವರು ಅಲ್ಲಿಂದ ಕಾಡಿನ ಪ್ರದೇಶದಿಂದ, ಅಂದ್ರೆ ಕಾಡಿನ ಮಾರ್ಗದಿಂದ ಅವರು ವೃಂದಾವನಕ್ಕೆ ಹೋಗ್ತಾರೆ. ಮುಖ್ಯ ಮಾರ್ಗದಿಂದ ಹೊರಟ್ರೆ ರಾಜ ಯಾವಾಗ ಬೇಕಾದ್ರೂ ಅವನ ಸೈನಿಕರನ್ನ ಕಳಿಸಿ ನನ್ನನ್ನ ವಾಪಸ್ಸು ಇಟ್ಕೋಬಹುದು ಅಂತ ಗೊತ್ತಿತ್ತು. ನೋಡಿ, ಆಗಿನ ಕಾಲದಲ್ಲಿ ಕೃಷ್ಣ ಭಕ್ತಿಯನ್ನ ಅಭ್ಯಾಸ ಮಾಡೋದಕ್ಕೆ ಎಷ್ಟೆಲ್ಲಾ ತೊಂದರೆ, ಎಷ್ಟೆಲ್ಲಾ ತಾಪತ್ರಯಗಳಿದ್ವು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನಾವು ಬಹಳ ಒಳ್ಳೆ ಸಮಯದಲ್ಲಿ ಇವಾಗ ಇದ್ದೀವಿ ಅಲ್ವಾ. ಆಳ ಅಂತ ಹೇಳದಕ್ಕಾಗದೆ ಹೋದ್ರು ಕೂಡ ಒಳ್ಳೆ ಸಮಯ. ನಮ್ಗೆ ಕೃಷ್ಣ ಭಕ್ತಿಯನ್ನ ನಾವು ಅಭ್ಯಾಸ ಮಾಡ್ಬೇಕಂದ್ರೆ ಅಡೆತಡೆಗಳು ಉಂಟು ಮಾಡೋರು ಯಾರು ಅಷ್ಟೊಂದು ನಮ್ಗೆ ಕಾಣೋದಿಲ್ಲ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರು ಕಾಡಿನ ಪ್ರದೇಶದಲ್ಲಿ ಅಥವಾ ಕಾಡಿನ ಪ್ರದೇಶದಿಂದ ಹೋಗ್ತಾ ಇರ್ತಾರೆ. ಎಲ್ಲಿಗೆ? ವೃಂದಾವನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವರ ಜೊತೆಯಲ್ಲಿ ಒಬ್ಬ ಸಹಾಯಕನನ್ನ ಕರ್ಕೊಂಡು ಹೋಗ್ತಾರೆ. ಅವನ ಹೆಸರು ಈಶಾನ. ದಾರಿಯಲ್ಲಿ ಬಿಹಾರ್ಗೆ ಯಾವಾಗ ಬರ್ತಾರೆ, ಇವತ್ತು ಬಿಹಾರ್ ಅಂತ ಇದೆ ಅಲ್ವಾ, ಬಂಗಾಳದಿಂದ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ಮೊದಲು ರಾಜ್ಯ ಯಾವ ಸಿಗತ್ತೆ, ಮೊದಲನೇ ರಾಜ್ಯ ಯಾವ ಸಿಗತ್ತೆ ಅಂತ ಹೇಳಿದ್ರೆ ಬಿಹಾರ ಅಲ್ವಾ. ಬಂಗಾಳದ ಪಕ್ಕದಲ್ಲೇ ಬಿಹಾರ ಇರುವಂತಹದ್ದು. ಅಲ್ಲಿ ಒಂದು ಬಹಳ ಗಾಢದ ಒಂದು ಪ್ರದೇಶ ಇತ್ತು, ಗುಡ್ಡ ಅಥವಾ ಪರ್ವತಗಳು ಇರುವಂತಹ ಪ್ರದೇಶ. ಅದನ್ನ ದಾಟೋದಕ್ಕೆ ಬಹಳ ಕಷ್ಟವಾಗಿತ್ತು. ಅದರಿಂದ ಸಾಯಂಕಾಲ ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಂದು ಹೋಟೆಲ್ ಇರುತ್ತೆ, ಒಂದು ತಂಗುವ ಸ್ಥಾನ ಇರುತ್ತೆ. ಅಲ್ಲಿಯೇ ತಂಗಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡೋಣ ಅಂತ ಅನ್ಕೋತಾರೆ. ಅದರಿಂದ ಆ ಪ್ರದೇಶ ಏನಿತ್ತು ಅದಕ್ಕೆ ಹೆಸರು ಏನು ಅಂತ ಹೇಳಿದ್ರೆ ಪಟದ ಅಂತ ಹೆಸರು. ಆ ಪ್ರದೇಶ ಏನಿತ್ತು ಇವತ್ತು ಬೇರೆ ಹೆಸರಿದ್ದಿರ್ಬೇಕು, ಆದ್ರೆ ಆವತ್ತಿನ ಹೆಸರು ಏನಿತ್ತು ಪಟದ. ಆ ಪಟದ ಎಂಬಂತ ಸ್ಥಳದಲ್ಲಿದ್ದಂತ ಒಂದು ತಂಗುವ ಸ್ಥಾನ, ಹೋಟೆಲ್ಗೆ ಬರ್ತಾರೆ. ಅಲ್ಲಿ ಬಂದು ತಂಗೋದಕ್ಕೆ ಬರ್ತಾರೆ ಅವರು. ಆ ಸ್ಥಳ, ಸಂಪೂರ್ಣವಾದಂತ ಸ್ಥಳ ಏನಿತ್ತು ಅದು ದರೋಡೆಕಾರರಿಗೆ ಮತ್ತೆ ಕೊಲೆಗಾರರಿಗೆ ಹೆಸರುವಾಸಿಯಾದಂತಹ ಸ್ಥಳವಾಗಿತ್ತು. ಅನೇಕ ಕಳ್ಳತನಗಳು, ಅನೇಕ ಕೊಲೆಗಳು ಅಲ್ಲಿ ಆಗ್ತಾ ಇತ್ತು. ಆಯ್ತಾ. ಇವತ್ತು ಪರಿಸ್ಥಿತಿ ನೋಡ್ತೀವಿ ನಾವು. ಕರ್ನಾಟಕಕ್ಕಿಂತ ಹೆಚ್ಚು 100 ಪಾಲು ಜಾಸ್ತಿ ಕೊಲೆಗಳು ಎಲ್ಲವೂ ಅಲ್ಲಿ ಆಗತ್ತೆ ಅಲ್ವಾ. ನಮ್ಗೆ ಗೊತ್ತಿದೆ, UP ಮತ್ತೆ ಬಿಹಾರದಲ್ಲಿ ಅದೇ ರೀತಿಯಲ್ಲಿ, ಆಗಿನ ಕಾಲದಲ್ಲೂ ಅದೇ ರೀತಿಯಲ್ಲಿ ಇರುವ ಹಾಗೆ ನಮ್ಗೆ ಚೈತನ್ಯ ಚರಿತಾಮೃತದಿಂದ ನಮ್ಗೆ ಗೊತ್ತಾಗತ್ತೆ. ಅದರಿಂದ ಅಲ್ಲಿ ಈ ರೀತಿಯಾದಂತಹ ಪ್ರದೇಶಕ್ಕೆ ಬರ್ತಾರೆ. ಯಾವ ಹೋಟೆಲ್ ನಲ್ಲಿ ಅವರು ತಂಗೋದಕ್ಕೆ ಹೋಗ್ತಾರೆ, ಇದು ಸುಮ್ನೆ ಒಂದು ಚಿತ್ರ ನಾನು ಕೊಟ್ಟಿದ್ದೀನಿ, ಇದೇ ರೀತಿಯಲ್ಲಿ ಇರ್ಲಿಲ್ಲ. ಅಲ್ಲಿ ಯಾವ್ದೋ ಒಂದು ಕಾರ್ಟೂನ್ ಸಿಕ್ಕಿದ್ದು ನನ್ಗೆ ಹಾಕಿದ್ದೀನಿ ಅಷ್ಟೇನೆ. ಆದ್ರೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಹೋಟೆಲ್ನ ಮಾಲೀಕ ಯಾರಿದ್ದ, ಆ ಎಲ್ಲಾ ದರೋಡೆಕಾರರ ಕೊಲೆಗಾರರ ಗುಂಪಿನ ನಾಯಕನಾಗಿದ್ದವನು. ಇದು ಇವರಿಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಇದ್ದಿದ್ದು ಒಂದೇ ಹೋಟೆಲ್ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಮತ್ತೆ ಆ ದರೋಡೆಕಾರ, ಆ ಹೋಟೆಲ್ನ ಮಾಲೀಕ ಯಾರಿದ್ದ, ಆ ದರೋಡೆಕಾರ ಆಗಿದ್ದ, ಅದ್ರ ಜೊತೆಗೆ ಒಬ್ಬ ಜ್ಯೋತಿಷ್ ಶಾಸ್ತ್ರಜ್ಞರನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದ. ಆ ಜ್ಯೋತಿಷ್ ಶಾಸ್ತ್ರಜ್ಞರಿಗೆ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಇವರಿಬ್ರು ಬಂದಿದ್ದಾರಲ್ಲ ಅವ್ರ ಬಗ್ಗೆ ನನಗೆ ಹೇಳಿ ಅಂತ ಹೇಳ್ತಾನೆ. ಅವಾಗ ಜ್ಯೋತಿಷಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಹತ್ರ 8 ಸುವರ್ಣ ಮುದ್ರೆಗಳಿವೆ, ಇದನ್ನ ಹೇಳ್ಬಿಡ್ತಾರೆ. ಅವಾಗ ಆ ಹೋಟೆಲ್ ಮಾಲೀಕ ಏನಂತ ಅನ್ಕೋತಾನೆ ಅಂದ್ರೆ, ಇವತ್ತು ರಾತ್ರಿ ಇವರಿಬ್ಬರ ಕೊಲೆಯನ್ನ ಮಾಡಿ ಆ 8 ಸುವರ್ಣ ಮುದ್ರೆಗಳನ್ನ, ಚಿನ್ನದ ನಾಣ್ಯಗಳನ್ನ ಪಡ್ಕೋಬೇಕು ಅಂತ ಅನ್ಕೋತಾನೆ. ಆಯ್ತಾ. ಅವಾಗ ಸಾಯಂಕಾಲದಿಂದ ರಾತ್ರಿಯವರೆಗೆ ಇವರಿಬ್ಬರ ಜೊತೆಗೆ ಬಹಳ ಆದರ ಪೂರ್ವಕವಾಗಿ, ಬಹಳ ಸಮ್ಮಾನದಿಂದ ಅವನು ನಡ್ಕೋತಾನೆ. ಏನಕ್ಕೆ ಅಂತ ಹೇಳಿದ್ರೆ, ರಾತ್ರಿ ಅವರ ಕೊಲೆಯನ್ನ ಮಾಡ್ಬೇಕು, ಅದರಿಂದ ಅವರನ್ನ ಒಳ್ಳೆ ಸಂಬಂಧದಲ್ಲಿ ಇಟ್ಕೊಂಡಿರ್ಬೇಕು. ಅವಾಗ ಮಾತ್ರ ಅವರ ಕೋಣೆಯ ಒಳಗೆ ನುಗ್ಗಿ ಅವರ ಕೊಲೆಯನ್ನ ಮಾಡಿ ಆ ಚಿನ್ನದ ಮುದ್ರೆಗಳನ್ನ ನಾನು ತಿಳ್ಕೋಬೇಕು ಅಂತ ಅನ್ಕೋತಾನೆ. ಸನಾತನ ಗೋಸ್ವಾಮಿ ಅವರು ಇದಕ್ಕಿಂತ ಮುಂಚೆ ರಾಜತಂತ್ರಜ್ಞರಾಗಿರ್ತಾರೆ.
ಆದ್ರಿಂದ ಜನರ ನಡವಳಿಕೆಯನ್ನ ನೋಡಿ ಇವರ ಹಿಂದೆ ಇರತಕ್ಕಂತ ಉದ್ದೇಶ ಏನು ಅಂತ ಗೊತ್ತಾಗ್ಬಿಡುತ್ತದೆ ಅವರಿಗೆ. ಆದ್ರಿಂದ ಸನಾತನ ಗೋಸ್ವಾಮಿ ಅವ್ರಿಗೆ ಗೊತ್ತಾಗ್ಬಿಡ್ತು, ಇವನು ಇಷ್ಟು ಆದರವನ್ನ ಸಮ್ಮಾನವನ್ನ ನಮ್ಮಂತ ಭಿಕ್ಷುಕರಿಗೆ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಅವ್ರು ಇನ್ನೂ ಭಿಕ್ಷುಕರ ಸೆರೆಮನೆಯ ಉಡುಪಿನಲ್ಲೇ ಇದ್ರು ಅವರು. ನಮ್ಮಂತ ಭಿಕ್ಷುಕರಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನೋ ಒಂದು ದಾಲ್ಮೆ ಕಾಲಾಹೆ ಅಂತ ಹೇಳ್ತಾರಲ್ಲ, ಏನೋ ಒಂದು ಕಾರಣ ಇದೆ. ಅತಿಭಕ್ತಿ ಚೋರೇರ ಲಕ್ಷಣ್ ಅಂತ ಹೇಳ್ತಾರೆ. ಅತಿಭಕ್ತಿಯನ್ನ ತೋರಿಸುವಂತಹದ್ದು ಚೋರರು, ಅಂದ್ರೆ ಕಳ್ಳರ ಲಕ್ಷಣ ಅಲ್ವಾ. ಅದರಿಂದ ಆವಾಗ ತಮ್ಮ ಸಹಾಯಕನಾದಂತಹ ಈಶಾನನಿಗೆ ಕೇಳ್ತಾರೆ, ಏನಾದರೂ ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡು ಬಂದಿದ್ಯಾ? ಯಾಕಂದ್ರೆ ಸನಾತನ ಗೋಸ್ವಾಮಿ ಅವರು ಅಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಎಲ್ಲವನ್ನ ಹಂಚ್ಬಿಟ್ಟಿರ್ತಾರೆ. ಚಿನ್ನದ ನಾಣ್ಯ ಇದ್ರೆ ನಮ್ಮ ಬದುಕಿಗೆ ಆಪತ್ತು ಅಂತ ಅವರಿಗೆ ಗೊತ್ತಿರತ್ತೆ. ಆದ್ರೆ ಈಶಾನ ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ 7 ಸುವರ್ಣ ಮುದ್ರೆಗಳನ್ನ 8 ಸುವರ್ಣ ಮುದ್ರೆಗಳನ್ನ ತಗೊಂಡ್ ಬಂದಿರ್ತಾನೆ. 8 ಸುವರ್ಣ ಮುದ್ರೆಗಳನ್ನ ತಗೊಂಡ್ ಬಂದಿರ್ತಾನೆ. ಆದ್ರೆ ಸನಾತನ ಗೋಸ್ವಾಮಿ ಅವರು ಕೇಳಿದಾಗ 7 ಸುವರ್ಣ ಮುದ್ರೆಗಳನ್ನ ಮಾತ್ರ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಕೇವಲ 7 ಅಂತ ಹೇಳ್ತಾರೆ. ಅಂದ್ರೆ ಒಂದನ್ನ ತನ್ನೇ ಇಟ್ಕೊಂಡಿರ್ಬೇಕು ಅಂತ ಅವನ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಅದರಿಂದ 7 ಅಂತ ಹೇಳ್ತಾನೆ. ಅವಾಗ ಸನಾತನ ಗೋಸ್ವಾಮಿಯವರು ಕೊಡು ನನ್ಗೆ ಆ 7 ಸುವರ್ಣ ಮುದ್ರೆಗಳನ್ನಂತ ಹೇಳಿ ಅದನ್ನ ತಗೊಂಡು ಹೋಗಿ ಆ ಹೋಟೆಲ್ನ ಮಾಲೀಕನಿಗೆ ಕೊಟ್ಟು, ದಯವಿಟ್ಟು ಇದನ್ನ ಸ್ವೀಕರಿಸಿ ಅಂತ ಕೊಟ್ಬಿಡ್ತಾರೆ. ಆ ಮಾಲೀಕನಿಗೆ ಆಶ್ಚರ್ಯವಾಗತ್ತೆ, ಅತ್ಯಾಶ್ಚರ್ಯ. ಅವನು ನಿಜವಾದಂತ ಸಂಗತಿಯನ್ನು ಅವ್ರಿಗೆ ಬಾಯಿ ಬಿಟ್ಟು ಹೇಳೇ ಬಿಡ್ತಾನೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ರಾತ್ರಿ ಈ ಚಿನ್ನದ ನಾಣ್ಯಗಳಿಗೋಸ್ಕರ ನಿಮ್ಮ ಕೊಲೆಯನ್ನ ನಾನು ಮಾಡೋನಿದ್ದೆ ಅಂತ ಹೇಳೇ ಬಿಡ್ತಾನೆ. ಅವಾಗ ಸನಾತನ ಗೋಸ್ವಾಮಿ ಅವರು ಕೊಟ್ಟಾಗ ಕೂಡ ಅವನು ಸ್ವೀಕರಿಸೋದಿಲ್ಲ. ಬಹಳ ಮುಜುಗರವಾಗತ್ತೆ ಅವನ್ಗೆ. ಆದ್ರೆ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ನೀವು ಸ್ವೀಕರಿಸ್ತಾ ಇದ್ರೆ ಬೇರೆ ಯಾರೋ ಅದನ್ನ ನಮ್ಮಿಂದ ಬಲವಂತದಿಂದ ಕಿತ್ಕೊಂಡು ನಮ್ಮ ಕೊಲೆಯನ್ನ ಕೂಡ ಮಾಡ್ತಾರೆ. ದಯವಿಟ್ಟು ಅದ್ರ ಬದಲು ನೀವೇ ಸ್ವೀಕರಿಸ್ಬಿಡಿ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ. ಇದಕ್ಕೆ ಬದಲಾಗಿ ನಮಗೆ ದಯವಿಟ್ಟು ಈ ಗುಡ್ಡಗಾಡದ ಪ್ರದೇಶದಿಂದ ನಮ್ಮನ್ನ ಪಾರು ಮಾಡಿ, ದಯವಿಟ್ಟು ಇದನ್ನ ದಾಟೋದಕ್ಕೆ ನಮ್ಗೆ ಸಹಾಯವನ್ನ ಮಾಡಿ ಅಂತ ಕೇಳ್ಕೊತಾರೆ. ಅವಾಗ ಮಾರನೇ ದಿವಸ ಬೆಳಿಗ್ಗೆ ಆ ಹೋಟೆಲ್ನ ಮಾಲೀಕ ಎಲ್ಲಾ ರೀತಿಯಾದ ಸಹಾಯವನ್ನ ಮಾಡಿ ಅವರಿಬ್ಬರನ್ನ ಪಾರು ಮಾಡಿಸ್ತಾನೆ. ಪಾರಾದ್ಮೇಲೆ ಸನಾತನ ಗೋಸ್ವಾಮಿ ಅವರು ಮತ್ತೆ ಈಶಾನನಿಗೆ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಶಯ ಮತ್ತೆ ಬರುತ್ತೆ. ಇದೇ ರಾಜತಾಂತ್ರಿಕ ಬುದ್ಧಿ ಅಂತ ಹೇಳೋದು, ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತಾರಲ್ಲ. ಸನಾತನ ಗೋಸ್ವಾಮಿ ಅವರು ಈ ರೀತಿಯಾದಂತಹ ಅನೇಕ ಪರಿಸ್ಥಿತಿಗಳನ್ನ ಮುಂಚೆ ನೋಡಿರ್ತಾರೆ. ಅದರಿಂದ ಈಶಾನ್ಯನಿಗೆ ಮತ್ತೆ ಕೇಳ್ತಾರೆ, ಇನ್ನು ಯಾವ್ದಾದ್ರು ಚಿನ್ನದ ನಾಣ್ಯ ನಿನ್ನ ಹತ್ರ ಇದ್ಯಾ? ಈಶಾನ ಹೇಳ್ತಾನೆ, ಒಂದಿದೆ ದಣಿ, ಒಂದಿದೆ ದಣಿ, ಐನವ್ರೆ ಒಂದೇ ಇದೆ ಅಂತ ಹೇಳ್ತಾನೆ. ಅವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಈ ಸಾವಿನ ಪಟ್ಟನ್ನ ಇಟ್ಕೊಂಡು ನೀನು ಎಲ್ಲಾ ಕಡೆ ತಿರುಗ್ತಾ ಇದೀಯಾ, ಈ ಒಂದು ಚಿನ್ನದ ನಾಣ್ಯನ ತೆಗೆದುಕೊಂಡು ನೀನು ವಾಪಸ್ ಮನೆಗೆ ಹೋಗು, ನಾನು ನನ್ನ ದಾರಿಯನ್ನ ಕಂಡ್ಕೋತೀನಿ ಅಂತ ಹೇಳಿ ಅವನನ್ನ ವಾಪಸ್ಸು ಕಳಿಸ್ಬಿಡ್ತಾರೆ. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಮತ್ತೊಂದು ಪ್ರದೇಶಕ್ಕೆ ಬರ್ತಾರೆ. ಇನ್ನು ನೋಡಿ, ಸನಾತನ ಗೋಸ್ವಾಮಿ ಅವರು ಈ ಸೆರೆಮನೆ ಉಡುಪಿನಲ್ಲೇ ಇದ್ದಾರೆ. ಅಂದ್ರೆ ಆ ಬಟ್ಟೆಯನ್ನೇ ಹಾಕೊಂಡಿದ್ದಾರೆ ಇನ್ನು. ಅಲ್ಲ, ಈ ಚಿತ್ರವನ್ನೆಲ್ಲ ನೀವು ನಂಬೇಡಿ, ಯಾವುದೋ ಒಂದು ಚಿತ್ರ ಸಿಕ್ಕದನ್ನ ನಾನು ಹಾಕಿದ್ದೀನಿ ಅಷ್ಟೇ ಅಲ್ಲಿ. ಆದ್ರೆ ಇನ್ನು ಸೆರೆಮನೆಯ ಬಟ್ಟೆಯನ್ನೇ ಹಾಕೊಂಡು ಎಲ್ಲಾ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲೂ ನಿಲ್ಲೋ ಹಾಗೆ ಇಲ್ಲ ಅವರು. ಏಕೆಂದ್ರೆ ಅವ್ರಿಗೆ ಭಯ, ರಾಜನ ಸೈನಿಕರು ಬಂದು ನನ್ನನ್ನ ಮತ್ತೆ ಇಟ್ಕೊಂಡು ವಾಪಸ್ ಕರ್ಕೊಂಡು ಹೊರಡೋಗ್ಬಿಡ್ತಾರೆ ಅಂತ ಭಯ ಅವ್ರಿಗೆ ಅಲ್ವಾ. ಒಳ್ಳೆ ಭಯ ಅದು. ಅದರಿಂದ ಎಲ್ಲೂ ನಿಲ್ಲೋ ಹಾಗೆ ಇಲ್ಲ. ಅಲ್ಲಿಂದ ಒಂದು ಹಜೀಪುರ ಎಂಬಂತಹ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳದಲ್ಲಿ ಅವರ ಭಾವ, ಅಂದ್ರೆ ಅವರ ಅಕ್ಕನ ಅಣ್ಣ ಒಬ್ರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೊಂದು ಸಾಮ್ರಾಜ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಮತ್ತೊಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಹಜೀಪುರಕ್ಕೆ ಬಂದಿರ್ತಾರೆ ಅವರ ಭಾವ. ಏನಕ್ಕೆ ಅಂದ್ರೆ ಅಲ್ಲಿ ಉತ್ತಮ ಕುದುರೆಗಳು ಸಿಗ್ತಾ ಇರತ್ತೆ. ಅದರಿಂದ ರಾಜನಿಗೆ ಒಳ್ಳೆ ಕುದುರೆಗಳನ್ನ ಕೊಂಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಅಲ್ಲಿ ಬಂದಿರ್ತಾರೆ. ಸನಾತನ ಗೋಸ್ವಾಮಿ ಅವರನ್ನು ನೋಡಿದ ಕೂಡಲೇ ಅವರು ಗುರುತಿಸ್ತಾರೆ. ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅವರ ಸೈನಿಕರಿಗೆ ಹೇಳ್ತಾರೆ. ಅವ್ರನ್ನ ಕರ್ಕೊಂಡ್ ಬಂದಾಗ ಸನಾತನ ಗೋಸ್ವಾಮಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಬಹಳ ಅಯ್ಯೋ ಅನ್ಸ್ಬಿಡತ್ತೆ. ಏನಿದು ಪರಿಸ್ಥಿತಿ ನಿಮ್ದು? ಸೆರೆಮನೆಯ ಉಡುಪಿನಲ್ಲಿದ್ದೀರಾ, ಬಟ್ಟೆಯನ್ನ ಹಾಕಿಕೊಂಡಿದ್ದೀರಾ, ಎಷ್ಟೊಂದು ದಿವಸದಿಂದ ಯಾವುದೇ ಆಹಾರವನ್ನೇ ಸ್ವೀಕರಿಸಿಲ್ಲ ಅನ್ನೋ ಹಾಗೆ ಇದ್ದೀರಾ, ಎಷ್ಟು ದಡಿದು ಹೋಗಿದ್ದೀರಲ್ಲ, ದಯವಿಟ್ಟು ನನ್ನ ಜೊತೆಗೆ 2 ದಿವಸ ಇರಿ ಅಂತ ಕೇಳ್ಕೊತಾರೆ. ಸನಾತನ ಗೋಸ್ವಾಮಿ ಅವರು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇಲ್ಲಿ ಇವಾಗ ನಾನು ಇರೋ ಹಾಗೆ ಇಲ್ಲ, ತಕ್ಷಣ ನಾನು ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವನ ಹೆಸರು ಶ್ರೀಕಾಂತ ಅಂತ. ಅಂದ್ರೆ ಸನಾತನ ಗೋಸ್ವಾಮಿ ಅವರ ಭಾವನ ಹೆಸರು ಶ್ರೀಕಾಂತ, ಅವರ ಅಕ್ಕನ ಗಂಡ ಅಥವಾ ತಂಗಿಯ ಗಂಡ, ಆ ರೀತಿ ಏನು, ಅದ್ರ ಒಟ್ಟಿನಲ್ಲಿ ಭಾವ ಅಲ್ವಾ. ಅದರಿಂದ ದಯವಿಟ್ಟು ನನ್ನ ಜೊತೆಗೆ ಎರಡು ದಿವಸಗಳಾದ್ರೂ ತಂಗಿ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ.
ಅವಾಗ ಬಲವಂತ ಮಾಡಿ ದಯವಿಟ್ಟು ಒಂದು ಕಂಬಳಿಯನ್ನಾದ್ರೂ ಸ್ವೀಕರಿಸಿ, ಎಲ್ಲಾ ಕಡೆಯಲ್ಲಿ ಹೋಗ್ತಾ ಇದ್ದೀರಾ, ಯಾವುದೇ ಆ ಯಾವುದೇ ಒಂದು ಸರಿಯಾದಂತ ಬಟ್ಟೆ ನಿಮ್ಮ ಮೇಲಿಲ್ಲ, ಒಂದು ಕಂಬಳಿಯನ್ನ ಸ್ವೀಕರಿಸಿ ಅಂತ ಹೇಳಿ ಒಂದು ಹೊಸ ಕಂಬಳಿಯನ್ನ ಅವರಿಗೆ ಕೊಡ್ತಾನೆ. ಅದನ್ನ ಸ್ವೀಕರಿಸಿ ಅಲ್ಲಿಂದ ಸನಾತನ ಗೋಸ್ವಾಮಿ ಅವರು ವಾರಾಣಸಿಗೆ ಬರ್ತಾರೆ. ಆಯ್ತಾ, ಇನ್ನು 5 ನಿಮಿಷದಲ್ಲಿ ನಾನು ಇವತ್ತಿನ ಚರ್ಚೆಯನ್ನ ಮುಗಿಸ್ತೀನಿ. ವಾರಾಣಸಿಗೆ ಬರ್ತಾರೆ. ಕಾಶಿ ಅಲ್ವಾ, ವಾರಾಣಸಿ ಅಂತಾನೆ ಇವತ್ತಿಗೂ ಅದಕ್ಕೆ ಹೆಸರು. ವಾರಾಣಸಿ ವಾರಾಣಸಿಗೆ ಅಥವಾ ಕಾಶಿಗೆ ಬರ್ತಾರೆ. ಯಾಕೆಂದ್ರೆ ಅವರಿಗೆ ಸುದ್ದಿ ಬಂದಿರತ್ತೆ, ಮಹಾಪ್ರಭು ಅವರು ವೃಂದಾವನದ ಯಾತ್ರೆಯನ್ನ ಮುಗಿಸಿ ಅಲ್ಲಿಂದ ವಾಪಸ್ಸು ವಾರಾಣಸಿಗೆ ಬಂದಿದ್ದಾರೆ ಅಲ್ವಾ. ಇದಕ್ಕಿಂತ ಮುಂಚೆ ಅವರು ಪ್ರಯಾಗ್ರಾಜದಲ್ಲಿ ಇದ್ದು, ಪ್ರಯಾಗ್ರಾಜದಲ್ಲಿ ರೂಪ ಗೋಸ್ವಾಮಿ ಅವರಿಗೆ 10 ದಿವಸಗಳ ಕಾಲ ದಶಾಶ್ವಮೇಧ ಘಾಟದಲ್ಲಿ ತಮ್ಮ ಉಪದೇಶವನ್ನ ನೀಡಿ ರೂಪ ಗೋಸ್ವಾಮಿ ಅವರು ಅಲ್ಲಿಂದ ಬಂಗಾಳಕ್ಕೆ ಹೋಗಿದ್ದಾರೆ. ಆದ್ರೆ ಅಲ್ಲಿಂದ ವಾರಾಣಸಿಗೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಅದೇ ವಾರಾಣಸಿಗೆ ಸನಾತನ ಗೋಸ್ವಾಮಿ ಅವರು ಬರ್ತಾರೆ. ಅಲ್ಲಿ ವಾರಾಣಸಿಯಲ್ಲಿ ಚಂದ್ರಶೇಖರ ಆಚಾರ್ಯರು ಅಂತ ಅವರ ಮನೆಯಲ್ಲಿ ತಂಗಿರ್ತಾರೆ ಚೈತನ್ಯ ಮಹಾಪ್ರಭು ಅವರು. ಅದರಿಂದ ಎಲ್ಲರಿಂದ ಗೊತ್ತಾಗತ್ತೆ ಸನಾತನ ಗೋಸ್ವಾಮಿ ಅವರು ಎಲ್ಲಿದ್ದಾರೆ ಚೈತನ್ಯ ಮಹಾಪ್ರಭು ಅಂತ. ಅವರ ಮನೆಗೆ ಅಂದ್ರೆ ಚಂದ್ರಶೇಖರ ಆಚಾರ್ಯರ ಮನೆಗೆ ಬರ್ತಾರೆ. ಒಳಗೆ ಹೋಗೋದಕ್ಕೆ ಅವ್ರಿಗೆ ಸ್ವಲ್ಪ ಮುಜುಗರ ಆಗತ್ತೆ. ಏಕೆಂದ್ರೆ ನೋಡಿ, ಸನಾತನ ಗೋಸ್ವಾಮಿ ಅವರು ಒಬ್ಬ ಮುಸಲ್ಮಾನನ ವೇಷದಲ್ಲಿ ಇದ್ದಾರೆ, ಮತ್ತೆ ಬಹಳ ಕೊಳಕಾಗಿ ಇದ್ದಾರೆ. ಬಾಹ್ಯವಾಗಿ ನೋಡಿದ್ರೆ ಅನೇಕ ದಿವಸಗಳ ಕಾಲ ಅವರು ಸ್ನಾನ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಆಸಕ್ತಿ ಅವರ ಮನಸ್ಸಲ್ಲಿ ಬೇಗ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನ ಸೇರ್ಬೇಕು ಅಂತ ಹೇಳಿ, ಆದ್ರಿಂದ ಅವರು ಸ್ನಾನ ಕೂಡ ಮಾಡಿರೋದಿಲ್ಲ. ಅನೇಕ ದಿವಸಗಳ ಕಾಲ ಅವರ ದೇಹವೆಲ್ಲ ಕೊಳೆ ಆಗಿರತ್ತೆ. ಅದರಿಂದ ಒಳಗೆ ಹೋಗೋದಕ್ಕೆ ಮುಜುಗರ ಆಗತ್ತೆ. ಆದ್ರೆ ಚೈತನ್ಯ ಮಹಾಪ್ರಭು ಅವರು ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿ ಅಲ್ವಾ, ಅವ್ರಿಗೆ ಗೊತ್ತಾಗತ್ತೆ ಈ ಸನಾತನ ಗೋಸ್ವಾಮಿ ಅವರು ಬಂದಿದ್ದಾರೆ ಅಂತ ಹೇಳಿ. ಅದರಿಂದ ಚಂದ್ರಶೇಖರ ಆಚಾರ್ಯರಿಗೆ ಹೇಳ್ತಾರೆ, ಆಚೆ ಒಬ್ಬ ಬಹಳ ಪರಿಶುದ್ಧ ವೈಷ್ಣವರು ಇದ್ದಾರೆ, ಅವರನ್ನ ಕರ್ಕೊಂಡು ಬನ್ನಿ ಒಳಗೆ ಅಂತ. ಚಂದ್ರಶೇಖರ ಆಚಾರ್ಯರು ಆಚೆ ಬಂದು ನೋಡ್ತಾರೆ, ಈ ಒಬ್ಬ ಹಳೆ ಬಟ್ಟೆಯನ್ನ ಹಾಕಿಕೊಂಡಿರುವಂತಹ ಒಬ್ಬ ಮುಸ್ಲಿಂ ಫಕೀರನಂತೆ ಕಾಣುವಂತ ವ್ಯಕ್ತಿ ಮಾತ್ರ ಇರ್ತಾರೆ, ಬೇರೆ ಯಾರು ಇರೋದಿಲ್ಲ. ಅದರಿಂದ ಒಳಗೆ ಹೋಗಿ ಹೇಳ್ತಾರೆ, ಯಾವುದೇ ಪರಿಶುದ್ಧ ವೈಷ್ಣವರು ಇಲ್ಲ ಆಚೆ ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಕೇಳ್ತಾರೆ, ಬೇರೆ ಯಾರು ಇಲ್ವಾ ಅಲ್ಲಿ, ಯಾರು ಇಲ್ವಾ ಅಲ್ಲಿ? ಅವಾಗ ಹೇಳ್ತಾರೆ, ಒಬ್ಬ ಮುಸ್ಲಿಂ ಫಕೀರ, ಒಬ್ಬ ಭಿಕ್ಷುಕನಿದ್ದಾನೆ, ಆ ಭಿಕ್ಷುಕನೇ ಮಹಾನ್ ವೈಷ್ಣವರು, ದಯವಿಟ್ಟು ಅವ್ರನ್ನೇ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅವಾಗ ಚಂದ್ರಶೇಖರ ಆಚಾರ್ಯರು ಆಚೆ ಹೋಗಿ ಸನಾತನ ಗೋಸ್ವಾಮಿ ಅವರನ್ನ ಕೈ ಹಿಡಿದು ಒಳಗೆ ಕರ್ಕೊಂಡ್ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರನ್ನ ನೋಡಿದ ಕೂಡಲೇ ಅವರನ್ನ ಆಲಿಂಗಿಸ್ತಾರೆ, ಅವರನ್ನ ತಪ್ಕೊಂಡ್ ಬಿಡ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ಬಹಳ ಮುಜುಗರ ಆಗತ್ತೆ. ದಯವಿಟ್ಟು ನನ್ನನ್ನ ತಪ್ಕೊಳಕ್ಕೆ ಬರಬೇಡಿ, ನನ್ನ ಶರೀರವೆಲ್ಲವೂ ಬಹಳ ಕೊಳೆಯಾಗಿದೆ, ಬಹಳ ಮಲಿನವಾಗಿದೆ, ನಾನು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಚೈತನ್ಯ ಮಹಾಪ್ರಭುಗಳು ನನ್ನ ಶುದ್ಧೀಕರಣಕ್ಕೋಸ್ಕರ ನಿಮ್ಮ ಆಲಿಂಗನ ಅಂತ ಹೇಳ್ತಾರೆ. ಮತ್ತೆ ಅವರ ಮುಖ ಮೇಲೆ ಇದ್ದಂತಹ ಕೊಳೆ ಎಲ್ಲ ಏನಿತ್ತು ಅದನ್ನ ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ತಮ್ಮ ಹಸ್ತದಿಂದ ತಮ್ಮ ಕೈಯಿಂದ ತೆಗಿತಾರೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಮತ್ತೆ ಚಂದ್ರಶೇಖರ ಆಚಾರ್ಯರಿಗೆ ಹೇಳ್ತಾರೆ, ಇವರಿಗೆ ಒಂದು ಒಳ್ಳೆ ಇವರ ಚೌರವನ್ನ ಮಾಡಿಸಿ ಅಲ್ವಾ, ಶೇವ್ ಹಿಸ್ ಹೆಡ್. ಅದರಿಂದ ಅಲ್ಲಿ ಪ್ರಭುಪಾದರು ಅದರ ತಾತ್ಪರ್ಯದಲ್ಲಿ ಬರೀತಾರೆ ಚೈತನ್ಯ ಚರಿತಾಮೃತದಲ್ಲಿ, ಈ ಹಿಪ್ಪಿ ಕಲ್ಚರ್ ಅನ್ನೋದು ಅವರಿಗೆ ಇಷ್ಟ ಆಗ್ಲಿಲ್ಲ. ಹಿಪ್ಪಿ ಕಲ್ಚರ್ ಅಂದ್ರೆ ನೋಡಿ, 60 ಮತ್ತೆ 70ನೇ ದಶಕದಲ್ಲಿ ಯಾವಾಗ ಪ್ರಭುಪಾದರು ಅಮೆರಿಕಾದಲ್ಲಿದ್ರು, ಅಲ್ಲಿನ ಯುವಕರು ಮತ್ತೆ ಯುವತಿಯರು ಸಮಾಜವನ್ನ ನಿರಾಕರಿಸಿ ರಸ್ತೆ ಮೇಲೆ ಬಂದು ಅಲ್ಲೇ ನಿವಾಸ ಮಾಡೋದಕ್ಕೆ ಶುರು ಮಾಡಿ, ಆ ಎಲ್ಲಾ ನಿಯಮಗಳನ್ನ ಭಂಗ ಮಾಡಿ ಅಲ್ಲಿರೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಹಿಪ್ಪಿ ಅಂತ ಹೇಳ್ತಾ ಇದ್ರು. ಅವರು ಎಷ್ಟೊಂದು ದಿವಸಗಳ ಕಾಲ ಆದ್ರೂ ಸ್ನಾನ ಮಾಡ್ತಾ ಇರ್ಲಿಲ್ಲ. ಅವರು ಏನನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ತಾ ಇದ್ರು. ಮತ್ತೆ ಯಾವತ್ತು ಅವರು ಕೂದಲನ್ನ ಕತ್ತರಿಸೋದಾಗ್ಲಿ ಏನನ್ನೂ ಮಾಡ್ತಾ ಇರ್ಲಿಲ್ಲ. ಅದರಿಂದ ಪ್ರಭುಪಾದರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಕೂಡ ಈ ರೀತಿಯಾದಂತಹ ಹಿಪ್ಪಿ ಕಲ್ಚರ್ ಇಷ್ಟ ಆಗ್ಲಿಲ್ಲ, ಹಿಪ್ಪಿ ಸಂಸ್ಕೃತಿ ಇಷ್ಟ ಆಗ್ಲಿಲ್ಲ. ಅಂದ್ರೆ ವೈದಿಕ ಸಂಸ್ಕೃತಿಯ ಪ್ರಕಾರ ನಾವು ಗಂಡಸರು ಜುಟ್ಟನ್ನ ಒಂದ್ ಸ್ವಲ್ಪನಾದ್ರೂ ಇಡ್ಬೇಕು, ಮತ್ತೆ ಅತಿ ದೊಡ್ಡದಾದಂತ ಕೂದಲನ್ನ ಬೆಳೆಸೋದಕ್ಕೆ ಹೋಗ್ಬಾರ್ದು. ಬಾಬಾಜಿಗಳಾದ್ರೆ ಅದು ಬೇರೆ ವಿಷಯ. ಆದ್ರೆ ಸಾಮಾನ್ಯವಾಗಿ ವೈದಿಕ ಸಂಸ್ಕೃತಿಯಲ್ಲಿ ನಾವು ಅತಿ ದೊಡ್ಡದಾದಂತಹ ಕೂದಲನ್ನ ಬೆಳೆಸಬಾರ್ದು. ಜುಟ್ಟು ದೊಡ್ಡದಿದ್ರೆ ತೊಂದರೆ ಇಲ್ಲ, ಆದ್ರೆ ಜುಟ್ಟು ಕೂಡ ಒಂದು ಪ್ರಮಾಣದಲ್ಲಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ಜುಟ್ಟನ್ನ ಯಾವಾಗ್ಲೂ ಕಟ್ಟಿರಬೇಕು. ರಾತ್ರಿಯ ಸಮಯವನ್ನ ಬಿಟ್ರೆ, ಮಲಗುವ ಸಮಯವನ್ನ ಬಿಟ್ರೆ ಯಾವಾಗ್ಲೂ ಕಟ್ಟಿಟ್ಟಿರಬೇಕು. ಅದೇ ರೀತಿ ಹೆಂಗಸರು ಕೂಡ ತಮ್ಮ ಕೂದಲನ್ನ ಯಾವಾಗ್ಲೂ ಕಟ್ಟಿರಬೇಕು ರಾತ್ರಿಯ ಸಮಯವನ್ನ ಬಿಟ್ರೆ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಸೊ ಅದರಿಂದ ಮಹಾಪ್ರಭುಗಳು
ಅವರು ಚೌರವನ್ನ ಮಾಡಿಸ್ಕೊಂಡು ಬರಲಿ ಅಂತ ಚಂದ್ರಶೇಖರಾಚಾರ್ಯರು ಹೇಳ್ತಾರೆ. ಚಂದ್ರಶೇಖರಾಚಾರ್ಯರು ಸನಾತನ ಗೋಸ್ವಾಮಿಯವ್ರನ್ನ ಕರ್ಕೊಂಡು ಹೋಗಿ ಚೌರವನ್ನ ಮಾಡಿಸಿ ವಾಪಸ್ಸು ಕರ್ಕೊಂಡು ಬರ್ತಾರೆ. ನಂತರ ಅಲ್ಲಿ ಚಂದ್ರಶೇಖರಾಚಾರ್ಯರು ಹೊಸ ಬಟ್ಟೆಯನ್ನ ಕೊಡ್ತಾರೆ ಸನಾತನ ಗೋಸ್ವಾಮಿ ಅವರಿಗೆ, ಆದ್ರೆ ಅದನ್ನ ನಿರಾಕರಿಸ್ತಾರೆ ಸನಾತನ ಗೋಸ್ವಾಮಿ ಅವರು. ವಾಪಸ್ಸು ಬಂದು ಚೈತನ್ಯ ಮಹಾಪ್ರಭುಗಳ ಕಾಲಿಗೆ ಬೀಳ್ತಾರೆ ಸನಾತನ ಗೋಸ್ವಾಮಿ ಅವರು. ಅವರನ್ನ ತಪನ್ ಮಿಶ್ರ ಅಂತ ಮತ್ತೊಬ್ಬ ಬ್ರಾಹ್ಮಣರು ಯಾರಿದ್ರು ಅವರಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ವಾರಾಣಸಿಯಲ್ಲಿ ಇರ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿದ್ರು, ಆದ್ರೆ ಪ್ರಸಾದವನ್ನ ತಪನ್ ಮಿಶ್ರಾ ಅವರ ಮನೆಯಲ್ಲಿ ಸ್ವೀಕರಿಸ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಸನ್ಯಾಸಿ ಯಾವಾಗ್ಲೂ ಬ್ರಾಹ್ಮಣರ ಮನೆಯಲ್ಲಿ ಮಾತ್ರ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಒಂದು ನಿಯಮ ಇತ್ತು. ಚಂದ್ರಶೇಖರ ಆಚಾರ್ಯರು ಹುಟ್ಟಿನಿಂದ ಬ್ರಾಹ್ಮಣರಾಗಿರ್ಲಿಲ್ಲ, ಆದ್ರೆ ತಪನ್ ಮಿಶ್ರಾ ಅಂದ್ರೆ ಬ್ರಾಹ್ಮಣರು. ಅದರಿಂದ ತಪನ್ ಮಿಶ್ರಾ ಅಂತ ಹೇಳಿದ್ರೆ ರಘುನಾಥ ಭಟ್ಟ ಗೋಸ್ವಾಮಿ ಅವರ ತಂದೆ, ಅದರಿಂದ ಅವರ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು ಅಲ್ವಾ. ಅವ್ರಿಗೆ ಪರಿಚಯವನ್ನ ಮಾಡಿಸ್ಕೊಡ್ತಾರೆ ಸನಾತನ ಗೋಸ್ವಾಮಿ ಅವರನ್ನ. ಮತ್ತೆ ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಉಚ್ಚಿಷ್ಟವನ್ನ ಸ್ವೀಕರಿಸ್ತಾರೆ ಅಲ್ವಾ. ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಅಂಗ ನಮ್ಮ ಭಕ್ತಿಯಲ್ಲಿ. ಉಚ್ಚಿಷ್ಟವನ್ನ ಮಹಾನ್ ಭಕ್ತರ, ಎಲ್ಲರ ಉಚ್ಚಿಷ್ಟಕ್ಕೋಸ್ಕರ ನಾವು ಪ್ರಯತ್ನ ಪಡುವಂತ ಅವಶ್ಯಕತೆ ಇಲ್ಲ, ಆದ್ರೆ ಮಹಾನ್ ಭಕ್ತರ ಸನ್ಯಾಸಿಗಳ ಉಚ್ಚಿಷ್ಟವನ್ನ ಸ್ವೀಕರಿಸುವುದು ಒಂದು ಬಹಳ ಉನ್ನತ ಪ್ರಗತಿಶಾಲಿಯ ಅಂಗ. ಪ್ರಗತಿಯನ್ನ ಭಕ್ತಿಯಲ್ಲಿ ಪ್ರಗತಿ ಮಾಡುವುದಕ್ಕೆ ಒಂದು ಉತ್ತಮ ಮಾರ್ಗ ಅಂತ ಶಾಸ್ತ್ರ ಹೇಳುತ್ತೆ. ಉಚ್ಚಿಷ್ಟ ಲೇಪ ಅನುಮೋದಿತೋ ದ್ವಿಜೈಹಿ. ನಾರದ ಮುನಿಗಳು ಕೂಡ ಭಕ್ತಿ ವೇದಾಂತರ ಉಚ್ಚಿಷ್ಟದಿಂದಲೇ ಪ್ರಗತಿಯನ್ನು ಹೊಂದುವಂತ ಅವರೇ ಹೇಳ್ತಾರೆ ಅಲ್ವಾ. ಇದಾದ್ಮೇಲೆ ಕಾಶಿಯಲ್ಲಿ ಇರಬೇಕಾದ್ರೆ ಒಬ್ಬ ಮಹಾರಾಷ್ಟ್ರದ ಬ್ರಾಹ್ಮಣರು ಯಾರಿದ್ರು ಅವರನ್ನ ಸನಾತನ ಗೋಸ್ವಾಮಿ ಅವರನ್ನ ಪ್ರತಿ ದಿವಸ ನಮ್ಮ ಮನೆಗೆ ಬಂದು ಪ್ರಸಾದವನ್ನ ಸ್ವೀಕರಿಸಿ, ಮಧ್ಯಾಹ್ನದ ಊಟವನ್ನ ಸ್ವೀಕರಿಸಿ ಅಂತ ಅವರು ಎಷ್ಟೊಂದ್ ಸತಿ ಕೇಳ್ಕೊತಾರೆ. ಆದ್ರೆ ಸನಾತನ ಗೋಸ್ವಾಮಿ ಅವರು ಅದನ್ನ ನಿರಾಕರಿಸ್ತಾರೆ. ಮಧುಕರಿಯನ್ನ ಮಾಡಿ ಅಂದ್ರೆ ಭಿಕ್ಷೆಯನ್ನ ಬೇಡಿ ಅವರು ತಮ್ಮ ಉದರ ಪೋಷಣವನ್ನ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಸನಾತನ ಗೋಸ್ವಾಮಿಯವರ ಈ ಒಂದು ವೈರಾಗ್ಯವನ್ನ ನೋಡಿ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗತ್ತೆ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ಮಹಾಪ್ರಭುವರ ಭಕ್ತಗಳ ವೈರಾಗ್ಯ ಪ್ರಧಾನ್. ಮಹಾಪ್ರಭುಗಳ ಭಕ್ತರು ಯಾರು ಅಂತ ಹೇಳಿದ್ರೆ ಯಾರಲ್ಲಿ ಉತ್ತಮವಾಗಿರ್ತಕ್ಕಂಥ ವೈರಾಗ್ಯವನ್ನ ನಾವು ನೋಡ್ತೀವಿ ಅವರೇ ಮಹಾಪ್ರಭು ಅವರ ಭಕ್ತರು ಅಂತ ಚೈತನ್ಯ ಚರಿತಾಮೃತದಲ್ಲಿ ಹೇಳುತ್ತೆ. ದೇಕೆ ಪ್ರೀತ ಹೊಯ್ಯ ಗೌರ ಭಗವಾನ್ ಅಂದ್ರೆ ತಮ್ಮ ಅನುಯಾಯಿಗಳಲ್ಲಿ ಉತ್ತಮ ಕೋಟಿಯ ಉಚ್ಚ ಕೋಟಿಯ ವೈರಾಗ್ಯವನ್ನ ನೋಡಿದ್ರೆ ಅತಿಯಾದಂತ ಪ್ರೀತಿ, ಅತಿಯಾದಂತ ಸಂತೋಷ ಗೌರ ಭಗವಾನ್ ಅಂದ್ರೆ ಮಹಾಪ್ರಭುಗಳಿಗೆ ಆಗತ್ತೆ ಅಲ್ವಾ. ಸೊ ಆದ್ರೆ ಸನಾತನ ಗೋಸ್ವಾಮಿ ಅವರು ಎಲ್ಲಿ ಭಿಕ್ಷೆ ಬೇಡಕ್ ಹೋದ್ರು ಕೂಡ ಆ ಒಂದು ಕಂಬಳಿಯನ್ನ ಏನ್ ಕೊಟ್ಟಿದ್ರು ಅವರ ಭಾವ ಶ್ರೀಕಾಂತ ಯಾವ ಒಂದು ಕಂಬಳಿಯನ್ನ ಕೊಟ್ಟಿರ್ತಾರೆ ಮಧುಕರಿಗೆ ಹೋಗ್ತಾರೆ ಭಿಕ್ಷೆಯನ್ನ ಬೇಡೋದಕ್ಕೆ. ಇದನ್ನ ನೋಡಿ ಚೇತನ ಮಹಾಪ್ರಭುಗಳು ಸತಿ ಸನಾತನ ಗೋಸ್ವಾಮಿ ಅವ್ರಿಗೆ ಏನು ಹೇಳೋದಿಲ್ಲ, ಕಂಬಳಿನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ಅದು ಅರ್ಥ ಆಗತ್ತೆ. ಈ ಕಥೆಯೊಂದಿಗೆ ಇವಾಗ ಮುಗಿಸೋಣ ಇಲ್ಲಿಗೆ. ಸನಾತನ ಗೋಸ್ವಾಮಿ ಅವರು ತಕ್ಷಣ ಏನ್ ಮಾಡ್ತಾರೆ, ಈ ಕಂಬಳಿಯನ್ನ ನಾನು ಹಾಕಿಕೊಂಡು ಭಿಕ್ಷೆಯನ್ನ ಬೇಡುವುದಾಗ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ತಕ್ಷಣ ಅದಲು ಬದಲು ಮಾಡ್ಬೇಕು ಅಂತ ಹೇಳಿ ಗಂಗೆಯ ತೀರಕ್ಕೆ ಹೋಗ್ತಾರೆ. ವಾರಾಣಸಿಯಲ್ಲಿ ಗಂಗೆಯ ತೀರವಿದೆ, ಅಲ್ಲಿಗೆ ಹೋಗಿ ಘಾಟಿಗೆ ಹೋಗಿ ಅಲ್ಲಿ ಮತ್ತೊಬ್ಬ ಬಹಳ ಮುದುಕನಂತೆ ಇದ್ದಂತ ಮತ್ತೊಬ್ಬ ಬ್ರಾಹ್ಮಣ ಒಂದು ಹಳೇ ಕಂಬಳಿಯನ್ನ ಇಟ್ಕೊಂಡಿರ್ತಾನೆ. ಅವ್ರಿಗೆ ಹೋಗಿ ಕೇಳ್ತಾರೆ, ದಯವಿಟ್ಟು ನಿಮ್ಮ ಕಂಬಳಿಯನ್ನ ನನಗೆ ಕೊಟ್ರೆ ಈ ಹೊಸ ಕಂಬಳಿಯನ್ನ ನಿಮ್ಗೆ ಕೊಡ್ತೀನಿ, ನೀವು ತಯಾರಾಗಿದ್ದೀರಾ, ಕೊಡ್ತೀರಾ ಅಂತ. ಅವಾಗ ಬ್ರಾಹ್ಮಣ ಇವರು ನನ್ನ ಜೊತೆಗೆ ಹಾಸ್ಯವನ್ನ ಮಾಡ್ತಾ ಇದ್ದಾರೆ, ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾನೆ. ಯಾಕಂದ್ರೆ ಆ ಹೊಸ ಕಂಬಳಿಯ ಬದಲಿಗೆ ಹಳೆ ಕಂಬಳಿನ ಯಾರು ತಾನೇ ತಗೋತಾರೆ. ಆದ್ರೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಇಲ್ಲ, ಗಂಭೀರವಾಗಿ ನಾನು ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೊಡಿ ಇದನ್ನ, ನಿಮ್ಮ ಕಂಬಳಿಯನ್ನ ನನಗೆ ಕೊಡಿ, ನನ್ನ ಕಂಬಳಿನ ನಿಮಗೆ ಕೊಡ್ತೀನಿ. ಮತ್ತೆ ಯಾವ ರೀತಿಯಾದಂತ ಕಂಬಳಿ ಆ ಬ್ರಾಹ್ಮಣನದು, ಆ ಪೂರ್ತಿ ಹರಕುಲು ಮುರುಕುಲು ಆಗಿರುವಂತಹ ಹರಿದೋಗಿರುವಂತಹ ಬಹಳ ಹಳೆಯ ಕಂಬಳಿ. ಆದ್ರೆ ಅದನ್ನ ತಗೊಂಡು ಬಂದು ಮತ್ತೆ ಚೈತನ್ಯ ಮಹಾಪ್ರಭುಗಳ ಮುಂದೆ ಯಾವಾಗ ಬರ್ತಾರೆ ಅದನ್ನ ನೋಡಿ ಚೈತನ್ಯ ಮಹಾಪ್ರಭುಗಳಿಗೆ ಸಂತೋಷವಾಗತ್ತೆ. ಏನಕ್ಕೆ ನೋಡಿ, ಇಂತಹ ಬೆಲೆ ಬಾಳುವಂತಹ ಕಂಬಳಿಯನ್ನ ಇಟ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಯಾರಾದ್ರೂ ಹೋಗ್ತಾರಾ? ಈ ಒಂದು ಕಂಬಳಿನ ಮಾರಿದ್ರೇನೆ ಅವನಿಗೆ ಒಂದು ಪೂರ್ತಿ ವರ್ಷಕ್ಕೆ ಆಗೋದಷ್ಟು ಅವನಿಗೆ ಹಣ ಸಿಗತ್ತೆ ಅಂತ ಎಲ್ಲರೂ ಅಂದ್ಕೋತಾರೆ ಅಲ್ವಾ. ಪ್ರಾಯಶಃ ಆ ರೀತಿ ಇದ್ದಿರ್ಬೇಕು. ಅದರಿಂದ ಈ ರೀತಿಯಾಗಿ ಮಾಡೋದು ಸರಿ ಹೋಗೋದಿಲ್ಲ ಅಂತ ಹೇಳಿ ಒಂದೇ ನಿಮಿಷ, ಲ್ಯಾಪ್ಟಾಪ್ ಬಂದಾಗೋಯ್ತು, ಇಲ್ಲೇನೋ ಸಮಸ್ಯೆ ಆಯ್ತು. ಅದರಿಂದ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗತ್ತೆ. ತದನಂತರ ಚೈತನ್ಯ ಮಹಾಪ್ರಭುಗಳು
ಸನಾತನ ಗೋಸ್ವಾಮಿ ಅವ್ರಿಗೆ ಇದರಿಂದ ನಿಮ್ಮಲ್ಲಿ ಯಾವ ಒಂದು ಕೊನೆಯ ಭೌತಿಕ ಆಸಕ್ತಿ ಒಂದು ಲೇಷ ಮಾತ್ರ ಇತ್ತು, ಅದು ಕೂಡ ಇವಾಗ ಹೋಗಿದೆ ಅನ್ನೋದನ್ನ ನಾನು ಇವಾಗ ನೋಡ್ತಾ ಇದ್ದೀನಿ ಅಂತ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಹೇಳಿ ಅವರ ಆಶೀರ್ವಾದವನ್ನ ಕೊಡ್ತಾರೆ. ಆಯ್ತಾ? ಸೊ ಇದಾದ್ಮೇಲೆ ಒಂದಷ್ಟು ಪ್ರಶ್ನೆಗಳಿದೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ರಸಪ್ರಶ್ನೆ ಆದ್ರೆ ಲ್ಯಾಪ್ಟಾಪ್ ನಲ್ಲಿ ಏನೋ ತೊಂದರೆ ಆಗಿದೆ. 2 ನಿಮಿಷ ಆಗತ್ತೆ ಅನ್ಸುತ್ತೆ ಇದು ಆನ್ ಆಗೋದಕ್ಕೆ. ಮತ್ತೆ ಇವತ್ತು ನಾವು ಸನಾತನ ಗೋಸ್ವಾಮಿ ಅವರ ಚರ್ಚೆಯನ್ನ ಆರಂಭಿಸ್ತಿದ್ವಿ. ಆರಂಭದಲ್ಲಿ ರೂಪ ಗೋಸ್ವಾಮಿಯವರ ಬಗ್ಗೆ ಯಾವ ವಿಷಯಗಳನ್ನ ಚರ್ಚೆ ಮಾಡಿದ್ವಿ, ಅದೇ ವಿಷಯಗಳನ್ನ ಸನಾತನ ಗೋಸ್ವಾಮಿಯವರ ವಿಷಯದಲ್ಲಿ ಕೂಡ ಬರುತ್ತೆ ಅಂತ ಹೇಳಿ ಅದನ್ನ ನಾನೇನು ಹೆಚ್ಚಾಗಿ ಚರ್ಚೆ ಮಾಡಲಿಲ್ಲ, ಆದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ವಿ. ತದನಂತರ ಸನಾತನ ಗೋಸ್ವಾಮಿ ಅವರು ಯಾವ ಸಮಯದಲ್ಲಿ ಕಾರಾಗೃಹಕ್ಕೆ ಬರುತ್ತಾರೆ, ಅಲ್ಲಿಂದ ಹಿಡಿದು ಹೇಗೆ ಕಾರಾಗೃಹದಿಂದ ಅವರು ಪಾರಾಗ್ತಾರೆ, ಮತ್ತೆ ಕಾರಾಗೃಹದಿಂದ ಪಾರಾದ ಮೇಲೆ ಅವರು ಹೇಗೆ ಓಕೆ ಇದನ್ನ ಮತ್ತೆ ಶುರು ಮಾಡೋದಕ್ಕೆ ಆಯ್ತು, ಶುರು ಆಯ್ತು, ತೊಂದರೆ ಇಲ್ಲ. ಒಂದೇ ನಿಮಿಷ, ಮತ್ತೆ PPT ಶೇರ್ ಮಾಡ್ಕೋಬೇಕು. ಸೊ ಕಾರಾಗೃಹದಿಂದ ಪಾರಾದ ಮೇಲೆ ಹೇಗೆ ಕೊನೆಗೆ ಅನೇಕ ಕಷ್ಟಗಳು ಬಂದ್ರು ಕೂಡ ಅದೆಲ್ಲವನ್ನ ಸಹಿಸಿಕೊಂಡು ಕೊನೆಗೆ ಮಹಾಪ್ರಭುಗಳನ್ನ ಬಂದು ಸೇರ್ತಾರೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಆಯ್ತಾ? ಸೊ ಇದಾದ್ಮೇಲೆ ಒಂದು ಸಣ್ಣ ರಸಪ್ರಶ್ನೆ ತರ ಇದೆ. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಟ್ಟಿಗೆ ಹೇಳ್ಬೇಡಿ, ಆದ್ರೆ ದಯವಿಟ್ಟು ನಿಮ್ಮ ಕೈಗಳನ್ನ ಎತ್ತಿ. ಯಾರಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತದೆ, ಬಹಳ ಸರಳವಾದಂತ ಪ್ರಶ್ನೆ, ಪ್ರತಿ ಸತಿಯ ತರಹನೇ, ಅದರಿಂದ ಯಾರಿಗೆ ಗೊತ್ತಿರ್ತದೆ ನಿಮ್ಮ ಕೈಗಳನ್ನ ಎತ್ತಿ, ನಾನು ಹೇಳ್ತೀನಿ ಯಾರು ಉತ್ತರ ಕೊಡ್ಬೋದು ಅಂತ ಹೇಳಿ ಅವರು ಇದಕ್ಕೆ ಉತ್ತರವನ್ನ ಕೊಡ್ಬೋದು. ಓಕೆ, ಸೊ ಇವಾಗ ಮೊದಲನೇ ಪ್ರಶ್ನೆಯಲ್ಲಿ ಬರ್ತದೆ ನೋಡಿ. ಸನಾತನ ಗೋಸ್ವಾಮಿ ಅವರ ತಂದೆಯ ಹೆಸರೇನು? ಯಾರಿಗೆ ಉತ್ತರ ಗೊತ್ತಿದೆ ದಯವಿಟ್ಟು ಕೈಯನ್ನ ಎತ್ತಿ. ಚಂದ್ರಮೌಳಿ ಪ್ರಭು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಕುಮಾರದೇವ ಪ್ರಭುಜಿ. ಹರೇ ಕೃಷ್ಣ. ಕುಮಾರದೇವ ಪ್ರಭುಜಿ. ಸರಿಯಾಗಿ ಒಂದೇ ನಿಮಿಷ ಇಲ್ಲಿ ಮ್ಯೂಟ್ ಆಗಿದೆ. ಇವಾಗ ಹೇಳಿ. ಕುಮಾರದೇವ ಪ್ರಭುಜಿ. ಕುಮಾರದೇವ, ಕರೆಕ್ಟ್. ಧನ್ಯವಾದಗಳು, ಸರಿಯಾದಂತ ಉತ್ತರ. ಚಂದ್ರಮೌಳಿ. ಎರಡು ಪ್ರಶ್ನೆ. ಸನಾತನ ಗೋಸ್ವಾಮಿ ಅವರ ಪಿತಾಮಹರು ಅಂದ್ರೆ ತಾತ, ಅವರ ಹೆಸರೇನು? ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ? ಅದಕ್ಕೆ ನಾವು ಸಣ್ಣದಾಗಿ ಅದನ್ನ ಚರ್ಚೆ ಮಾಡ್ತೀವಿ ಇವತ್ತು. ಅವರ ತಾತ ಅವರ ಹೆಸರೇನು? ಇಂತ ಬಹಳ ಮುಖ್ಯವಾದ ಪ್ರಶ್ನೆ ಏನಿಲ್ಲ, ಆದ್ರೆ ಇವತ್ತು ನಾವು ಚರ್ಚೆ ಮಾಡಿದೀವಿ ಅಂತ ಹೇಳಿ ಕೇಳ್ತಾ ಇದೀವಿ ಅಷ್ಟೇ. ಅವರ ತಾತ ಅವರ ಹೆಸರೇನು? ವನಜಾ ಮಾತಾಜಿ ಅವ್ರು ಹೇಳಿ. ಮುಕುಂದ ದೇವ. ಸರಿ, ಉತ್ತಮ. ನೀವು ಸರಿಯಾಗಿ ಗಮನಿಸಿದ್ದೀರಾ ಅದನ್ನ. ಮುಕುಂದ ದೇವ ಅವರ ಮಗ ಕುಮಾರದೇವ, ಅವರ ಮಕ್ಕಳು ಈ ಮೂರುವರು, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತೆ ಅನುಪಮ ಅಥವಾ ವಲ್ಲಭ. ಮೂರನೇ ಪ್ರಶ್ನೆ. ಯಾವ ಪ್ರದೇಶ ಚೈತನ್ಯ ಮಹಾಪ್ರಭುಗಳಿಗೆ ವೃಂದಾವನದಂತೆ ತೋರಿತು? ಬಹಳ ಸರಳವಾದಂತಹ ಪ್ರಶ್ನೆ. ಯಾವ ಪ್ರದೇಶ ಮಹಾಪ್ರಭುಗಳಿಗೆ ವೃಂದಾವನದಂತೆ ತೋರಿತು? ಬೇರೆ ಯಾರು ಸಾಮಾನ್ಯವಾಗಿ ಇದಕ್ಕೆ ಉತ್ತರವನ್ನೆಲ್ಲ ಕೊಡೋದಿಲ್ಲ ಅಂಥವ್ರು ಯಾರಾದ್ರೂ ಹೇಳಿದ್ರೆ ಇನ್ನೂ ಸಂತೋಷ. ಎಷ್ಟೊಂದ್ ಜನ ಇದ್ದೀರಾ ಇಲ್ಲಿ ಇವತ್ತು? 26 ಜನ ಇದ್ದೀರಾ. ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಚಂದ್ರಮೌಳಿ ಪ್ರಭುರೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಮಾಲ್ದಾ ಪ್ರಭುಜಿ. ಮಾಲ್ದಾ ಅಥವಾ ರಾಮಕೇಲಿ. ಮಾಲ್ದಾ ರಾಮಕೇಲಿ ಅನ್ನೋದು ಅದು ರಾಜಧಾನಿ, ಅವರ ರಾಜಧಾನಿ. ಆದ್ರೆ ವೃಂದಾವನದಂತೆ ಯಾವ ಪ್ರದೇಶ ಅವ್ರಿಗೆ ಅನ್ಸುತ್ತೆ ಅನ್ನೋದು ಪ್ರಶ್ನೆ. ಮಾಲ್ದಾ ಅಲ್ಲ, ಮಾಲ್ದಾ ಅನ್ನೋದು ರಾಜಧಾನಿ. ಕರೆಕ್ಟ್. ಕನೈನಟ್ ಶಾಲಾ ಕರೆಕ್ಟ್, ಸರಿಯಾದಂತ ಉತ್ತರ. ಕನೈನಟ್ ಶಾಲಾ. ಇವತ್ತು ಕೂಡ ನೀವು ಮಾಯಾಪುರಕ್ಕೆ ಹೋದ್ರೆ ಅಲ್ಲಿಂದ ಸುಮಾರು 7-8 ಗಂಟೆಗಳ ಪ್ರಯಾಣವನ್ನ ಮಾಡಿದ್ರೆ ಕನೈನಟ್ ಶಾಲೆಗೆ ಹೋಗ್ಬೋದು. ಇವತ್ತು ಬಹಳ ಸುಂದರವಾದಂತಹ ಸ್ಥಳ ಇದು. ಮುಂದಿನ ಪ್ರಶ್ನೆ. ಸನಾತನ ಗೋಸ್ವಾಮಿಯರಿಗೆಂದು ರೂಪ ಗೋಸ್ವಾಮಿಯವರು ಎಷ್ಟು ಚಿನ್ನದ ನಾಣ್ಯಗಳನ್ನ ಬಂಗಾಳದ ಒಬ್ಬ ದಿನಸಿ ಅಂಗಡಿಯವನ ಬಳಿ ಇಟ್ಟಿರ್ತಾರೆ? ಇದು ಕೂಡ ಬಹಳ ಸರಳವಾದ ಪ್ರಶ್ನೆ. ಎಷ್ಟು ಚಿನ್ನದ ನಾಣ್ಯಗಳನ್ನ ಇಟ್ಟಿರ್ತಾರೆ
5,000 ಪ್ರಭು. ಕೈಯನ್ನ ಎತ್ಬಿಟ್ಟು ಹೇಳಿ ದಯವಿಟ್ಟು, ಹಂಗೆ ಹೇಳ್ಬೇಡಿ, ನಂಗೆ ಗೊತ್ತಾಗೋದಿಲ್ಲ ಯಾರು ಅಂತ. ಸವಿತಾ ಮಾತು ಹೇಳಿ. 10,000 ಪ್ರಭುಜಿ. 10,000 ಚಿನ್ನದ ನಾಣ್ಯಗಳು. ಸರಿ ಸರಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಸನಾತನ ಗೋಸ್ವಾಮಿ ಅವರೊಂದಿಗೆ ಸೆರೆಮನೆಯಿಂದ ಕಾಡಿನ ದಾರಿಯಲ್ಲಿ ಬಂದ ಆ ವ್ಯಕ್ತಿಯ ಹೆಸರೇನು? ವನಜ ಮಾತಾ ಹೇಳ್ತೀರಾ? ಈಶಾನ. 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 ಈಶಾನ, ಕರೆಕ್ಟ್. ಈಶಾನ ಅವನ ಹೆಸರು. ಮುಂದಿನ ಪ್ರಶ್ನೆ, ಬಿಹಾರದ ಯಾವ ಸ್ಥಳದಲ್ಲಿ ಸನಾತನ ಗೋಸ್ವಾಮಿ ಅವರು ಮತ್ತೆ ಈಶಾನ ಒಂದು ರಾತ್ರಿ ತಂಗಿದ್ರು? ಆ ಹೋಟೆಲ್ ನಲ್ಲಿ ತಂಗಿರ್ತಾರಲ್ಲ, ಆ ಸ್ಥಳ, ಆ ಪ್ರದೇಶಕ್ಕೆ ಏನ್ ಹೆಸರಿತ್ತು ಅಂತ ಪ್ರಶ್ನೆ. ಭಾನು ಮಾತಾಜಿ ಅವ್ರು ಹೇಳ್ತೀರಾ? ಓಕೆ, ಲಕ್ಷ್ಮೀ ಮಾತಾಜಿ ಅವ್ರು ಹೇಳಿ. ಪ್ರಭು ಪಟದ. ಕರೆಕ್ಟ್, ಪಟದ ಅಂತ ಅದಕ್ಕೆ ಹೆಸರು. ಆವತ್ತಿನ ಹೆಸರು, ಇವತ್ತು ಕೂಡ ಅದೇ ಹೆಸರಿದೆಯೋ ಅಲ್ಲೋ ಗೊತ್ತಿಲ್ಲ ನನಗೆ, ಆದ್ರೆ ಆವತ್ತಿನ ಹೆಸರು ಪಟದ. ಧನ್ಯವಾದಗಳು ಮಾತಾಜಿ. ಮತ್ತೆ ಕೊನೆಯ ಪ್ರಶ್ನೆ, ಸನಾತನ ಗೋಸ್ವಾಮಿ ಅವರು ಹಜಿಪುರದಲ್ಲಿ ಭೇಟಿಯಾದ ತಮ್ಮ ಭಾವನ ಹೆಸರೇನು? ಇದು ಸರಳವಾದ ಪ್ರಶ್ನೆ, ಬಹಳ ಸರಳವಾದ ಪ್ರಶ್ನೆ. ಭಾನು ಮಾತಾಜಿ ಅವ್ರು ಹೇಳ್ತೀರಾ? ಶ್ರೀಕಾಂತ ಪ್ರಭು. ಶ್ರೀಕಾಂತ್. ಸರಿ ಸರಿ, ಧನ್ಯವಾದಗಳು. ಇದರೊಂದಿಗೆ ಇವತ್ತಿನ ನಮ್ಮ ಚರ್ಚೆ ಮುಕ್ತಾಯವಾಯಿತು. 1/4 ಗಂಟೆ ಮಾತ್ರ ಇವತ್ತು ಎಕ್ಸ್ಟ್ರಾ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಪ್ರತಿ ಸತಿ ಏನು ಅರ್ಧ ಗಂಟೆ ಎಕ್ಸ್ಟ್ರಾ ಹೋಗ್ತೈತಿ, ಇವತ್ತು ಬರೀ 1/4 ಗಂಟೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇನೆ. ಮುಂದಿನ ವಾರ ಸನಾತನ ಗೋಸ್ವಾಮಿ ಅವರ ಜೀವನ ಚರಿತ್ರೆಯ ಚರ್ಚೆ ಮುಂದುವರಿತದೆ, ಆಯ್ತಾ? ಇನ್ನು ಒಂದು 2 ವಾರ 3 ವಾರ ಆಗತ್ತೆ ಅಂತ ಕಾಣುತ್ತೆ. ಅಷ್ಟೊಂದು ಸನಾತನ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ನಾವು ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಪ್ರಶ್ನೆ, ಟೀಕೆ ಟಿಪ್ಪಣಿ ಯಾರಿಗಾದ್ರೂ ಇದೆಯಾ ಇವತ್ತಿನ ಚರ್ಚೆಯ ಬಗ್ಗೆ? ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹೇಳಿ ಪ್ರಭು. ಹರೇ ಕೃಷ್ಣ. ಪ್ರಭು, ನೀವು 5 ಸುಳ್ಳು ಹೇಳ್ಬೋದು ಅಂತ ಹೇಳಿದ್ರಿ. ಒಂದು ಹಾಸ್ಯವಾಗಿ ಸುಳ್ಳು ಹೇಳೋದು, ವಿವಾಹ ಸಂಬಂಧದಲ್ಲಿ ಪ್ರಾಣಕ್ಕೆ ಕಾಪಾಡಕ್ಕಾಗಿ, ಮತ್ತೆ ಆಸ್ತಿ ಹೋಗುತ್ತೆ ಅಂತ. ಎರಡನೇದು ಯಾವ್ದು ಗೊತ್ತಿಲ್ಲ ಪ್ರಭು? ಎರಡನೇ ಸೆಕೆಂಡ್ ಒನ್ ಅಲ್ಲ, ಮೊದಲನೇದು ಇದು ಹಾಸ್ಯ. ಎರಡನೇದು ಹೆಂಗಸರ ಜೊತೆಗೆ ವ್ಯವಹಾರ ಮಾಡ್ಬೇಕಾದ್ರೆ ಒಂದೊಂದು ಸಮಯದಲ್ಲಿ, ಏಕೆಂದ್ರೆ ಹೆಂಗಸರ ಒಂದು ಸೈಕಾಲಜಿ ಅಂತ ಹೇಳ್ತಾರಲ್ಲ, ಅದು ಬೇರೆ, ಗಂಡಸರ ಸೈಕಾಲಜಿ ಬೇರೆ. ಅದರಿಂದ ಇದು ಹೆಂಗಸರಿಗೆ ಗಂಡಸರ ಜೊತೆಗೆ, ಗಂಡಸರಿಗೆ ಹೆಂಗಸರ ಜೊತೆಗೆ, ಆ ರೀತಿ ನಾವು ಅರ್ಥ ಮಾಡ್ಬೇಕು ಅಷ್ಟೇ. ಮೂರನೇದು ವಿವಾಹ ಸಂಬಂಧದಲ್ಲಿ, ನಾಲ್ಕನೇದು ಪ್ರಾಣ ಕಾಪಾಡಲಿಕ್ಕಾಗಿ, ಕೊನೆಯದು ಆಸ್ತಿ ಹೋಗುತ್ತೆ ಅಂದ್ರೆ ಅದಕ್ಕೆ ಮಾತ್ರ ಸುಳ್ಳು ಹೇಳ್ಬಹುದು. ಎಲ್ಲ ಆಸ್ತಿನೂ ಕಳ್ಕೊಂಡ್ ಬಿಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತ್ರ ಸ್ವಲ್ಪ ಅಂತ ಏನು. ಹರೇ ಕೃಷ್ಣ. ಧನ್ಯವಾದ ಬಾಬಾಜಿ. ಬೇರೆ ಯಾವ್ದಾದ್ರು ಪ್ರಶ್ನೆ, ಟೀಕೆ ಟಿಪ್ಪಣಿ ಯಾರಿಗಾದ್ರೂ ಇದೆಯಾ? ಓಕೆ, ಯಾವ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಮುಗಿಸೋಣ. ಮುಂದಿನ ವಾರ ಮತ್ತೆ ಇದನ್ನ ಮುಂದುವರಿಸೋಣ ಈ ಚರ್ಚೆಯನ್ನ. ಅಲ್ಲಿವರೆಗೆ ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಸನಾತನ ಗೋಸ್ವಾಮಿ ಪಾದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಪ್ರಭುಜಿ ಧನ್ಯವಾದಗಳು.